ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಅಭಿಷೇಕ್ ಬಾರಟಿಕೆ. ಅಭಿಷೇಕ್ ಟಿಂಬರ್ ಆ್ಯಂಡ್ ಸಾಮಿಲ್ನ ಮತ್ತೊಂದು ಉಪಯುಕ್ತಕರವಾದಂಥ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿನ ಒಂದು ಹೊಸ ವಿಡಿಯೋ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸ್ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಮನೆ ಕಟ್ತಕ್ಕಂಥ ಮಾಲೀಕರು ಇವಾಗ ಕನ್ಸ್ಟ್ರಕ್ಷನನ್ನು ಮಾಡಿಬಿಡ್ತಾರೆ. ಕನ್ಸ್ಟ್ರಕ್ಷನ್ ಆದ ನಂತರ ಬಾಗಿಲು, ಕಿಟಕಿ, ಚೌಕಟ್ಟಿನ ಮೆಜರ್ಮೆಂಟ್ ಹೇಗೆ ತೊಗೊಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಬಾರಿ ಕೇಳಿದ್ದೀರ. ಈಗ ಕಾರ್ಪೆಂಟ್ ಇಲ್ಲದೆ ನೀವೇ ಸ್ವತಃ ಮನೆಗೆ ಎಷ್ಟು ಮರ ಬೇಕು, ಏನು ಸೈಜ್ ಹಾಕಬೇಕು, ಯಾವ ರೀತಿ ಹಾಕಬೇಕು ಅಂತ ಒಂದು ನಿಮಗೆ ಮನವರಿಕೆ ಆಗೋ ರೀತಿ ನಾನೊಂದು ಈ ವಿಡಿಯೋದಲ್ಲಿ ಹೇಳ್ಕೊಡ್ಬೇಕು ಅಂತ ಬಯಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾವೊಂದು ಈಗ ಕನ್ಸ್ಟ್ರಕ್ಷನ್ ಆಗ್ತಾ ಇರ್ತಕ್ಕಂಥ ಒಂದು ಮನೆಯಲ್ಲಿ ಬಂದಿದ್ದೀವಿ ಸ್ನೇಹಿತರೆ. ಈ ಮನೆಯಲ್ಲಿ ಫಸ್ಟು ಏನೇನಿದೆ ಏನೇನಿಲ್ಲ ಅನ್ನೋದನ್ನು ಒಂದು ಸ್ಪಷ್ಟವಾಗಿ ತೋರಿಸ್ಕೊಂಬರ್ತೀನಿ. ತದನಂತರದಲ್ಲಿ ಯಾವ ರೀತಿ ಮೆಷರ್ಮೆಂಟ್ ತೊಗೋಬೇಕು, ಯಾವ ರೀತಿ ಹೈಟು, ವಿಡ್ತು, ಆಮೇಲೆ ನಾವು ಡಿಸ್ಕಸ್ ಮಾಡ್ತಾ ಒಂದೊಂದೇ ವಿಚಾರ ಹೇಳ್ತೀನಿ. ವಿಡಿಯೋ ತುಂಬ ಉಪಯುಕ್ತಕರವಾಗಿರತಕ್ಕಂಥ ವಿಡಿಯೋ ಆಗಿರೋದ್ರಿಂದ ದಯವಿಟ್ಟು ಲಾಸ್ಟ್ವರೆಗೂ ವಿಡಿಯೋ ವಾಚ್ ಮಾಡಿದ್ದೆ ಆದಲ್ಲಿ ಸ್ವತಃ ನಿಮ್ಮ ಮನೆಗೆ ಮರ ಯಾವ ರೀತಿ ಅಳತೆ ಮಾಡಬೇಕು, ಯಾವ ರೀತಿ ತೊಗೊಬೇಕು ಅಂತ ತಮ್ಮೆಲ್ಲರಿಗೂ ಮನವರಿಕೆ ಆಗುತ್ತೆ. ಮತ್ತು ನೀವೇ ನಿಮ್ಮ ಮನೆ ಅಳತೆನ ಮಾಡ್ಕೊಬೋದು ಅಂತ ಹೇಳ್ತಾ ನಾನು ನಿಮಗೆ ಕಲಿಸ್ಕೊಡೋವಂಥ ಪ್ರಯತ್ನ ಮಾಡ್ತೀನಿ. ಬನ್ನಿ ಸ್ನೇಹಿತರೆ. ಈ ಮನೆಯ ಎಂಟ್ರೆನ್ಸ್ ಮುಂಭಾಗ್ಲಿದು, ಮೇನ್ ಡೋರ್ ಎಂಟ್ರೆನ್ಸ್. ಬನ್ನಿ. ಹಾಗೆ ಈ ಮನೆ ಹಾಲ್ ಇದು. ಹಾಲಲ್ಲಿ ಒಂದು ವಿಂಡೋ ಬಿಟ್ಟಿದ್ದಾರೆ. ಎಂಟ್ರೆನ್ಸ್ ಮೇನ್ ಡೋರ್ ಪಕ್ಕದಲ್ಲಿ ಒಂದು ವಿಂಡೋ ಇದೆ. ಹಾಗೆ ರೈಟ್ ಸೈಡಲ್ಲಿ ಎಂಟ್ರೆನ್ಸ್ ಲೆಫ್ಟಲ್ಲಿ ಒಂದು ವಿಂಡೋ ಬಿಟ್ಟಿದ್ದಾರೆ. ಹಾಗೆ ಮುಂದಕ್ಕೆ ಬರ್ತಾ ಇದೊಂದು ಕಿಚನನ್ನು ಮಾಡಿದ್ದಾರೆ. ಓಪನ್ ಕಿಚನ್, ಇದಕ್ಕೆ ಯಾವುದೇ ರೀತಿ ಚೌಕಟ್ಟು ಫ್ರೇಮ್ ಇಲ್ಲ, ಓಪನ್ ಕಿಚನ್ ಇದೆ. ಇಲ್ಲೊಂದು ಕಿಚನ್ಗೆ ಒಂದು ವಿಂಡೋ ಬಿಟ್ಟಿದ್ದಾರೆ. ಹಾಗೆ ಇದೊಂದು ಟಿ ವಿ ಕ್ಯಾಬಿನೆಟ್ ಹಾಲ್ ಟೈಪ್ ಮಾಡಿದ್ದಾರೆ. ಇದು ಸಂಪೂರ್ಣವಾದಂಥ ಹಾಲಲ್ಲಿ 2 ಬೆಡ್ರೂಮ್ ಇದೆ, ಒಂದು ಬಾತ್ರೂಮ್ ಕೊಟ್ಟಿದ್ದಾರೆ. ಸೊ ಬೆಡ್ರೂಮಿಂದು ಇದು ಚೌಕಟ್ಟು ಬರ್ತಿಲ್ಲಿ. ಹಾಗೆ ಬೆಡ್ರೂಮ್ ಒಳಗಡೆ ಬಂದರೆ ಇದೊಂದು ವಿಂಡೋ ಬಿಟ್ಟಿದ್ದಾರೆ ಬೆಡ್ರೂಮ್ಗೆ. ಹಾಗೆ ಹೊರಗಡೆ ಬರ್ತಾ ಇದೊಂದು ಬಾತ್ರೂಮ್ ಎಂಟ್ರೆನ್ಸು. ಇದೊಂದು ಬಾತ್ರೂಮಿಗೆ ಚೌಕಟ್ಟು. ಒಳಗಡೆ ಒಂದು ವೆಂಟಿಲೇಷನ್ ಬಿಟ್ಟಿದ್ದಾರೆ, ಸ್ಮಾಲ್ ವೆಂಟಿಲೇಷನ್ ಇದೆ. ಹಾಗೆ ಲಾಸ್ಟ್ ಎಂಡಿಗೆ ಬಂದರೆ ಈ ಹಾಲಲ್ಲಿ ಇಲ್ಲೊಂದು ಚೌಕಟ್ಟು ಬರುತ್ತೆ. ಹಾಗೆ ಒಳಗಡೆ ಬನ್ನಿ. ಈ ಬೆಡ್ರೂಮಿಗೆ 2 ವಿಂಡೋ ಕೊಟ್ಟಿದ್ದಾರೆ. ಒಂದು ಪಶ್ಚಿಮಕ್ಕೆ ಕೊಟ್ಟಿದ್ದಾರೆ, ಒಂದು ಉತ್ತರ ದಿಕ್ಕಿಗೆ ಕೊಟ್ಟಿದ್ದಾರೆ. 2 ವಿಂಡೋ ಬರುತ್ತೆ ಸ್ನೇಹಿತರೆ. ಇಲ್ಲಿ ಒಂದು ಶೆಲ್ಫ್ ಟೈಪ್ ಎಲ್ಲ ಮಾಡಿದ್ದಾರೆ. ಇದೇನು ನಮಗೇನು ಉಪಯೋಗ ಬರಲ್ಲ, ಆದರೂ ಶೆಲ್ಫ್ ಮಾಡಿದ್ದಾರೆ. ಒಂದು ಮಾಹಿತಿಗೋಸ್ಕರ ತೋರಿಸ್ತಾ ಇದ್ದೀನಿ. ಈ ಮನೆಯಲ್ಲಿ ಒಟ್ಟು ಮೇನ್ ಡೋರು ಮತ್ತು ಬೆಡ್ರೂಮು, ಬಾತ್ರೂಮ್ ಸೇರಿ ಒಟ್ಟು 4 ಚೌಕಟ್ಟುಗಳು ಬರುತ್ತೆ. ಹಾಗೆ ವಿಂಡೋ 1, 2, 3, 4, 5, 6 ವಿಂಡೋ ಬರುತ್ತೆ ಮತ್ತು ಒಂದು ವೆಂಟಿಲೇಟರ್ ಬರುತ್ತೆ. ಒಟ್ಟು ಟೋಟಲ್ ಆಗಿ 7 ವಿಂಡೋ, 4 ಚೌಕಟ್ಟು ಬರುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ಯಾವ ರೀತಿ ನಾವು ಈಗಿರ್ತಕ್ಕಂಥ ಸ್ಟೇಜಲ್ಲಿ ಯಾವ ರೀತಿ ನಾವು ಮರದ ಮೆಜರ್ಮೆಂಟ್ ತೊಗೊಬೇಕು ಅಂತ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ಮೊಟ್ಟ ಮೊದಲನೇದಾಗಿ ನಾವೀಗ ಮೇನ್ ಡೋರ್ನ ಬಾಗಿಲು ಚೌಕಟ್ಟನ್ನ ಅಳತೆ ಹೇಗೆ ತೊಗೊಬೇಕು ಅಂತ ತೋರಿಸ್ತೀನಿ. ಏನೀಗ ಗೋಡೆ ಇದು ಕನ್ಸ್ಟ್ರಕ್ಷನ್ ಆಗಿದೆ. ಇದು ನಮಗೆ ಒಂದು ಅಕ್ಯುರೇಟ್ ಮೆಜರ್ಮೆಂಟ್. ಇದು ನೋಡಿ, ಈ ಗೋಡೆ ತುದಿಯಿಂದ ಇಲ್ಲಿಯವರೆಗೆ ಇಲ್ಲಿಂದ 52 ಇಂಚಿದೆ ಸ್ನೇಹಿತರೆ. 52 ಇಂಚು ಅಗಲ ಇದೆ. 4 ಅಡಿ 4 ಇಂಚು, 52 ಇಂಚ್ ಅಗಲ ಇದೆ. ಇದನ್ನು ಒಂದು ಕಡೆ ಬರ್ಕೊಡಿ ಸ್ನೇಹಿತರೆ. 52 ಇಂಚು ಅಗಲ, ಆಯಿತಾ? ನೆಕ್ಸ್ಟ್ ನೆಲದಿಂದ ರೂಫ್ ಅಂದರೆ ನಿಂಟ್ಲುವರೆಗೂ, ಕೆಲವರು 8 ಅಡಿ ನಿಂಟ್ಲು ಹಾಕಿರ್ತಾರೆ, ಕೆಲವರು 7 ಅಡಿ ಹಾಕಿರ್ತಾರೆ. ಸಾಮಾನ್ಯವಾಗಿ 7 ಅಡಿನೇ ಅತಿ ಹೆಚ್ಚಿಗೆ
ಪಾಪ್ಯುಲಾರಿಟಿ ಇರ್ತಕ್ಕಂಥದ್ದು. ಎಲ್ಲರೂ ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ 7 ಅಡಿ ಹೈಟ್ ಆಗ್ತಾರೆ ನಿಂಟ್ಲು. ಈಗ ಬೆಂಗಳೂರು ಸೈಡ್ ಆಗ್ಬೋದು ಅಥವಾ ಮೈಸೂರು ಸೈಡು, ಸ್ವಲ್ಪ ಕಾರ್ಪೊರೇಟ್ ಲಿಮಿಟು, ದಾವಣಗೆರೆ, ಹುಬ್ಳಿ ಈ ಕಡೆ ಎಲ್ಲ ವಿಲ್ಲಾ ಪ್ರಾಜೆಕ್ಟ್ ಅಂದರೆ ದೊಡ್ಡ ಸ್ವಲ್ಪ ಮಟ್ಟದಲ್ಲಿ ಮನೆ ಕಟ್ತಕ್ಕಂಥವ್ರು 8 ಅಡಿಗೆ ನಿಂಟ್ಲಾಗ್ತಾರೆ. ಆದರೆ ಇಲ್ಲಿಗ ನಾವು ನೋಡ್ತಾ ಇರೋಂಥದ್ದು 7 ಅಡಿಗೆ ನಿಂಟ್ಲಾಕಿದ್ದಾರೆ. ನಿಂಟ್ಲು ಅಂದರೆ ಈ ಚೌಕಟ್ಟಿನ ಹೈಟು ಸ್ನೇಹಿತರೆ. ನೋಡಿ, ಇದು 7 ಅಡಿ ಎತ್ತರ ಇದೆ ಸ್ನೇಹಿತರೆ. ಸೊ 7 ಅಡಿ ಎತ್ತರ ಅಂತ ತೊಗೊಬೇಕಾಗುತ್ತೆ. ಕೆಳಗಡೆ ಒಂದು ಸ್ವಲ್ಪ ನೋಡಿ, ಬಾಟಮ್ ಲೆವೆಲ್ ಇದೆಯಲ್ಲ, ಬಾಟಮ್ ನಾವು ನೆಲದಿಂದ ತೊಗೊಂಡಿದ್ದೀವಿ. ನೆಲ ಎಲ್ಲಿಂದ ಪ್ರಾರಂಭ ಆಗುತ್ತೆ, ನೆಲಕ್ಕೆ ತಾಗಿದೆ ನೋಡಿ ಸ್ನೇಹಿತರೆ ಟೇಪ್. ನೆಲದಿಂದ ಒಂದ್ಸಲ ನೋಡಿ, ನಿಂಟ್ಲ ಲೆವೆಲ್ ಅಂದರೆ ನಮ್ಮ ಚೌಕಟ್ಟು ಕೂರ್ತಕ್ಕಂಥ ಜಾಗ 7 ಅಡಿ ಎತ್ತರ. ಸೊ ಇದನ್ನು ನಾವು ಹೇಗೆ ತೊಗೊಬೇಕು, 7 ಅಡಿ ಎತ್ತರ ಅಂತ ಬರ್ಕೊಬೇಕಾಗತ್ತೆ. ಅಂದರೆ 84 ಇಂಚು ಎತ್ತರ. ಸರಿಯಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ, ಅದು ಕೂಡ ನೀವು ಒಂದು ಪೆನ್ ಪೇಪರ್ ತೊಗೊಂಡು ನೋಟ್ ಮಾಡ್ಕೊಳ್ಳಿ. ಈ ಮೇನ್ ಡೋರ್ನ ಹೈಟು 7 ಅಡಿ, ಅಗಲ 52 ಇಂಚು. ಸೊ ನೀವು ಒಂದು ಏನು ಮಾಡಬೇಕಂದ್ರೆ ಪೇಪರಲ್ಲಿ ಈ ರೀತಿ ಬರ್ಕೊಬೇಕು. ಲೆಂತು, ವಿಡ್ತ್, ಓಕೆನಾ. ಸೊ ಲೆಂತ್ ಎಷ್ಟಿದೆ, ಲೆಂತಲ್ಲಿ ಯಾವತ್ತು ಅಡಿಷ್ನಲ್ ಆ್ಯಡ್ ಮಾಡಬಾರ್ದು. ಯಾಕಂದರೆ ಇದು ನೆಕ್ ಟು ನೆಕ್ ಕೂರತಕ್ಕಂಥದ್ದು. ಇಲ್ಲಿ ಯಾವುದು ಒಳಗಡೆ ಗೋಡೆ ಒಳಗಡೆ ಹೋಗ್ತಕ್ಕಂಥದ್ದು ಇರಲ್ಲ. ಕೂಲಾಗಲಿ ಅಥವಾ ಮುಂಡಾಗಲಿ, ಅಂದರೆ ಕಿವಿ ಅಂತ ಹೇಳ್ತಾರೆ, ಕಿವಿ ಆಗಲಿ ಯಾವುದು ಈ ಥರ ಗೋಡೆ ಒಳಗೆ ಹೋಗ್ತಕ್ಕಂಥದ್ದು ಹೈಟಲ್ಲಿ ಇರಲ್ಲ, ವಿಡ್ತಲ್ಲಿರುತ್ತೆ. ಸೊ ಅದನ್ನು ಈ ರೀತಿ ಒಂದು ಸಣ್ಣದಾಗಿ ಒಂದು ಡ್ರಾಯಿಂಗ್ ಮಾಡ್ಕೊಳ್ಳಿ. ನೋಡಿ, ಇದು 7 ಅಡಿ ಹೈಟ್ ಅಂದರೆ 84 ಇಂಚ್ ಅಂದರೆ 7 ಅಡಿ ಎತ್ತರ. ಇನ್ನು ಅಗಲ 52 ಅಂದರೆ ಎಷ್ಟು, 48 + 4 52 ಇಲ್ಲಿಗೆ 52 ಇಂಚ್ ಬರ್ಕೊಳ್ಳಿ. 52ಕ್ಕೆ ನಾವು ಅಡಿಷ್ನಲ್ ಎಷ್ಟು ಬೇಕು, ಮೇನ್ ಡೋರ್ ಆಗಿರೋದ್ರಿಂದ ಸ್ವಲ್ಪ ದಪ್ಪ ಸೈಜು 6 4 8 4 9 4 10 4 11 4 12 4 ಹಾಕೋದ್ರಿಂದ ಇಲ್ಲಿ ಅರ್ಧ ಅಡಿ ನಾವು ಎಕ್ಸ್ಟ್ರಾ ತೊಗೊಬೇಕಾಗತ್ತೆ. ಈಗ ಇಂಜಿನಿಯರ್ ಸಾಹೇಬರು ಕೊಡುವಾಗ ಮೆಷರ್ಮೆಂಟು 52/7 ಅಂದರೆ 7 ಅಡಿ ಅಗಲ ಎತ್ತರ, 7 ಅಡಿ ಎತ್ತರ ಮತ್ತು 4.25 ಅಡಿ ಅಗಲ ಅಂತ ಕೊಟ್ಟಿರ್ತಾರೆ ಎಲ್ಲಿ ಡ್ರಾಯಿಂಗಲ್ಲಿ. ಸೊ ನೀವು 7 ಅಡಿ ಮತ್ತು 4.25 ಅಡಿ ತೊಗೊಂಡ್ರೆ ಚೌಕಟ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಹಾಗಾಗಿ ನೀವು ಮತ್ತೆ ಕಾರ್ಪೆಂಟ್ರ್ ಹತ್ರ ಕನ್ಸಲ್ಟ್ ಮಾಡಬೇಕಾಗತ್ತೆ. ಈಗ ಕಾರ್ಪೆಂಟ್ರ್ ಇಲ್ಲದೆ ನೀವು ಮೆಷರ್ಮೆಂಟ್ ತೊಗೊಬೇಕಂದ್ರೆ ನೀವು ತಿಳುವಳಿಕೆ ತೊಗೊಂಡಿರಬೇಕು. ಈಗ 7 ಅಡಿಗೆ ಮತ್ತು 4.25 ಅಡಿದು ಪೀಸ್ ತೊಗೊಂಡ್ರೆ ನಿಮಗೆ ಚೌಕಟ್ ಮಾಡುವಾಗ ಅಗಲ ಕಡಿಮೆ ಆಗಿಬಿಡುತ್ತೆ. ಯಾಕೆ ಅಂತಂದರೆ ಇದು ಏನು ಕಿವಿ ಅಂತ ಹೇಳ್ತಿದ್ದೀವಿ, ಇದು ಚೌಕಟ್ಟು. ಇಲ್ಲಿಂದ ಇಲ್ಲಿವರೆಗೇನಿದೆ ಚೌಕಟ್ಟು ಕೂತ್ಕೊಳ್ಳುತ್ತೆ. ಬಟ್ ಚೌಕಟ್ಟು ಕೂರುವಾಗ ಒಳಗಡೆ ಗೋಡೆ ಒಳಗಡೆ ಏನು ಇಲ್ಲಿ ಹೋಗುತ್ತಲ್ಲ ಈ ಸೈಡಲ್ಲಿ, ಇದು ಕಿವಿ ಅಂತ ಹೇಳ್ತೀವಿ. ಈ ಸೈಡಲ್ಲಿ ಚಿಪ್ಪಿಂಗ್ ಮಾಡ್ಕೊಳ್ತಾರೆ, ಕೆಳಗಡೆ ಎರಡು ಕಡೆ ಮತ್ತು ಮೇಲ್ಗಡೆ 2 ಕಡೆ ಈ ಥರ ಕಿವಿ ಚಿಪ್ಪಿಂಗ್ ಮಾಡಿಕೊಂಡು ಚೌಕಟ್ಟನ್ನು ಇದು ಒಳಗಡೆ ಕೂರಿಸ್ಕೊಳ್ತಾರೆ. ಕಿವಿ ಅನ್ನೋ ಪದಾರ್ಥ ಏನಿದೆ, ಮುಂಡು ಅಥವಾ ಕಿವಿ ಅಂತ ಹೇಳ್ತಾರೆ, ಕೆಲವ್ರು ಮುಂಡು ಅಂತ ಹೇಳ್ತಾರೆ. ಇದು ಗೋಡೆ ಒಳಗಡೆ ಹಿಂಗೆ ಕೂರ್ತಕ್ಕಂಥದ್ದು. ಇದು ನೀವು ಮೆಷರ್ಮೆಂಟ್ ತೊಗೊಳ್ದೆ ಮರ ಖರೀದಿ ಮಾಡಿದ್ರೆ ಚೌಕಟ್ಟು ಏನಾಗುತ್ತೆ, ಸಣ್ಣದಾಗ್ಬಿಡುತ್ತೆ. ಆವಾಗ ಇಲ್ಲಿ ಕೂರ್ಸೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನೀವೇನು ಮಾಡಬೇಕಂದ್ರೆ 52 ಇಂಚ್ ಇಲ್ಲಿ ಬರ್ಕೊಂಡ್ರಿ. ವಾಸ್ತವವಾಗಿ ಎಷ್ಟಿದೆ, 52 ಇಂಚಿದೆ. ಇದು 52 ಇಂಚಿದ್ದು ಬರ್ಕೊಂಡ್ರಿ. ಆ 52 ಇಂಚಿಗೆ ಅಡಿಷ್ನಲ್ ಎಷ್ಟು ಆಡ್ ಮಾಡಬೇಕು ಸ್ನೇಹಿತರೆ, ಈ ಕಡೆ 6 ಇಂಚು, ಈ ಕಡೆ 6 ಇಂಚು. ಸೊ 12 ಇಂಚು. 52 + 12 64 ಇಂಚು ಹೆಚ್ಚು ಕಡಿಮೆ. ಇದನ್ನು 64 ಇಂಚು ಅಂತ ಕೇಳಿದ್ರೆ ಯಾರು ಕೂಡ ನಿಮಗೆ ಸಾಮಿಲಲ್ಲಿ 64 ಇಂಚಿಗೆ ಮರ ಕೊಡಲ್ಲ. 5 ಅಡಿ 4 ಇಂಚು, 5.5 ಅಡಿ ಅಂತ ಬರ್ಕೊಬೇಕಾಗತ್ತೆ. 5.5 ಅಡಿ ಅಗಲದ 2 ಪೀಸು, ಎಲ್ಲಿಗೆ, ಒಂದು ಟಾಪಿಗೆ, ಇನ್ನೊಂದು ಬಾಟಮ್ಗೆ. 5.5 ಅಡಿ ಅಗಲದ 2 ಪೀಸ್ ಬರ್ಕೊಂಡ್ರಿ. ಅಗಲ ಕಂಪ್ಲೀಟ್ ಆಯಿತು ಸ್ನೇಹಿತರೆ. ಹಾಗೆ 7 ಅಡಿ ಎತ್ತರದ 2 ಪೀಸು, ಒಂದು ರೈಟಿಗೆ ಒಂದು ಲೆಫ್ಟಿಗೆ. 7 ಅಡಿ ಅಗಲದು 2 ಪೀಸು. ಗೊತ್ತಾಯ್ತಾ ಸ್ನೇಹಿತರೆ? ಈಗ ನೋಡಿ, ನಿಮಗೆ ಡೈರೆಕ್ಟಾಗಿ ಹೇಳ್ತೀನಿ ಈಗ ಯಾವ ರೀತಿ ಅಂತ. ಎತ್ತರ 7 ಅಡಿ ಇತ್ತು, ಎತ್ತರ 7 ಅಡಿನೇ ತೊಗೊಂಡಿದ್ದೀವಿ ನಾವು. 7 ಅಡಿದು 2 ಪೀಸ್ ತೊಗೊಂಡಿದ್ದೀವಿ. ಅಗಲ 52 ಇಂಚಿತ್ತು, ಗೋಡೆಯಿಂದ ಗೋಡೆಗೆ 52 ಇಂಚಿತ್ತು. ಅಂದರೆ ಇಲ್ಲಿಂದ ಇಲ್ಲಿಗೆ 52 ಇಂಚಿತ್ತು. ಇದಕ್ಕೆ ರೈಟಿಗೆ 6 ಇಂಚು ಮತ್ತು ಲೆಫ್ಟಿಗೆ 6 ಇಂಚು ಕಿವಿ ಮುಂಡು ಗೋಡೆ ಒಳಗೆ ಹೋಗ್ತಕ್ಕಂಥದ್ದನ್ನು ತೊಗೊಂಡು ಆ್ಯಡ್ ಮಾಡಿಕೊಂಡ್ರೆ 64 ಇಂಚು ನಮಗೆ ಮರ ಬೇಕಾಗುತ್ತೆ. ಸೊ ಸಾಮಿಲಲ್ಲಿ 64 ಇಂಚ್ ಅಂತ ಬರ್ಕೊಂಡೋದ್ರೆ ಯಾರು ಕೂಡ ನಿಮಗೆ 64 ಇಂಚಿನ ಮರ ಕೊಡಲ್ಲ. 5.5 ಅಡಿ ಅಂತ ಬರ್ಕೊಂಡ್ರೆ ಸಿಗುತ್ತೆ. 5.5 6 ಈ ರೀತಿ ಸ್ಟ್ಯಾಂಡರ್ಡೈಸೇಷನ್. 5 ಅಡಿ 6 ಅಡಿ 5.5 6 6.5 7 7.5 ಈ ರೀತಿ ಸಿಗುತ್ತೆ. 1/4 ಅಡಿ ಸಾಮಾನ್ಯವಾಗಿ ಯಾರು ಕೂಡ ಕಟ್ ಮಾಡಿಕೊಡಲ್ಲ. 5.25 4.25 ಈ ಥರ ಸಿಗಲ್ಲ. ಸೊ 64 ಇಂಚನ್ನು ನಾವು 5.5 ಅಡಿ ಅಂತ ಗಣನೆಗೆ ತೊಗೊಳ್ತೀವಿ.
5 ಅಡಿದು ಏನು ಮಾಡಿದ್ವಿ ನಾವು 2 ಪೀಸ್ ತೊಗೊಂಡ್ವಿ. 7 ಅಡಿದು 2, 5 ಅಡಿದು 2. ಇದು ಲೆಂತ್ ಆಯಿತು ಸ್ನೇಹಿತರೆ. ಈ ಲೆಂತೇನೋ ನಾವು ತಕ್ಕೊಂಬಿಟ್ವಿ. ಇದ್ರ ಒಳಗಡೆ ನಾವು ಹಾಕ್ತಕ್ಕಂಥ ಸೈಜ್ ಏನು ಅಂದರೆ ವಿಡ್ತು ಥಿಕ್ನೆಸ್ಸು ಸೆಕ್ಷನ್ ಅಂತೀವಿ ಇದಕ್ಕೆ. ಇಂಜಿನಿಯರ್ ಭಾಷೆಯಲ್ಲಿ ಸೆಕ್ಷನ್ ಅಂತ ಕೂಡ ಹೇಳ್ತಾರೆ. ಸೆಕ್ಷನ್ ಅಂದರೆ ಒಳಗಡೆ ಹಾಕ್ತಕ್ಕಂಥ ಸೈಜು. ಎತ್ತರ ತೊಗೊಂಡಾಯಿತು, ಅಗಲ ತೊಗೊಂಡಾಯಿತು. 7 ಅಡಿದು 2 ಪೀಸ್ ಬೇಕು, 5 ಅಡಿದು 2 ಪೀಸ್ ಬೇಕು. ಎಷ್ಟು ಪೀಸ್ ಬೇಕು? ಒಟ್ಟು 4 ಪೀಸ್ ಬೇಕು ಅನ್ನೋದಂತೂ ಕನ್ಫರ್ಮ್ ಆಯಿತು. ಏನು ಸೈಜು? ಸಾಮಿಲಲ್ಲಿ ಹೋಗಿದ್ಕೊಳ್ಳಿ ಏನು ಸೈಜ್ ಬೇಕು ಅಂತ ಕೇಳ್ತಾರೆ. 7 ಅಡಿದು 2 ಕೊಡಿ, 5 ಅಡಿದು 2 ಕೊಡಿ ಅಂತಂದರೆ ಏನು ಸೈಜ್ ಬೇಕು ಅಂತ ಕೇಳ್ತಾರೆ. ಸೊ ಅದನ್ನು ನೀವು ಮನವರಿಕೆ ಮಾಡ್ಕೊಬೇಕಾಗತ್ತೆ. ಇದು ಮೇನ್ ಡೋರ್ ಆಗಿರೋದ್ರಿಂದ ಸ್ನೇಹಿತರೆ ನೋಡಿ, ಮಿನಿಮಮ್ ನನ್ನ ಅನುಭವದ ಪ್ರಕಾರ 5-4 ಹಾಕ್ತಕ್ಕಂಥವ್ರು ಇದ್ದಾರೆ, 6-4 ಹಾಕ್ತಕ್ಕಂಥವ್ರು ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಯಥೇಚ್ಛವಾಗಿ 6x4 ಬಳಸ್ತಾರೆ. ಕೆಲವೊಂದು ಭಾಗದಲ್ಲಿ ಬೇಲೂರು, ಹಾಸನು ಈ ಭಾಗದಲ್ಲಿ 5-4 ಕೂಡ ಮೇನ್ ಡೋರಿಗೆ ಹಾಕ್ತಕ್ಕಂಥದ್ದಿದೆ. ತಮಿಳ್ನಾಡಲ್ಲಿ ಪರ್ಟಿಕ್ಯುಲರ್ ಆಗಿ 5-4 ಹಾಕ್ತಾರೆ. ನಾನು ಅಬ್ಸರ್ವ್ ಮಾಡಿದ್ದೀನಿ. ಮೇನ್ ಡೋರ್ಗೆಲ್ಲ 5-4 ಹಾಕ್ತಾರೆ, ಇನ್ಸೈಡ್ ಎಲ್ಲ 4x3 4-3 ಹಾಕ್ತಾರೆ. ತಮಿಳ್ನಾಡು, ಕೇರಳ, ಆಂಧ್ರದಲ್ಲಿ ಮೇನ್ ಡೋರು 5-4, ಒಳಗಡೆ 4-3 ಹಾಕ್ತಾರೆ. ಅದೇ ನಮ್ಮ ಕರ್ನಾಟಕದಲ್ಲಿ ನಾನು ನೋಡಿದಂಗೆ ಕೆಲವೊಂದು ಪ್ರದೇಶದಲ್ಲಿ 5-4 ಹಾಕ್ತಾರೆ. ಮಿನಿಮಮ್ ಹೇಳ್ತಾ ಇದ್ದೀನಿ ನಾನು, ಮ್ಯಾಕ್ಸಿಮಮ್ ಅಲ್ಲ. ಸೊ 5-4 ಕೆಲವೊಂದು ಏರಿಯಾದಲ್ಲಿ ಹಾಕ್ತಾರೆ. ಆದರೆ ಸ್ಟ್ಯಾಂಡರ್ಡ್ ಆಗಿ ತೊಗೊಳ್ಬೇಕಂದ್ರೆ 6-4 ಮಿನಿಮಮ್ ಬೇಕೇ ಬೇಕು. 6-4 ಹಾಕಿದ್ರೆ ಒಂದು ಗೆಟಪ್ ಚೆನ್ನಾಗಿ ಕಾಣುತ್ತೆ. 6-4 ಹಾಕ್ಬೋದು. ಸ್ವಲ್ಪ ಹಣಕಾಸು ಸ್ಥಿತಿಗತಿ ಚೆನ್ನಾಗಿದೆ ಅಂದರೆ ಫ್ಯಾನ್ಸಿ ಆಗ್ತೀನಿ ಅಂತಂದರೆ 8-4 ಹಾಕ್ಬೋದು. 6-4ಕ್ಕಿಂತ 8-4 ಸ್ವಲ್ಪ ಔಟ್ಲುಕ್ಕಿಂಗ್ ಚೆನ್ನಾಗಿ ಕಾಣುತ್ತೆ. ಯಾಕಂತಂದರೆ ನೋಡಿ 8 ಇಂಚು ಕೂರ್ತಿ ಥರ ವಾಲಿಗೆ. ನೋಡಿ ಇದು ಸ್ನೇಹಿತರೆ, ನಾನು ನಿಮ್ಗೆ ಯಾವುದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ ಅಗಲ ಮರ ಎಷ್ಟು ಕೂರುತ್ತೆ ಅಂತ. ಮೊದಲು ನಾನೇನು ಹೇಳ್ತೀನಿ ನಿಮಗೆ 6 ಇಂಚು ನಮ್ಮಲ್ಲಿ ಇದು ಮಿನಿಮಮ್, ಇಷ್ಟು ಹಾಕಲೇಬೇಕು 6 ಇಂಚ್ ಅಗಲ. ಆದರೆ ಫ್ಯಾನ್ಸಿ ಸ್ವಲ್ಪ ಸ್ಥಿತಿಗತಿ ಚೆನ್ನಾಗಿದೆ ಇರ್ತಕ್ಕಂಥವ್ರಾದರೆ 8 ಇಂಚು 8x4 ಅದರ ಸೆಕ್ಷನ್ ದಪ್ಪದ ಬಗ್ಗೆ ಆಮೇಲೆ ಹೇಳ್ತೀನಿ, ವಿಡ್ತ್ ಬಗ್ಗೆ. ಇನ್ನು ಕೆಲವರು 9 ಇಂಚಸ್ ಕೂಡ ಹಾಕ್ತಾರೆ, 10 ಇಂಚಸ್ ಹಾಕ್ತಾರೆ, 11 ಹಾಕ್ತಾರೆ, 12 ಇಂಚಸ್ 12 ಇಂಚ್ವರೆಗೂ ಬಾಗಿಲು ಚೌಕಟ್ಟು ಅಗಲ ಹಾಕ್ತಕ್ಕಂಥದ್ದು ಮಾರುಕಟ್ಟೆಯಲ್ಲಿ ರನ್ನಿಂಗ್ ಇದೆ ಸ್ನೇಹಿತರೆ. ಗೊತ್ತಾಗ್ತಿದೆಯಲ್ಲ ನಾನು ನಿಮ್ಗೆ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಈಗ ವಿಡ್ತ್ ಬಗ್ಗೆ ಹೇಳ್ತಾ ಇದ್ದೀನಿ. ವಿಡ್ತ್ 12 ಇಂಚು. ಸೊ ನೋಡಿ ಸ್ನೇಹಿತರೆ, ನೀವು 5-4 ಆದ್ರೆ 5 ಇಂಚಾದರೂ ಹಾಕಿ ಅಗಲ, 6 ಇಂಚಾದರೂ ಹಾಕಿ, ಅಥವಾ 7 ಇಂಚು, 8 ಇಂಚು, 9 ಇಂಚು, 10 ಇಂಚು, 12 ಇಂಚು ಎಷ್ಟಾದರೂ ಅಗಲ ಹಾಕಿ. ಆದರೆ ಮನೆ ಕನ್ಸ್ಟ್ರಕ್ಷನ್ ಮಾಡುವಾಗ ಯಾವತ್ತೂ ಅಷ್ಟೇ ಥಿಕ್ನೆಸ್ ಇದೆಯಲ್ಲ, ಸಹಜವಾಗಿ 90% ನಾನು ನನ್ನ ಅನುಭವದ ಪ್ರಕಾರ ನೋಡಿರೋದು ದಪ್ಪ 4 ಇಂಚ್ ಹಾಕ್ತಾರೆ. ಅಂದರೆ ಈಗ ನಾನು ಅಗಲ ತೋರಿಸಿ, ಈಗ ದಪ್ಪ ನೋಡಿ ಸ್ನೇಹಿತರೆ, ಈ ವಾಲಿಂದ ಇಲ್ಲಿ ಕೂರ್ತಕ್ಕಂಥ ದಪ್ಪ ಇದು 4 ಇಂಚು ಕಾಣಿಸ್ತಿದ್ದೀರಾ ಸ್ನೇಹಿತರೆ. ಇದು 3 ಇಂಚ್ ಹಾಕ್ಬೋದು. ಬಟ್ ಏನಾಗುತ್ತಂದರೆ ಮೇನ್ ಡೋರ್ಗೂ ಇನ್ಸೈಡ್ ಚೌಕಟ್ಟು ಡೋರ್ಗೂ ವ್ಯತ್ಯಾಸ ಇಲ್ದಂಗೆ ಆಗುತ್ತೆ. ಸೊ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಇರಲೇಬೇಕು. ಮುಂಬಾಗಿಲಿಗೆ ಒಂದು ಬೇರೆಯೇ ಒಂದು ಗೌರವ ಇದೆ, ಸ್ಥಾನಮಾನ ಇದೆ. ಸೊ ಅದನ್ನು ನಾವು ದಪ್ಪ 4 ಇಂಚ್ ಹಾಕೋದ್ರಿಂದ ಮೇನ್ ಡೋರು ಲುಕ್ ಆಗಿ ಕಾಣುತ್ತೆ. ಈಗ 4 ಇಂಚು ದಪ್ಪ ಹೇಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ 5 ಇಂಚ್ ಅಗಲ 4 ಇಂಚ್ ದಪ್ಪ ಇದನ್ನು ಮಾಡ್ಕೊಬೋದು. ಇದು ಮಿನಿಮಮ್. ಆದರೆ ನನ್ನ ಸಜೆಷನ್ ತುಂಬ 5-4 ತುಂಬ ಚೆನ್ನಾಗಿ ಕಾಣಲ್ಲ, ಅಷ್ಟು ಔಟ್ಲುಕ್ ಕಾಣೋದಲ್ಲೇ ಇರೋದ್ರಿಂದ 6 ಇಂಚ್ ಅಗಲ 4 ಇಂಚ್ ದಪ್ಪ ಹಾಕೊಬೋದು. ಇದಕ್ಕೆ ಸೆಕ್ಷನ್ ಅಂತ ಹೇಳ್ತೀವಿ. 6-4 ಹಾಕ್ಬೋದು, ಅಥವಾ 8-4, 9-4, 10-4, 11-4, 12-4 ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ಎಷ್ಟು ಬೇಕಾದ್ರೆ ಅಗಲ ಮತ್ತು ದಪ್ಪ ಹಾಕ್ಬೋದು. ಆದರೆ ದಪ್ಪ ಫಿಕ್ಸ್ ಡಿಫಾಲ್ಟ್. ಮನೆ ಅಂತಂದರೆ ನೋಡಿ ಸ್ನೇಹಿತರೆ, ಸಾಕಷ್ಟು ಜನ ಹೇಗೋ ಒಂದು ಲೆಕ್ಕಾಚಾರ ಬರ್ಕೊಂಡ್ಬಿಡ್ತಾರೆ. 8-4 ಬದಲಿಗೆ 8-5 ಬರ್ಕೊಂಬರ್ತಾರೆ, 8-6 ಬರ್ಕೊಂಬರ್ತಾರೆ. ಒಂದು ಮಿನಿಮಮ್ ಒಂದು ಈ ರೀತಿಯಂಥ ಪದ್ಧತಿ ಇದೆ. ಕನ್ಸ್ಟ್ರಕ್ಷನಲ್ಲಿ ಒಂದು ಪದ್ಧತಿ ಇದೆ. ಹೇಗೆ ಅಂತಂದರೆ, ಮನೆ ಕಟ್ಟಡ ಕಟ್ಟುವಾಗ ಯಾವಾಗಲೂ ದಪ್ಪ 4 ಇಂಚು ಹಾಕ್ತಾರೆ. ಅಂದರೆ 6-4, 8-4, 9-4, 10-4, 11-4, 12-4 ಅಂತ ಇದು ಮನೆ ಕನ್ಸ್ಟ್ರಕ್ಷನ್ಗೆ. ಹಾಗೆ ನಾವು ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥದ್ದು, ದೇವಸ್ಥಾನ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಚರ್ಚ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು ಸ್ನೇಹಿತರೆ, ಆ ಸ್ಥಳದಲ್ಲಿ ಏನಂತಂದರೆ ದಪ್ಪ ಒಂದು ಜಾಸ್ತಿ ಆಗ್ತಾರೆ. ಅಂದರೆ ಮನೆಗೂ ದೇವಸ್ಥಾನಕ್ಕೂ ವ್ಯತ್ಯಾಸ ಇರಬೇಕು. ಮನೆಗೆ ಈಗ ನಾವೇನೀಗ 6-4 ಹೇಳಿದೆ, ಆ ರೀತಿ ದೇವಸ್ಥಾನ ಅಂತ ಆದಾಗ ಏನಾಗುತ್ತೆ 6-5, 8-5, 9-5, 10-5, 11-5, 12-5 ಇದು ದೇವಸ್ಥಾನದ ಪ್ಯಾಟರ್ನ್ ಸ್ನೇಹಿತರೆ. ಹಾಗೆ ಇನ್ನೂ ಒಂದು ವಿಶೇಷವಾಗಿ ಏನಪ್ಪ ಅಂತಂದರೆ ಚೌಟ್ರಿ, ಮದುವೆ ಕನ್ವೆನ್ಷನ್ ಹಾಲು, ಚೌಟ್ರಿ ಈ ಥರ ಏನಂತಾರೆ ಮದುವೆ ಚೌಟ್ರಿನ ಅಂತಾರೆ. ಕನ್ಸ್ಟ್ರಕ್ಷನ್ ಕನ್ವೆನ್ಷನ್ ಹಾಲ್ಗಳು ಇವತ್ತೆಲ್ಲ ಕನ್ಸ್ಟ್ರಕ್ಷನ್ ಆಗ್ತದಲ್ಲ, ಅವುಗಳಿಗೆ ಹೆಂಗಪ್ಪ ಅಂತಂದರೆ, ಈಗ 6-4 ಏನು ಮನೆಗೆ ಬಳಸ್ತಿದ್ವಿ, ಅದ್ರ ಬದಲಿಗೆ ಅದು 8-6, 9-6, 10-6, 11-6, 12-6 ಇದು ಚೌಟ್ರಿಗೆ.
ಈ 3 ಥರ ಪದ್ಧತಿ ಇದೆ. ಮನೆಗಾದರೆ 4 ಇಂಚ್ ತಿಕ್ನೆಸ್ಸು, ದೇವಸ್ಥಾನಕ್ಕಾದರೆ 5 ಇಂಚ್ ತಿಕ್ನೆಸ್ಸು, ಚೌಟ್ರಿ ಲೆಕ್ಕಾಚಾರಕ್ಕಾದರೆ 6 ಇಂಚ್ ತಿಕ್ನೆಸ್ಸು. ಅಂದರೆ ಅದಕ್ಕೆ ತಕ್ಕನಂಗೆ ಹಾಕಿದ್ರೆ ಅದು ಚೆನ್ನಾಗಿ ಕಾಣುತ್ತೆ, ಅದಕ್ಕೆ ತಕ್ಕನಂಗೆ ಇರಬೇಕು. ಚೌಟ್ರಿ ಹೋಗ್ಬಿಟ್ಟು ನೀವು 6-4 ಹಾಕಿದ್ರೆ ಎಂಟ್ರೆನ್ಸ್ ಬಾಗಿಲಿಗೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಒಂದೊಂದಕ್ಕೆ ಒಂದೊಂದು ರೀತಿ ಪದ್ಧತಿ ಇರೋದ್ರಿಂದ ನೀವು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರೆ ನೀವು 8-4 6-4ರಿಂದ 12-4ವರೆಗೂ ಮರ ಹಾಕ್ಬೋದು. ನೀವು ದೇವಸ್ಥಾನಕ್ಕೆ ಒಂದು ವೇಳೆ ಚೌಕಟ್ಟು ತೊಗೊಳ್ತಾ ಇದ್ರೆ 5 ಇಂಚ್ ದಪ್ಪನ ಫಿಕ್ಸ್ ಮಾಡ್ಕೊಬೋದು. ಒಂದು ವೇಳೆ ನೀವು ಚೌಟ್ರಿ ಮತ್ತು ಕನ್ವೆನ್ಷನ್ ಹಾಲ್ ಮಾಡ್ತಾ ಇದ್ದರೆ ನೀವು ಥಿಕ್ನೆಸ್ 6 ಇಂಚು ಅಂದರೆ 8-6, 9-6, 10-6 ಈ ರೀತಿ 12-6 ತನಕ ಹಾಕೊಬೋದು. ಇದನ್ನು ನೀವು ಫಸ್ಟು ಫಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಮೇನ್ ಡೋರ್ ಬಗ್ಗೆ ಇಷ್ಟು ನಾನು ಮಾಹಿತಿ ಕೊಡ್ತಾ ಇರೋದು. ಈಗ ನಾವು ಇಲ್ಲಿಗೆ ಬಂದ್ಬಿಡೋಣ ಎಂಟ್ರೆನ್ಸಿಗೆ. ನೋಡಿ, ನಮಗೆ ಬೇಕಾಗಿರ್ತಕ್ಕಂಥದ್ದು ಮೇನ್ ಡೋರಿಗೆ ಸೈಜು ಈಗ ಒಂದು ಅಂದಾಜಲ್ಲಿ 6-4 ಅಂತ ಅಂದ್ಕೊಳ್ಳೋಣ. 6x4 ಸೆಕ್ಷನ್ ನೋಡಿ, 6x4 ಸೆಕ್ಷನ್ 6-4 ಸೈಜಿನ 7 ಅಡಿ ಉದ್ದದ 2 ಪೀಸ್ಗಳು, 7 ಫೀಟ್ ಲೆಂತ್ ನಿಮಗೆ 2 ಪೀಸ್ ಬೇಕು. ಇದನ್ನು ಬರೆಯುವಾಗ ಹೇಗೆ ಬರಿತೀವಿ ಅಂತಂದರೆ ನೋಡಿ, ಈ ರೀತಿ ಇಲ್ಲಿ ಬರ್ಕೊಡ್ತೀನಿ. ಇದರಲ್ಲಿ ನಿಮಗೆ ಸರಿಯಾಗಿ ಕಾಣಿಸಲ್ಲ ಅನಿಸುತ್ತೆ. ಈ ಕಡೆ ನೋಡಿ, ಮೇನ್ ಡೋರ್ ಫ್ರೇಮ್ ಸೈಜ್ ಒಂದು ಡ್ರಾಯಿಂಗು ಕೂಡ ಹಾಕೊಟ್ಬಿಡ್ತೀನಿ. ನೀವು ಎಲ್ಲಿದಿರೋ ಸ್ಥಳದಲ್ಲಿ ಅಲ್ಲೇ ಈ ರೀತಿ ಮನೆ ಕನ್ಸ್ಟ್ರಕ್ಷನ್ ಜಾಗದಲ್ಲಿ ಈ ಥರ ಡ್ರಾಯಿಂಗ್ ಹಾಕೊಬೋದು ಸ್ನೇಹಿತರೆ. ಹಾಕ್ಕೊಂಡು ಒಂದು ಪೆನ್ನಲ್ಲಿ ಬುಕ್ ಪುಸ್ತಕ ತೊಗೊಂಡು ಬರ್ಕೊಂಡು ಚೆನ್ನಾಗಿರುತ್ತೆ. ಅಂದರೆ ಅಲ್ಲಿ ಸದ್ಯಕ್ಕೆ ಸ್ಥಳದಲ್ಲಿ ಇಲ್ಲ ಅಂತಂದರೆ ಈ ರೀತಿ ಒಂದು ಗೋಡೆ ಮೇಲೆ ಒಂದು ಡ್ರಾಯಿಂಗ್ ಮಾಡ್ಕೊಂಡು ಒಂದು ಫೋಟೋ ತಗೊಬೋದು. ನೋಡಿ, ಮೇನ್ ಡೋರ್ ಫ್ರೇಮ್ ನಾನು ಬಳಸ್ತಾ ಇರ್ತಕ್ಕಂಥ ಸೆಕ್ಷನ್ನು 6x4 ಅಂದರೆ 6x4, 6 ಇಂಚು 4 ಇಂಚು ಸೈಜ್ ಆಗ್ತಾಯಿದ್ದೀನಿ. ಇದು ಎತ್ತರ ಬಂದುಬಿಟ್ಟು ಅಲ್ಲೇ ತೋರಿಸ್ದಂಗೆ ಆವಾಗಲೇ 7 ಅಡಿ ಎತ್ತರ ಇತ್ತು. ಅಗಲ 52 ಇಂಚಿತ್ತು. 52 ಪ್ಲಸ್ ಇಲ್ಲ 6 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಗೋಡೆ ಒಳಗೆ ಹೋಗ್ತಕ್ಕಂಥ ಕಿವಿ ಇಲ್ಲ 6 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಸೊ ಅದೇ ರೀತಿ ಕೆಳಗಡೆ ಕೂಡ 6 ಇಂಚ್ ಎಕ್ಸ್ಟ್ರಾ ತೊಗೊಬೇಕಾಗತ್ತೆ. ಗೋಡೆ ಒಳಗೆ ಹೋಗ್ತಕ್ಕಂಥದ್ದು ಈ ಕಡೆ 6 ಇಂಚ್ ತೊಗೊಳ್ಬೇಕಾಗತ್ತೆ. ಮಧ್ಯದಲ್ಲಿ 52 ಇಂಚು ಗೋಡೆಯಿಂದ ಗೋಡೆಗೆ ಕೂರ್ತಾ ಇದೆ. ಇದೊಂದು ಡ್ರಾಯಿಂಗ್ ಈ ರೀತಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ, ಲೆಂತಲ್ಲಿ ಅಡಿಷ್ನಲ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಲೆಂತ್ನ ಇದನ್ನು ಬರೆಯೋದನ್ನು ತೋರಿಸ್ತಾ ಇದ್ದೀವಿ. ಯಾವ ರೀತಿ ಅಳತೆ ಬರ್ಕೊಬೇಕು, ಸಾಮೇಲಿಗೆ ಯಾವ ರೀತಿ ಬರ್ಕೊಂಡು ಹೋದರೆ ನಿಮಗೆ ಮರನ ಕೊಡೋಕ್ಕೆ ಅವರಿಗೆ ಸುಲಭ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಉದ್ದನ ಬರ್ಕೊಬೇಕು. ಲೆಂತ್ 7 ಫೀಟ್ ಇದೆ, 7 ಫೀಟ್ ಬರ್ಕೊಂಡ್ವಿ. ಗುಣಿಸು ಅಗಲ ನಾವು ಹಾಕ್ತಾ ಇರೋದು 6 ಇಂಚಿದೆ. ನೀವು ಎಷ್ಟು ಬೇಕಾದ್ರೆ ಹಾಕೊಬೋದು ಸ್ನೇಹಿತರೆ. 8 ಇಂಚ್ ಹಾಕೊಬೋದು, 9 ಇಂಚ್ ಹಾಕ್ಬೋದು, 10 ಇಂಚ್ ಹಾಕ್ಬೋದು, ನಿಮ್ಮ ಶಕ್ತಿ ಅನುಸಾರ. ನಾವಿಲ್ಲಿ ಬಳಸ್ತಾ ಇರೋದು 6 ಇಂಚ್ ಅಗಲ. ಇಂಟು ಗುಣಿಸು ದಪ್ಪ 4 ಇಂಚ್ ಬೇಕು. ಮೇನ್ ಡೋರು ನಾನು ಆವಾಗಲೇ ಹೇಳ್ದಂಗೆ ಇದು ಮನೆ ಆಗಿರೋದ್ರಿಂದ ಮನೆಗೆ ಮಿನಿಮಮ್ 4 ಇಂಚ್ ದಪ್ಪ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. 4 ಇಂಚ್ಗಿಂತ ಕಡಿಮೆ ಹಾಕಿದ್ರು ಚೆನ್ನಾಗಿ ಕಾಣಲ್ಲ, 4 ಇಂಚ್ಗಿಂತ ಜಾಸ್ತಿ ಹಾಕಿದ್ರು ಸ್ವಲ್ಪ ಅಸಹ್ಯ ಕಾಣುತ್ತೆ. ಸೊ ಮನೆ ಕನ್ಸ್ಟ್ರಕ್ಷನ್ ಮಾಡುವಾಗ 4 ಇಂಚನ್ನ ಫಿಕ್ಸ್ ಮಾಡ್ಕೊಂಬಿಡಿ. ಥಿಕ್ನೆಸ್ 7 ಅಡಿ ಉದ್ದ, 6 ಇಂಚ್ ಅಗಲ, 4 ಇಂಚ್ ದಪ್ಪ. ಎಷ್ಟು ಪೀಸ್ ಬೇಕು ಸ್ನೇಹಿತರೆ? ಲೆಂತ್ 1 + 1 2, ಲೆಫ್ಟಿಗೆ ಮತ್ತು ರೈಟಿಗೆ ಒಂದೊಂದು ಪೀಸು ಅಂದರೆ 2 ಪೀಸು ಉದ್ದ ಪೀಸ್ ಬೇಕಾಗುತ್ತೆ ಚೌಕಟ್ಟಿಗೆ. ಸೊ 2 ಪೀಸ್ ಅಂತ ಬರ್ಕೊಂಬಿಡಿ ಸ್ನೇಹಿತರೆ. ಇಲ್ಲಿವರೆಗೂ ನಿಮಗೆ ಕ್ಲಿಯರ್ ಆಗಿದೆ ಅಂದರೆ ನಾನು ಮುಂದುವರಿತೀನಿ. ನೋಡಿ, ಇನ್ನೊಂದ್ಸಲ ನೀವು ಬೇಕಂದರೆ ನೋಡ್ಕೊಳ್ಳಿ, ಅಥವಾ ಗೊತ್ತಾಗಿಲ್ಲ ಅಂದರೆ ರಿಪೀಟ್ ವೀಡಿಯೋನ ನೋಡಿ ಗೊತ್ತಾಗುತ್ತೆ. ಸೊ ಲೆಂತ್ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಟ್ಟೆ. 7 ಅಡಿ ಉದ್ದ, 6 ಇಂಚ್ ಅಗಲ, 4 ಇಂಚ್ ದಪ್ಪದ 2 ಪೀಸು ಇಲ್ಲಿಗೆ ಬೇಕು ಲೆಂತಿಗೆ. ಈಗ ವಿಡ್ತಿಗೆ ಬಂದುಬಿಟ್ಟು ವಿಡ್ತಿಗೆ ಬಂದಾಗ ಏನಾಯಿತು, ಸೆಂಟ್ರಲ್ಲಿ ನಿಮಗೆ ಗೋಡೆಯಿಂದ ಗೋಡೆಗೆ 52 ಇಂಚ್ ಬಿಟ್ಟಿದೆ. ಕೆಲವರು 42 ಬಿಟ್ಟಿರ್ತಾರೆ, ಕೆಲವರು 48 ಬಿಟ್ಟಿರ್ತಾರೆ, ಕೆಲವರು 36 ಬಿಟ್ಟಿರ್ತಾರೆ. ಆದರೆ ನಾವು ಇಲ್ಲಿ ಬಿಟ್ಟಿರ್ತಕ್ಕಂಥದ್ದು 52 ಇಂಚು. ಇದು ಇಲ್ಲಿ ಜಾಗ ಸ್ವಲ್ಪ ದೊಡ್ಡದು ಬಿಟ್ಟಿದ್ದೀವಿ, ಯಾಕಂದರೆ ಇದು ಫಾರ್ಮ್ ಹೌಸು, ಡಬಲ್ ಡೋರ್ ಕೂರ್ತಕ್ಕಂಥದ್ದು. ನಿಮ್ಮ ಗೋಡೆ ವಾಲಲ್ಲಿ ಎಷ್ಟೆಷ್ಟು ಜಾಗ ಬಿಟ್ಟಿದ್ದಾರೆ ಅಷ್ಟನ್ನು ನೀವು ಕೌಂಟಿಗೆ ತೊಗೊಳ್ಳಿ. ಈಗ ನಾವು ಇಲ್ಲಿ ಬಿಟ್ಟಿರ್ತಕ್ಕಂಥ ಜಾಗನ ನಿಮಗೆ ತೋರಿಸ್ತಾ ಇರೋದ್ರಿಂದ ಇಲ್ಲಿರೋದು 52 ವಾಸ್ತವ ಏನಿದೆ ಅದನ್ನು ತೋರಿಸ್ತಿದ್ದೀವಿ. ನಿಮ್ಮ ಗೋಡೆಗಳಲ್ಲಿ ಎಷ್ಟಿದೆ ಅಷ್ಟನ್ನು ನೀವು ಬಿಡ್ತು ಬರ್ಕೊಳ್ಳಿ. 52 ಇಂಚಿಗೆ ಪ್ಲಸ್ 12 ಇಂಚ್ ಸೇರಿಸಿದ್ರೆ 64 ಇಂಚ್ ಆಯಿತು. 64 ಅಂತಂದರೆ 5.25 ಅಡಿ ಆಯಿತು ಸ್ನೇಹಿತರೆ. 5.25 ಅಡಿ ಯಾರು ಕೂಡ ನಿಮಗೆ ಕೊಡಲ್ಲ ಸಾಮಿಲಲ್ಲಿ. ಸೊ ನೀವು ಒಂದು 2 ಇಂಚ್ ಜಾಸ್ತಿ ಬರೆದ್ರೆ ಏನು ತಪ್ಪೇನಿಲ್ಲ. 5.5 ಬರೀಬಹುದು. 5.5 ಅಗಲ ಇಂಟು ಇಲ್ಲಿ 5.5 ಇದು ಇಲ್ಲಿಂದ ಈ ತುದಿಯಿಂದ ಈ ತುದಿ ತನಕ, ಗೋಡೆಯಿಂದ ಗೋಡೆ 4.25, 1 ಅಡಿ ಮತ್ತೆ ಆ್ಯಡ್ ಮಾಡಿದಾಗ 5.25 ಆಗುತ್ತೆ. ಸೊ 5.5, 5.25 ಮರ ಸಿಗಲ್ಲ ಮಾರ್ಕೆಟಲ್ಲಿ ಸಾಮಿಲಲ್ಲಿ. ಸೊ 5.5 ಅಂತ ಬರ್ದಿದ್ದೀನಿ ನಾನು. ಈ ತುದಿಯಿಂದ ಈ ತುದಿಗೆ 5.5 ಅಡಿ ಪೀಸ್ ತೊಗೊಂಡ್ರೆ ಮಾತ್ರ ನಿಮ್ಗೆ ಈ ಥರ ನಿಮ್ಮ ಗೋಡೆಯಿಂದ ಗೋಡೆಗೆ ತೊಗೊಂಡಿರ್ತಕ್ಕಂಥ ಮೆಷರ್ಮೆಂಟಿಗೆ ಚೌಕಟ್ಟು ಕೊಡುತ್ತೆ.
ಅದಕ್ಕಿಂತ ಕಡಿಮೆ ಆದರೆ ಚೌಕಟ್ಟು ನಿಮಗೆ ಸಣ್ಣದಾಗುತ್ತೆ. ಸೊ ಇದನ್ನು ದಯವಿಟ್ಟು ಗಮನಿಸ್ಕೊಳ್ಳಿ. ಪ್ರತಿಯೊಂದು ಚೌಕಟ್ಟು ವಾಲ್ ಟು ವಾಲ್ ಮೆಜರ್ಮೆಂಟಿಗೆ ಅಗಲದಲ್ಲಿ ನೀವು ಮೇನ್ ಡೋರ್ ಆಗಿದ್ರೆ ಅರ್ಧ ಅಡಿ 1 ಅಡಿನ ಸೇರಿಸ್ಕೊಳ್ಳೋದು ಇದು ಬಹಳ ಮುಖ್ಯವಂತ ವಿಚಾರ. ಈ ವಿಡಿಯೋದಲ್ಲಿ ನೀವು ತಿಳ್ಕೊಬೇಕಾಗಿರೋದೇ ಇದು ಮೇನ್ ವಿಚಾರ. ಸೊ ಅಗಲ 5.5 ಅಡಿ ಅಂದರೆ ಈ ಅಗಲ ಇಲ್ಲಿ ಉದ್ದ ಆಗಿತ್ತು. ಉದ್ದ 5.5 ಇಂಟು 6 ಇಂಚು ಅಗಲ ಇಂಟು 4 ಇಂಚು ದಪ್ಪ, ಒಟ್ಟು 2 ಪೀಸು. ಕೆಳಗಡೆಗೆ 1 ಪೀಸ್ ಹೊಸಲು, ಟಾಪಿಗೆ 1 ಪೀಸು. ಸೊ 2 ಪೀಸ್ ಬೇಕು. ಇದು ಮೇನ್ ಡೋರ್ಗೆ ಬೇಕಾಗಿರ್ತಕ್ಕಂಥ ಮರ ಸ್ನೇಹಿತರೆ. ಇಲ್ಲಿವರೆಗೂ ನಿಮಗೆ ಸ್ಪಷ್ಟವಾಗಿದ್ದರೆ ನಾವೀಗ ಮುಂದಕ್ಕೆ ಹೋಗೋಣ, ಬೆಡ್ರೂಮ್ ಚೌಕಟ್ಟಿಗೆ ಹೋಗೋಣ ಸ್ನೇಹಿತರೆ. ಓಕೆನಾ? ಇದನ್ನು ಮೇನ್ ಡೋರ್ನ ನೀವು ಬೇಕು ಅಂತಂದರೆ ಸೈಜ್, ಮೇನ್ ಡೋರ್ ಸೈಜನ್ನು ಒಂದು ವೇಳೆ ಬೇಕಂದರೆ ನೋಡಿ, ಮಿನಿಮಮ್ 5/4, 6/4, 8/4, 7/4 ಸಹಜವಾಗಿ ಯಾರೂ ಹಾಕಲ್ಲ ಸ್ನೇಹಿತರೆ. ನಾನು ಕೇಳಿಲ್ಲ, ಕಡಿಮೆ. ಸೌತ್ ಕೇಂದ್ರದಲ್ಲಿ 7/5 ಹಾಕ್ತಾರಂತ ನಾನು ನೋಡಿದ್ದೀನಿ, ಮಂಗಳೂರು ಭಾಗದಲ್ಲಿ, ಉಡುಪಿ ಭಾಗದಲ್ಲಿ. ಬಟ್ ನನ್ನ ಕಣ್ಣಾರೆ ನಾನು ಕಡಿಮೆ ನೋಡಿರೋದು 7 ಇಂಚನ್ನು. 8/4 ಆದಮೇಲೆ 9/4 ಹಾಕ್ತಾರೆ, ಇದು ಸಹಜ. 10/4, 11/4, ಹಾಗೆ ಲಾಸ್ಟ್ 12/4. ಇದಕ್ಕಿಂತ ಅಗಲನೂ ಚೌಕಟ್ಟನ್ನು ಬಹಳ ಕಡಿಮೆ ಜನ ಬಳಸೋದು. ಇಷ್ಟು ನೀವು ಮೇನ್ ಡೋರ್ ಸೈಜಿಗೆ ಹಾಕೊಬೋದು. ಹೌಸ್ ಮನೆ ಕನ್ಸ್ಟ್ರಕ್ಷನ್ಗೆ ಈ ಸೈಜು ಡಿಫಾಲ್ಟ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಕ್ಕಂಥ ಸೈಜ್ ಆಗಿರುತ್ತೆ. ಮನೆಗೆ ಈ ಮೇನ್ ಡೋರ್ ಚೌಕಟ್ಟಿಗೆ ಹಾಕೊಬೋದು. ಇದು ಕೇವಲ ಮೇನ್ ಡೋರ್ಗೆ ಸ್ನೇಹಿತರೆ. ಬೆಡ್ರೂಮಿಂದ ಬೇರೆ ಸೈಜ್ ಬರುತ್ತೆ, ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಸೊ ಇಷ್ಟು ಅರ್ಥ ಆಗಿದೆ ಅಂತಂದರೆ ಬನ್ನಿ ಸ್ನೇಹಿತರೆ ಮುಂದಕ್ಕೆ ಹೋಗೋಣ. ಸ್ನೇಹಿತರೆ ಬನ್ನಿ, ಈಗ ನಾವು ಮೊದಲನೇ ಬೆಡ್ರೂಮ್ ನಂಬರ್ 1 ಅಂದರೆ ಬಿ ಬೆಡ್ರೂಮ್ ನಂಬರ್ 1, 1ನೇ ಬೆಡ್ರೂಮಿನ ಅಳತೆ ತಗೊಳ್ಳೋಣ ಸ್ನೇಹಿತರೆ. ಇಲ್ಲೂ ಕೂಡ ಹೇಗೆ ನಾವು ಮೇನ್ ಡೋರಲ್ಲಿ ಮೆಜರ್ಮೆಂಟ್ ತಗೊಂಡ್ವಿ, ಅದೇ ರೀತಿ ಇಲ್ಲೂ ಕೂಡ ನೋಡಿ, ಗೋಡೆಯಿಂದ ಗೋಡೆಗೆ ಸರಿಯಾದ ರೀತಿಯಲ್ಲಿ ನೋಡಿ ಸ್ನೇಹಿತರೆ. ಇದು ಬಹಳ ಮುಖ್ಯವಾಗಿ ನೀವು ತೊಗೊಳ್ಬೇಕಾಗಿರ್ತಕ್ಕಂಥ ಮೆಜರ್ಮೆಂಟು. ಇಲ್ಲಿ ಸರಿ ಇರಬೇಕು. ಇಲ್ಲಿ ತಪ್ಪು ತೊಗೊಂಡ್ರಿ ಅಂದರೆ ನಿಮಗೆ ಚೌಕಟ್ಟು ಮಾಡುವಾಗ ಅಥವಾ ಮೆಜರ್ಮೆಂಟು ತಪ್ಪಾಗುತ್ತೆ, ಚೌಕಟ್ಟು ಸಣ್ಣದಾಗ್ಬೋದು. ನೋಡಿ ಇಲ್ಲಿ 37 ಇಂಚ್ ಇದೆ ಸ್ನೇಹಿತರೆ. 37 ಇಂಚ್ ಅಂತಂದರೆ 3 ಅಡಿ ಲೆಕ್ಕನೇ. ಯಾಕಂತಂದರೆ ಆ ಕಡೆ ಈ ಕಡೆ ಅರ್ಧ ಇಂಚು ಪ್ಲಾಸ್ಟಿಂಗ್ ಲೆಕ್ಕಾಚಾರಕ್ಕೆ ಅಂತ ಬಿಟ್ಟಿರ್ತಾರೆ. ಎಲ್ಲೇ ಹೋದರೂ ಕೂಡ ಒಂದು ಅರ್ಧ ಇಂಚು ಲೂಸು ಟೈಟ್ ಇರುತ್ತೆ. 1 ಇಂಚು ಅರ್ಧ ಇಂಚಿಗೆ ಯಾವತ್ತೂ ದಯವಿಟ್ಟು ನೀವು ತಲೆ ಕೆಡಿಸ್ಕೊಳ್ಬೇಡಿ. ಸೊ ಇದನ್ನು ನೀವು 3 ಫೀಟ್ ಅಂತ ಗಣನೆ ತೊಗೊಳ್ಳಿ. ಹೆಚ್ಚು ಕಡಿಮೆ ನೀವು 90% ಎಲ್ಲಿಂದ ಎಲ್ಲಿವರೆಗೂ ಹೋಗಿ ನೀವು ಬೆಡ್ರೂಮ್ ಅಳತೆ ಚೆಕ್ ಮಾಡಿದ್ರು ಕೂಡ ಕನ್ಸ್ಟ್ರಕ್ಷನಲ್ಲಿ ಇಂಜಿನಿಯರ್ ಆಗಿರ್ಬೋದು, ಕಾಂಟ್ರಾಕ್ಟರ್ ಆಗಿರ್ಬೋದು, ಗಾರೆಯವರಾಗಿರ್ಬೋದು, ಯಾರೇ ಕೂಡ ಕನ್ಸ್ಟ್ರಕ್ಷನ್ ಮಾಡಿಸಿದ್ರು ಕೂಡ 3 ಅಡಿ ಅಂತ ಸಹಜವಾಗಿ ಬಿಟ್ಟಿರ್ತಾರೆ. ಇದು ಬೆಡ್ರೂಮ್ ಚೌಕಟ್ಟಿನ ಅಗಲ, ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. 3 ಅಡಿ ಅಗಲ 3. ಹಾಗೆ ಎತ್ತರಕ್ಕೆ ಬಂದ್ಬಿಡೋಣ ಸ್ನೇಹಿತರೆ. ಎತ್ತರ ನೆಲದ ಫ್ಲೋರಿಂಗ್ ಲೆವೆಲಿಂದ ಟಾಪ್ ರೂಫಿಗೆ ತಾಕ್ಸಿದ್ದೀನಿ, ಅಂದರೆ ನಿಂಟ್ಲಿಕ್ಕೆ ತಾಕ್ಸಿದ್ದೀನಿ ಸ್ನೇಹಿತರೆ. ಒಂದು ನಿಮಿಷ. ಎಸ್ ನೋಡಿ, ಇಲ್ಲೂ ಕೂಡ ಮೇನ್ ಡೋರಿಗೆ ಏನು 7 ಫೀಟ್ ಇತ್ತು ಹೈಟು, 7 ಫೀಟು. ಹಾಗೆ ಇಲ್ಲೂ ಕೂಡ 7 ಅಡಿ ಇದೆ. ಅಂದರೆ ಮೇನ್ ಡೋರ್ 7 ಅಡಿ ಹಾಕಿದ್ದಾರೆ ಅಂದರೆ ಟೋಟಲ್ ಇಡೀ ಮನೆಗೆ ಎಲ್ಲರೂ ಕೂಡ ನಿಂಟ್ಲೆ ಎಲ್ಲ ಒಂದೇ ಯೂನಿಫಾರ್ಮ್ ಆಗಿರುತ್ತೆ. ಮೇನ್ ಡೋರ್ ಒಂದು ವೇಳೆ 8 ಅಡಿ ಹಾಕಿದರೆ ನಿಂಟ್ಲು, ಎಲ್ಲ ಕಡೆ ಬೆಡ್ರೂಮ್ ಚೌಕಟ್ಟು ಕೂಡ 8 ಅಡಿ ಇರುತ್ತೆ. ಆದರೆ ಇಲ್ಲಿ ನಾವು ಮೇನ್ ಡೋರಿಗೆ 7 ಅಡಿ ಹಾಕಿರೋದ್ರಿಂದ ನೋಡಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ. 7 ಅಡಿ ಹೈಟ್ ಕಾಣಿಸ್ತಿದೆಯಲ್ಲ, ಈ ಥರ ನೆಲದಿಂದ ಇಟ್ಕೊಬೇಕು ಸ್ನೇಹಿತರೆ. ನೆಲದಿಂದ ನಿಂಟ್ಲು ಲೆವೆಲ್ ಅಂದರೆ ಚೌಕಟ್ಟು ಕೂರ್ತಕ್ಕಂಥ ಜಾಗ ತನಕ 7 ಅಡಿ ಎತ್ತರ ಇದೆ. ಇಲ್ಲಿ ಒಂದು ಕನ್ಫ್ಯೂಷನ್ಸ್ ಇರ್ಬೋದು. ನಮ್ದೇನೋ ಇಲ್ಲಿ ಅಕ್ಯುರೇಟಾಗಿ 7 ಅಡಿನೇ ಎತ್ತರ ಇದೆ. ಅಗಲ 37 ಇತ್ತು, ಅಂದರೆ 3 ಅಡಿ. ಕೆಲವ್ರದ್ದು ಏನಾಗುತ್ತೆ ಅಂತಂದರೆ 7 ಅಡಿ 3 ಇಂಚು, 7 ಅಡಿ 2 ಇಂಚು, 7 ಅಡಿ 4 ಇಂಚು, ಹಿಂಗೆ ಹೈಟ್ ಬರುತ್ತೆ. ಸೊ 7 ಅಡಿ 5 ಇಂಚೇ ಬರಲಿ, 7 ಅಡಿ 4 ಇಂಚೇ ಬರಲಿ, 7 ಅಡಿ 3 ಇಂಚೇ ಬರಲಿ, ಅದು ಫ್ಲೋರಿಂಗಿಗೆ ಅಂತ ಬಿಟ್ಟಿರ್ತಾರೆ. ಇಲ್ಲಿ ಏನಾಗಿದೆ ಅಂತಂದರೆ ಫ್ಲೋರಿಂಗ್ ಹಾಕಿದ್ದಾರೆ ಈಗಾಗಲೇ. ಇದು ಮೊದಲನೇ ಫ್ಲೋರಲ್ಲಿ ನಿಂತಿರೋದ್ರಿಂದ RCC ಹಾಕಿರೋದ್ರಿಂದ ಇದಕ್ಕೆ ನೆಕ್ಸ್ಟು ಏನಪ್ಪ ಅಂತಂದರೆ ಟೈಲ್ಸ್ ಅಥವಾ ವೆಟ್ರಿಫೈಡು ಅಥವಾ ನಿಮಗೆ ಗ್ರಾನೈಟ್ ಕೂರೋದ್ರಿಂದ ಈಗಾಗಲೇ ಫಿನಿಶಿಂಗಲ್ಲಿದೆ ಇದು. ಹಾಗಾಗಿ ಇಲ್ಲಿ ಎಕ್ಸ್ಟ್ರಾ ನಿಮಗೆ ಜಾಗ ಜಾಸ್ತಿ ಬಿಟ್ಟಿರ. ಇದೇ ಗ್ರೌಂಡ್ ಫ್ಲೋರಲ್ಲಿ ನಾವು ಒಂದು ವೇಳೆ ಅಳತೆ ಮಾಡಿದ್ದೆ ಆದರೆ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ 7 ಅಡಿ ಎಕ್ಸಾಕ್ಟಾಗಿ ಬರ್ತಿರಲಿಲ್ಲ. 7 ಅಡಿ ಮೇಲೆ ಒಂದು 2-3 ಇಂಚ್ ಜಾಸ್ತಿ ಬರ್ತಿತ್ತು. ಯಾಕಂದರೆ ಮಣ್ಣು ಹಾಕ್ತಾರೆ, ತಟ್ತಾರೆ, ಲೆವೆಲ್ ಮಾಡ್ತಾರೆ.
ಸೊ 2-3 ಇಂಚ್ ಎಕ್ಸ್ಟ್ರಾ ಇರ್ತಿತ್ತು. ಸೊ 7 ಕಾಲಿದ್ರು, 7 ಅಡಿ 4 ಇಂಚ್ ಇದ್ರು, 7 ಅಡಿ 1 ಇಂಚ್ ಇದ್ರು, ನೀವು ಲೆಂತನ್ನು ಬರ್ಕೊಳ್ಳುವಾಗ 7 ಅಡಿ ಅಂತಲೇ ಬರಿಬೇಕು. ಯಾಕಂದರೆ 7 ಅಡಿಗೆ 1 ಇಂಚ್ ಕಡಿಮೆನೇ ಚೌಕಟ್ಟು ಮಾಡ್ತಕ್ಕಂಥದ್ದು ಸಂಪ್ರದಾಯ. ಸೊ ಈಗ ಇದ್ರನ್ನ ನಿಮಗೆ ಹೇಗೆ ಮೆಜರ್ಮೆಂಟ್ ಬರ್ಕೊಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬೆಡ್ರೂಮ್ ನಂಬರ್ 1 ಇದರ ಮೊದಲನೇದಾಗಿ ಒಂದು ಡ್ರಾಯಿಂಗ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನಾನು ಪ್ರತಿಯೊಂದು ಕೂಡ ನಿಮಗೆ ಸೂಕ್ಷ್ಮೆಯಿಂದ ನಿಮಗೆ ಅರ್ಥ ಆಗೋ ರೀತಿ ಹೇಳ್ಕೊಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಇಲ್ಲಿರ್ತಕ್ಕಂಥ ಸ್ಥಳದಲ್ಲೇ ನಾನು ಬರೆದು ತೋರಿಸ್ತಾ ಇದ್ದೀನಿ. ಹಾಗಾಗಿ ನೀವೆಲ್ಲ ಲಾಸ್ಟ್ ತನಕ ವಿಡಿಯೋ ನೋಡಿದ್ದೆ ಆದಲ್ಲಿ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ನೋಡಿ, ಈಗ ಒಂದು ಚೌಕಟ್ಟಿಂದು ಇದಕ್ಕೆ ನಾನು ಡಿಸೈನ್ ಮಾಡಿದ್ದೀನಿ. ಬೆಡ್ರೂಮ್ ಅಂತಂದರೆ ಸ್ನೇಹಿತರೆ ನಿಮಗೆ ಹೊಸಲು ಬರಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಮೊದಲು ನೋಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಬೆಡ್ರೂಮ್ ಇಷ್ಟೇ ಪ್ಯಾಟರ್ನ್, ಈ ರೀತಿ ಡಿಸೈನ್ ಬರಬೇಕು. ಟಾಪ್ ಪೀಸ್ ಮಾತ್ರ ಬರುತ್ತೆ. ಓಕೆ, ಇದಕ್ಕೆ ಹೊಸಲು ಬರಲ್ಲ, ಬಾಟಮ್ ಪೀಸ್ ಬರಲ್ಲ. ನಾನು ಆವಾಗಲೇ ಅಲ್ಲಿ ನಿಮ್ಗೆ ಮೆಷರ್ಮೆಂಟ್ ತೋರಿಸ್ದಂಗೆ ಎಷ್ಟಿತ್ತು ಹೈಟ್ ಸ್ನೇಹಿತರೆ? 7 ಅಡಿ ಇತ್ತು. ಸೊ 7 ಅಡಿ ಇಲ್ಲಿ ಬರ್ಕೊಳ್ಳಿ. 7 ಫೀಟ್, 7 ಅಡಿ ಲೆಂತ್, ಸರಿನಾ? ಬಿಡ್ತು 36 ಇಂಚ್ ಇತ್ತು, ಸರಿನಾ ಸ್ನೇಹಿತರೆ? 36 ಇಂಚ್ ಬಿಡ್ತಿತ್ತು. ಮೇನ್ ಡೋರಲ್ಲಿ ನಿಮಗೆ ಅಡಿಷ್ನಲ್ ಏನು ಕಿವಿ ಸೇರಿಸ್ಬೇಕು ಅಂತ ತೋರಿಸಿದೆ. ಹಾಗೆ ಈ ಬೆಡ್ರೂಮ್ ಚೌಕಟ್ಟುಗಳಿಗೂ ಗೋಡೆ ಒಳಗಡೆ ಹೋಗ್ತಕ್ಕಂಥದ್ದು ಕಿವಿ ಬೇಕು. ಆದರೆ ಈ ಜಾಗದಲ್ಲಿ ನಾವು ಏನು ಮಾಡ್ಬೋದು ಅಂತಂದರೆ ತುಂಬ ಹೆಚ್ಚಿಗೆ ಬಿಡಬೇಕಂತ ಇಲ್ಲ. ಅಂದರೆ ಮೇನ್ ಡೋರಿಗೆ ಅರ್ಧ ಅಡಿ ಬಿಟ್ಟಷ್ಟು ಇಲ್ಲ, ಅಷ್ಟು ಅವಶ್ಯಕತೆ ಇಲ್ಲ. ನಮಗೆ ಸರಳವಾಗಿ 3 ಇಂಚು ಅಂದರೆ 1/4 ಅಡಿ ಬಿಟ್ಟರು ಸಾಕು ಅಂತ ನನ್ನ ಅಭಿಪ್ರಾಯ. ನಿಮಗೆ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ತಪ್ಪೇನಿಲ್ಲ, ಅರ್ಧ ಅಡಿನೂ ಬಿಡ್ಬೋದು. ಆದರೆ ಎಷ್ಟೇ ಬಿಟ್ಟರು ಕೂಡ ಅಲ್ಲಿ ಮತ್ತೆ ಕಟ್ ಮಾಡಬೇಕಾಗತ್ತೆ. ಇಲ್ಲಿ ಚಿಪ್ಪಿಂಗ್ಗಳನ್ನು ಮಾಡಿಕೊಂಡು ನಿಮಗೆ ಜಾಗ ವೇಸ್ಟ್ ಆಗುತ್ತೆ. ನೋಡಿ, ಈಗ ನಾವು ಚೌಕಟ್ಟು ಹತ್ರ ನಿಂತಿದ್ದೀವಿ. ಈಗ 7 ಅಡಿ ಎತ್ತರ ಬಂತು, 3 ಅಡಿ ಅಗಲ ಬಂತು. ಸೊ ಈ 3 ಇಂಚ್ ನಾನು ಏನು ಹೇಳ್ತಾ ಇದ್ದೀನಿ, ಇಷ್ಟು ಚಿಪ್ಪಿಂಗ್ ಮಾಡ್ಕೊಬೇಕಾಗತ್ತೆ. ಒಂದು ವೇಳೆ ನೀವು ಅರ್ಧ ಅಡಿ ತೊಗೊಂಡ್ರೆ ಇಷ್ಟು ಅಗಲ ಚಿಪ್ಪಿಂಗ್ ಮಾಡ್ಕೊಬೇಕಾಗತ್ತೆ. ವೇಸ್ಟು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಬೆಡ್ರೂಮ್ ಚೌಕಟ್ಟು ತುಂಬ ದಪ್ಪ ಹಾಕದಲ್ಲೇ ಇರೋದ್ರಿಂದ ಭಾಳ ಕಡಿಮೆ ಸೈಜ್ ಹಾಕೋದ್ರಿಂದ 3 ಇಂಚು ಇದು ಗೋಡೆಗೆ ತೋರಿಸ್ತಾ ಇದ್ದೀವಿ. ಇದು ಗೋಡೆಗೆ ಒಳಗಡೆ ಹೋಗ್ತಕ್ಕಂಥ ಜಾಗ 3 ಇಂಚು. ಇದನ್ನು ನಾವು ಕಿವಿ ಅಂತಲೂ ಹೇಳ್ಬೋದು ಅಥವಾ ಮುಂಡು ಅಂತ ಕೂಡ ಹೇಳಬಹುದು. ಸೊ ಇದು 3 + 3 6 ಇಂಚು ಅಂದರೆ ಅರ್ಧ ಅಡಿ. ನಮ್ಮ ಗೋಡೆಯಿಂದ ಗೋಡೆಗೆ ಇದ್ದಿದ್ದು ಮೆಜರ್ಮೆಂಟು 3 ಅಡಿ. ಗೋಡೆಯಿಂದ ಗೋಡೆಗೆ 3 ಅಡಿ ಅಗಲ ಇತ್ತು. ಅದಕ್ಕೆ ಕಿವಿ ಅರ್ಧ ಅಡಿ ಸೇರಿಸಿದ್ರೆ 3.5 ಆಯಿತು. ಅಂದರೆ 36 + 6 42 ಇಂಚ್ ಆಯಿತು ಸ್ನೇಹಿತರೆ. 42 ಇಂಚ್ ಅಂದರೆ 3.5. ಮೊದಲು 7 ಅಡಿ ಎತ್ತರ ಬರೆದ್ಬಿಡೋಣ ಸ್ನೇಹಿತರೆ. 7 ಅಡಿ ಲೆಂತಿಂದು 2 ಪೀಸು, ಹಾಗೆ 3.5 ಅಗಲ. ಟಾಪ್ ಮಾತ್ರ, ಬೆಡ್ರೂಮ್ಗೆ ಯಾವತ್ತೂ ಹೊಸಲು ಬರಲ್ಲ ಸ್ನೇಹಿತರೆ, ಬರೀ ಟಾಪ್ ಮಾತ್ರ ಬರುತ್ತೆ. ನೋಡಿ, 7 ಅಡಿ ಅಗಲ ಆಯಿತು, ಎತ್ತರ ಆಯಿತು, 3.5 ಅಗಲ ಆಯಿತು. ಈಗ ಬೆಡ್ರೂಮ್ ವಿಚಾರಕ್ಕೆ ಬಂದ್ಬಿಡೋಣ ಸ್ನೇಹಿತರೆ. ಸಾಮಾನ್ಯವಾಗಿ ಈಗ ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ಕರ್ನಾಟಕದಲ್ಲೂ ಕೂಡ ನಾವೀಗ ಉತ್ತರ ಕರ್ನಾಟಕದಲ್ಲಿ ನಾವು ಇದ್ದೀವಿ ಈಗ ಪ್ರೆಸೆಂಟು. ಇಲ್ಲಿ ಏನಪ್ಪ ಅಂತಂದರೆ ಇನ್ಸೈಡ್ ಫ್ರೇಮ್ಸ್ ಎಲ್ಲ, ಅಂದರೆ ಒಳಭಾಗದ ಚೌಕಟ್ಟಾಗಿರ್ಬೋದು, ಕಿಟಕಿಗಳಾಗಿರ್ಬೋದು, ಇವೆಲ್ಲ ಯೂನಿಫಾರ್ಮ್ ಆಗಿ 5 ಇಂಚ್ ಅಗಲ 3 ಇಂಚ್ ದಪ್ಪ ಹಾಕ್ತಕ್ಕಂಥದ್ದು ಒಂದು ಪದ್ಧತಿ. ಈಗೆಲ್ಲ ಅದನ್ನೇ ಇಲ್ಲಿ ಟ್ರೆಂಡ್ ಮಾಡ್ಕೊಂಡಿದ್ದಾರೆ. ಬನ್ನಿ ಸ್ನೇಹಿತರೆ ತೋರಿಸ್ತೀನಿ. ಮೇನ್ ಡೋರಿಗೆ ಈಗ ಹೆಂಗೆ ನಾನು 5-4, 6-4, 8-4, 12-4 ತನಕ ಹೇಳ್ಕೊಟ್ಟೆ, ಹಾಗೆ ಈಗ ಬೆಡ್ರೂಮ್ ಚೌಕಟ್ಟು ಅಂತ ಬಂದಾಗ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ 5 ಇಂಚು ಅಗಲ ಮತ್ತು 3 ಇಂಚು ದಪ್ಪ, ಇಷ್ಟು. ಇಲ್ಲಿ ಇದು 3 ಇಂಚ್ ದಪ್ಪ ಈ ರೀತಿ ಕೊಡುತ್ತೆ, ದಪ್ಪ 3 ಇಂಚ್ ಈ ರೀತಿ ಕೊಡುತ್ತೆ, ಅಗಲ 5 ಇಂಚು ಈ ರೀತಿ ಕೊಡುತ್ತೆ. ಸೊ 5/3 ಸೆಕ್ಷನ್ ಅನ್ನು ಹಾಕೋದನ್ನು ಸಂಪ್ರದಾಯ. ಬಾಗಿಲು, ಬೆಡ್ರೂಮ್ ಬಾಗಿಲಾಗಿರ್ಬೋದು, ಕಿಟಕಿ ಆಗಿರ್ಬೋದು, ವೆಂಟ್ರಿಲೈಟ್ ಆಗಿರ್ಬೋದು, ಇದು ಇಲ್ಲಿನ ಸೆಕ್ಷನ್. ಅದಕ್ಕೆ ಸೆಕ್ಷನ್ ಅಂತ ಹೇಳ್ತೀವಿ ನಾವು. ಸೆಕ್ಷನ್, ಬೆಡ್ರೂಮ್ ಸೆಕ್ಷನ್ 5/3 ಇದು ಡಿಫಾಲ್ಟ್, ಅಂದರೆ ಇದು ಸಹಜವಾಗಿ ಎಲ್ಲ ಕಡೆ ಬಳಸ್ತಕ್ಕಂಥ ಸೈಜು. ಇದನ್ನೇ ನೀವು ಹಾಕ್ಬೋದು. ಇದು ಅಪ್ ಟು ಕರ್ನಾಟಕದ ಎಲ್ಲ ಕಡೆನೂ ನಡೆಯುತ್ತೆ. ನನಗೆ ಗೊತ್ತಿರೋ ಪ್ರಕಾರ 90% 5-3 ಹಾಕ್ತಾರೆ ಜನ. ಬಹಳ ಕಡಿಮೆ ಜನ 4-3 ಹಾಕ್ತಕ್ಕಂಥದ್ದು. ಅದನ್ನು ನೀವು ನೋಡೋಕೆ ಹೋಗ್ಬಿಡಿ. ಸೊ 5-3 ಹಾಕಿ ಚೆನ್ನಾಗಿ ಕಾಣುತ್ತೆ. ಇದು ನನ್ನ ಒಂದು ಸಲಹೆ ಸ್ನೇಹಿತರೆ ನಿಮಗೆ. ಬೆಡ್ರೂಮ್ ಆಗಿರ್ಬೋದು, ಬಾತ್ರೂಮ್ ಆಗಿರ್ಬೋದು, ವಿಂಡೋ ಆಗಿರ್ಬೋದು, ವೆಂಟಿಲೇಟ್ ಆಗಿರ್ಬೋದು, ಎಲ್ಲದಕ್ಕೂ 5-3 ನೀವು ಬಳಸ್ಬೋದು. ಇನ್ಸೈಡ್ ವಿಚಾರಕ್ಕಂತ ಬಂದಾಗ ಫಿಕ್ಸ್ ಆಗಿಬಿಡಿ 5-3 ಸೈಜಲ್ಲಿ ನೀವು ಇನ್ಸೈಡನ್ನು ಚೌಕಟ್ಟು ಬಾಗಿಲುಗಳು ಮಾಡಿಸ್ಬೋದು. ಈಗ ಸೆಕ್ಷನ್ ಬಗ್ಗೆ ನಮಗೆ ತಿಳುವಳಿಕೆ ಬಂತು. ಈಗ ಲೆಂತಿಗೆ ಬಂದ್ಬಿಡೋಣ. ಲೆಂತು
ಅಲ್ಲೂ ಮೇನ್ ಡೋರಲ್ಲಿ ತೋರಿಸಂಗೆ ಇಲ್ಲೂ ಕೂಡ ಲೆಂತ್ ಸೇಮ್ ಇರುತ್ತೆ. ಲೆಂತಲ್ಲಿ ಅಡಿಷ್ನಲ್ ಲೆಂತ್ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಗೋಡೆ ಒಳಗಡೆ ಯಾವುದು ಹೋಗಲ್ಲ ಲೆಂತನ್ನು. ಲೆಂತ್ ಏನಿದೆ 7 ಅಡಿ 7 ಅಡಿನೇ ಇರುತ್ತೆ. 7 ಅಡಿಗೆ ನಾವೇನು ಸೈಜ್ ಹಾಕ್ತಿದ್ದೀವಿ ಸ್ನೇಹಿತರೆ, 5 ಇಂಚ್ ಅಗಲ ಮತ್ತು 3 ಇಂಚ್ ದಪ್ಪ. 7 ಅಡಿ ಉದ್ದ, 5 ಇಂಚ್ ಅಗಲ, 3 ಇಂಚ್ ದಪ್ಪದ ಎಷ್ಟು ಪೀಸು ಸ್ನೇಹಿತರೆ? 1 + 1 2 ಪೀಸು. ಸರಿನಾ? ಕಾಣಿಸ್ತಿದೆಯಲ್ಲ? ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಪ್ರಾಕ್ಟಿಕಲ್ ಆಗು ನೋಡಿ. 7 ಅಡಿ ಉದ್ದದ್ದು ಲೆಂತಲ್ಲಿ ಇಲ್ಲೊಂದು ಕೂರ್ತಾ ಇದೆ, ಇಲ್ಲೊಂದು ಕೂರ್ತಾ ಇದೆ. ಅಂದರೆ ಈ ಎರಡು ಭಾಗದಲ್ಲಿ ಇಲ್ಲೊಂದು 7 ಅಡಿ ಪೀಸ್ ಕೂರ್ತಾ ಇದೆ, ಇಲ್ಲೊಂದು 7 ಅಡಿ ಪೀಸ್ ಕೂರ್ತಾ ಇದೆ. ಸೊ 7 ಅಡಿ ಉದ್ದದ 5 3 ಸೈಜು ರೈಟ್ ಆ್ಯಂಡ್ ಲೆಫ್ಟಲ್ಲಿ 2 ಪೀಸ್ ಆಯಿತು. ನೆಕ್ಸ್ಟು 3.5 ಅಂದರೆ ಈ ಟಾಪು 3.5, ಈ ಗೋಡೆಯಿಂದ ಈ ಗೋಡೆಗೆ 3.5 ಅಡಿ ನಮಗೆ ಜಾಗ ಇದೆ. 3 ಅಡಿ ಜಾಗ ಇದೆ. ಈ ವಾಲಿಂದ ಈ ವಾಲಿಗೆ ನಮಗೆ 3 ಅಡಿ ಜಾಗ ಇದೆ. ಇನ್ನೊಂದ್ಸಲ ಬೇಕಾದ್ರೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. 1 ಇಂಚ್ ಜಾಸ್ತಿ ಇದೆ, ಅದನ್ನು ಗಣನೆಗೆ ತೊಗೊಳ್ಬೇಡಿ, ಯಾಕಂದರೆ ಪ್ಲಾಸ್ಟಿಂಗಲ್ಲಿ ಆ 1 ಇಂಚ್ ಕವರ್ ಅಪ್ ಮಾಡ್ತಾರೆ. 3 ಅಡಿ ಅಗಲ ಇದೆ. ಸರಿನಾ? ಈ 3 ಅಡಿ ಅಗಲಕ್ಕೆ ನಾವೇನು ಮಾಡಿದ್ದೀವಿ, ಕಿವಿ ಅಥವಾ ಮುಂಡು ಅಂತ ಹೇಳ್ತೀವಿ, ಕಿವಿ ಅಂತ ಹೇಳ್ತೀವಿ. ಇಲ್ಲಿ 3 ಇಂಚು, ಇಲ್ಲಿ 3 ಇಂಚ್ ಆ್ಯಡ್ ಮಾಡಿದಾಗ ಏನಾಯಿತು, 6 ಇಂಚ್ ಆ್ಯಡ್ ಆಯಿತು. 36 + 6 42 ಇಂಚು. ಅಂದರೆ ಅಡಿ ಲೆಕ್ಕದಲ್ಲಿ 3.5, 42 ಇಂಚ್ ಉದ್ದದ ಅಥವಾ 3.5 ಅಡಿ ಉದ್ದದ 5 × 3 ಕಾಣಿಸ್ತಿದೆ ಸ್ನೇಹಿತರೆ. ನೋಡಿ, ನಾನು ಈಗ ಪ್ರಯತ್ನ ಪಡ್ತಾ ಇದ್ದೀನಿ ಬರೆಯೋಕ್ಕೆ, ಬಟ್ ವಾಲ್ ಮೇಲೆ ಅಷ್ಟು ಸ್ಪಷ್ಟವಾಗಿ ಬರೆಯೋಕ್ಕಲ್ಲ. ಆದರೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಿರೋದನ್ನು ನೀವು ನೋಡ್ಕೊಳ್ಳಿ, ಜೊತೆಗೆ ಒಂದು ನೋಟ್ಸ್ ತೊಗೊಂಡು ಬರೆದ್ರೂ ಕೂಡ ತಪ್ಪೇನಿಲ್ಲ. ಸೊ 3.5 ಉದ್ದದ 5 ಇಂಚು 3 ಇಂಚ್ ಅಗಲದ ಕೇವಲ 1 ಪೀಸ್ ಮಾತ್ರ ತೊಗೊಬೇಕು. ಇದನ್ನು ನೀವು ನೋಟಿಸ್ ಮಾಡಿ ಸ್ನೇಹಿತರೆ, ಗಮನಿಸಿ. ಇಲ್ಲಿ ಒಂದೇ ಪೀಸ್, ಯಾಕಂದರೆ ಬೆಡ್ರೂಮಿಗೆ ಹೊಸಲು ಬರಲ್ಲ. ನೋಡಿ, ಇದು ಬೆಡ್ರೂಮು, ಇಲ್ಲಿಗೆ ಕೆಳಗಡೆ ಹೊಸಲಿಗೆ ಮರ ಬರಲ್ಲ. ಇದು ಪ್ಲೇನ್ ಇರುತ್ತೆ, ಯಾಕಂದರೆ ಬೆಡ್ರೂಮಿಂದ ಕಸ ಹೊಡೆದ್ರೆ ಕಸ ಗುಡಿಸುವಾಗ ಸುಲಭವಾಗಿ ಕಸ ಹೊರಗಡೆ ಹೋಗಂಗಿರಬೇಕು. ಚೌಕಟ್ಟು ಹಾಕಿದ್ರೆ ಸಮಸ್ಯೆ ಆಗ್ತವೆ. ಎಲ್ಲೂ ಕೂಡ ಸಹಜವಾಗಿ ಬೆಡ್ರೂಮ್ಗೆ ಹೊಸಿಲನ್ನು ಯಾರೂ ಹಾಕಲ್ಲ. ಹಾಗಾಗಿ 7 ಅಡಿ ಉದ್ದದ್ದು 2 ಪೀಸು ಮತ್ತು 3.5 ಉದ್ದದ್ದು 1 ಪೀಸು. 3.5 ಉದ್ದ 5, 3 ಸೆಕ್ಷನ್ 1 ಪೀಸ್. 7 ಅಡಿ ಉದ್ದದ 2 ಪೀಸ್. 7 ಅಡಿ ಉದ್ದ 5 3 2 ಪೀಸು, 3.5 ಉದ್ದ 5 3 1 ಪೀಸು. ಈ 3 ಪೀಸ್ ತೊಗೊಂಡ್ರೆ ನಿಮಗೆ ಬೆಡ್ರೂಮ್ ಚೌಕಟ್ಟು ಆಗುತ್ತೆ. ಸ್ಪಷ್ಟವಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಇದರಲ್ಲಿ ನಿಮ್ಗೇನು ಕನ್ಫ್ಯೂಷನ್ ಅಂದರೆ ಮತ್ತೆ ಮುಂದುವರಿಯೋಣಂತೆ. ಸೊ ನೋಡಿ, 7 ಅಡಿ ಎತ್ತರದ 2 ಪೀಸು, 5 3 ಸೈಜು, 7 ಅಡಿ ಉದ್ದ, 5 ಇಂಚ್ ಅಗಲ ಮತ್ತು 3 ಇಂಚ್ ದಪ್ಪ. ಎಷ್ಟು ಪೀಸ್ ಬೇಕು ಸ್ನೇಹಿತರೆ? 2 ಪೀಸು. ಹಾಗೆ ನಾವು ಬೆಡ್ರೂಮ್ ಚೌಕಟ್ಟು ಬಗ್ಗೆ ಮಾತಾಡ್ತಿರೋದ್ರಿಂದ ಬೆಡ್ರೂಮಿಗೆ ಹೊಸಲು ಬರಲ್ಲ. ಹಾಗಾಗಿ ಟಾಪ್ ಪೀಸ್ ಬಂದೇ ಬರುತ್ತೆ. ಟಾಪ್ ಪೀಸು 42 ಇಂಚು. ಅಂದರೆ ಅಡಿ ಲೆಕ್ಕದಲ್ಲಿ ಹೋದಾಗ 3.5 ಅಡಿ ಉದ್ದ, 5 ಇಂಚ್ ಅಗಲ, 3 ಇಂಚ್ ದಪ್ಪದ 1 ಪೀಸು. ಟೋಟಲ್ 3 ಪೀಸ್ ಮರ ತಗೊಂಡ್ರೆ ಬೆಡ್ರೂಮ್ಗೆ ಒಂದು ಚೌಕಟ್ಟನ್ನು ತಯಾರು ಮಾಡಬಹುದು. ಕ್ಲಿಯರ್ ಆಯ್ತಾ? ಬನ್ನಿ ಸ್ನೇಹಿತರೆ, ಹಾಗೆ ಮುಂದುವರಿಯೋಣ. ಈಗ ನಾನು ಬೆಡ್ರೂಮ್ ನಂಬರ್ 2 2ನೇ ಬೆಡ್ರೂಮಿಗೆ ಬಂದಿದ್ದೀನಿ. ಇಲ್ಲಿ ನಾನು ನಿಮ್ಗೆ ಯಾವುದು ಕೂಡ ಮೆಷರ್ಮೆಂಟು ಬರೆದು ತೋರಿಸಲ್ಲ. ಯಾಕಂತಂದರೆ ಯಾಕೆ ಅಂತಂದರೆ ಮನೆಯಲ್ಲಿ ಒಂದು ಬೆಡ್ರೂಮ್ ಇರಲಿ, 2 ಬೆಡ್ರೂಮ್ ಇರಲಿ, 3 ಬೆಡ್ರೂಮ್ ಇರಲಿ, 4 ಬೆಡ್ರೂಮ್ ಇರಲಿ, ಎಲ್ಲಿಂದ ಎಲ್ಲೇ ಹೋದರೂ ಕೂಡ ಒಂದೇ ಸೈಜ್ ಮಾಡಿರ್ತಾರೆ. ಈ ಬೆಡ್ರೂಮ್ 3 ಅಡಿ ಮಾಡಿ, ಮತ್ತೊಂದು ಬೆಡ್ರೂಮ್ 3.5 ಅಡಿ ಬಾಗಿಲು ಮಾಡಿರಲ್ಲ. ಸಹಜವಾಗಿ ಒಂದೇ ಯೂನಿಫಾರ್ಮ್ ಆಗಿರೋದ್ರಿಂದ ನಾನು ನಿಮಗೆ ಜಸ್ಟ್ ಮೆಷರ್ಮೆಂಟ್ ಇಟ್ಟು ತೋರಿಸ್ತೀನಿ. ಬೆಡ್ರೂಮ್ 2ನೇ ಬೆಡ್ರೂಮ್ನ ಅಗಲ 3 ಅಡಿ ಅಗಲ, 36 ಇಂಚ್ ಅಗಲ. ಹಾಗೆ ಎತ್ತರ ನೋಡಿ ಸ್ನೇಹಿತರೆ, ಅಲ್ಲಿ ಯಾವ ರೀತಿ ತೊಗೊಂಡ್ವಿ ಮೆಷರ್ಮೆಂಟು, ಅದೇ ರೀತಿ ನೆಲದಿಂದ RCC ಲೆವೆಲ್ವರೆಗೂ ತೊಗೊಂಡಾಗ 7 ಅಡಿ ಎತ್ತರ. ಕಾಣಿಸ್ತಿದೆಯಾ? 7 ಅಡಿ ಎತ್ತರ ಮತ್ತು 3 ಅಡಿ ಅಗಲ ಅಂತಂದರೆ ಸೇಮ್ ನಾವೀಗೇನು ಬೆಡ್ರೂಮ್ ನಂಬರ್ 1 ಮೆಷರ್ಮೆಂಟ್ ತೊಗೊಂಡಿದ್ದೀವಿ ಅದೇ ರೀತಿ ಮೆಷರ್ಮೆಂಟ್ ಇರುತ್ತೆ. ಇದು ಬೆಡ್ರೂಮ್ ಆಗಿರೋದ್ರಿಂದ ಇಲ್ಲೂ ಕೂಡ ಹೊಸಲು ಇರೋದಿಲ್ಲ. 7 ಅಡಿ ಉದ್ದದ್ದು 1 ಪೀಸ್, 7 ಅಡಿ ಉದ್ದದ್ದು 2 ಪೀಸ್, 5 3 ಸೈಜ್. ಹಾಗೆ 3.5 ಉದ್ದದ 5 3
ಸೈಜ್ನ ಕೇವಲ ಒಂದು ಪೀಸ್ ಮಾತ್ರ ಬೇಕು. ನೋಡಿ ಸ್ನೇಹಿತರೆ, ಇದರಲ್ಲಿ ನೀವು ಆರ್ಡರ್ ಹೆಂಗ್ ಮಾಡ್ಕೊಬಹುದು ಅಂದ್ರೆ, ನಿಮ್ಮ ಮನೇಲಿ ಏನಾದ್ರು ಒಂದು ವೇಳೆ ವಾಲಿಂದ ವಾಲಿಗೆ 3.5 ಬಿಟ್ಟಿದ್ರೆ ಆಗಲ್ಲ, ಅದಕ್ಕೆ ಅರ್ಧ ಅಡಿ ಸೇರಿಸ್ಕೊಳ್ಳಿ, 4 ಅಡಿ ಮಾಡ್ಕೊಳ್ಳಿ. ಅಥವಾ ವಾಲಿಂದ ವಾಲಿಗೆ 4 ಅಡಿ ಬಿಟ್ಟಿದ್ರೆ ಬೆಡ್ರೂಮ್ ಇಂದು ಒಂದು ವೇಳೆ ಅದಕ್ಕೆ ಅರ್ಧ ಅಡಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಎಷ್ಟು ವಾಲಿಂದ ವಾಲಿಗೆ ಗ್ಯಾಪ್ ಇದೆ, ಈ ವಾಲಿಂದ ವಾಲಿಗೆ ಇದೇನು ಗ್ಯಾಪ್ ಇದೆ, ಇದು 3 ಅಡಿ ಇದ್ರೆ ನೀವು 3.5 ಮಾಡ್ಕೊಳ್ಳಿ. 3.5 ಇದ್ರೆ 4 ಅಡಿ ಮಾಡ್ಕೊಳ್ಳಿ. 4 ಅಡಿ ಇದ್ರೆ 4.5 ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲೂ ಕೂಡ ಕಿವಿ ಏನಿದೆ ವಾಲಲ್ಲಿ ಇಷ್ಟು ಚಿಪ್ಪಿಂಗ್ ಮಾಡಿ ಗೋಡೆ ಒಳಗಡೆ 3 ಇಂಚನ್ನ ಸೇರಿಸ್ಬೇಕಾಗತ್ತೆ. ಆಯ್ತಾ ಸ್ನೇಹಿತರೆ? ಹಾಗೆ ನಾವೀಗ ಬೆಡ್ರೂಮ್ ಆಯ್ತು, ಬಾತ್ರೂಮಿಗೆ ಬಂದಿದ್ದೀವಿ. ಬಾತ್ರೂಮ್ನ ಚೌಕಟ್ಟು ಇಲ್ಲಿ ಏನಾಗಿದೆ ಅಂತಂದ್ರೆ, ನಾವೇನು ಬೆಡ್ರೂಮ್ ಸೈಜ್ ತೊಗೊಂಡಿದ್ದೀವಿ 2 ಬೆಡ್ರೂಮು, ಅದೇ ಸೈಜು ಕೂಡ ಇಲ್ಲಿರುತ್ತೆ. ಇಲ್ಲೂ ಕೂಡ 3 ಅಡಿನೇ ಇದೆ ಸ್ನೇಹಿತರೆ. ಆಯ್ತಾ? ಆದರೆ ನಾವು ಇದನ್ನ ಮತ್ತೆ ಅಡಿಷನಲ್ ಆಗಿ ಏನು ಕೂಡ ಇಲ್ಲಿ ಮೆಜರ್ಮೆಂಟ್ ಬರ್ ತೋರಿಸಲ್ಲ. ನಾನು ನಿಮಗೆ ಲೆಂತ್ ಮತ್ತೆ ವಿಡ್ತ್ ಮಾತ್ರ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲೂ ಕೂಡ ಲೆಂತು 7 ಫೀಟೇ ಇದೆ, 7 ಅಡಿ ಎತ್ತರ ಇದೆ ಮತ್ತು 3 ಅಡಿ ಅಗಲ ಇರೋದ್ರಿಂದ ಇಲ್ಲೂ ಕೂಡ ನಿಮಗೆ ಬೆಡ್ರೂಮಿಗೆ ಬೇಕಾಗಿರ್ತಕ್ಕಂಥ ಸೈಜ್ ಏನಿದೆ 5.3. ಬಾತ್ರೂಮಿಗೆ ಮತ್ತು ಯಾವುದೇ ಕಾರಣಕ್ಕೂ ಸಣ್ಣ ಸೈಜ್ ಹಾಕಬೇಕು ಆ ಥರ ಏನಿಲ್ಲ ಸ್ನೇಹಿತರೆ. ಇಲ್ಲೂ ಕೂಡ 5/3ನೇ ಹಾಕಬೇಕು. ಯಾಕಂದರೆ ಬೆಡ್ರೂಮ್ ಆಗ್ಬೋದು, ವಿಂಡೋಸ್ ಆಗ್ಬೋದು, ಬಾತ್ರೂಮ್ ಆಗ್ಬೋದು, ಎಲ್ಲ ಒಂದೇ ಸೆಕ್ಷನು. 7 ಅಡಿ ಉದ್ದದ 5.3 ಸೈಜು, ರೈಟ್ ಸೈಡಿಗೆ 1 ಮತ್ತು ಲೆಫ್ಟ್ ಸೈಡಿಗೆ 1. 7 ಅಡಿ ಉದ್ದದ 5.3 2 ಸೈಜು ರೈಟು ಲೆಫ್ಟಿಗೆ ಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ಟಾಪಲ್ಲಿ 3.5 ಅಡಿ ಉದ್ದ, ಅಂದರೆ ನಮ್ಮ ವಾಲು 3 ಅಡಿ ಇರೋದ್ರಿಂದ ಇದಕ್ಕೆ ನಾನು ಆ ಕಡೆ 3 ಇಂಚು ಈ ಕಡೆ 3 ಇಂಚು ಮುಂಡು ಅಂದರೆ ಕಿವಿ ಸೇರಿಸಿ 3.5 ಉದ್ದ 5.3 ಒಂದು ಪೀಸನ್ನು ತೊಗೊಂಡಿದ್ದೀನಿ ಸ್ನೇಹಿತರಿಗೆ. ಇಲ್ಲಿಗೂ ಕೂಡ ಹೊಸಲು ಬರದಲ್ಲೇ ಇರೋದ್ರಿಂದ 3.5 ಅಡಿ ಉದ್ದದ್ದು ಒಂದೇ ಪೀಸು ಸಾಕು ಸ್ನೇಹಿತರೆ. ಯಾಕೆ ಅಂತಂದರೆ ಬಾತ್ರೂಮಲ್ಲಿ ನೀರು, ಸ್ನಾನ, ಬಟ್ಟೆ ತೊಳೆದಾಗ್ಬೋದು, ಏನೇ ಇರ್ಬೋದು, ಆ ನೀರು ಹೊರಗಡೆ ಬಂದರೆ ಚೆನ್ನಾಗಿ ಕಾಣಲ್ಲ. ಅದೇ ಹೊರಗಡೆ ಬಂದರೆ ನಿಮಗೆ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲೂ ಕೂಡ ಬಾತ್ರೂಮಿಗೆ ಹೊಸಲು ಇರಲ್ಲ. ಬದಲಾಗಿ ನಿಮಗೆ ಒಂದು ಅರ್ಧ ಅಡಿಯಷ್ಟು ನಿಮಗೆ ಹೈಟ್ ಮಾಡ್ಕೊಳ್ತಾರೆ. ಹೊಸಲು ಬರ್ತಕ್ಕಂಥ ಜಾಗದಲ್ಲಿ ಅರ್ಧ ಅಡಿ ನಿಮಗೆ ಕಾಂಕ್ರೀಟಲ್ಲೇ ವಾಲ್ ಮಾಡಿಕೊಂಡು ಗ್ರಾನೈಟಿನ ಒಂದು ಪೀಸ್ ಇಟ್ಬಿಡ್ತಾರೆ. ಇದು ನಾನು ಸಹಜವಾಗಿ ಎಲ್ಲ ಕಡೆ ನೋಡಿರ್ತಕ್ಕಂಥದ್ದು. ಸೊ ಹಾಗಾಗಿ ನಿಮಗೆ 3.5 ಅಡಿದು ಒಂದೇ ಪೀಸು. ಹೇಗೆ ನಾವು ಬೆಡ್ರೂಮಿಗೆ ಮರನ ತೊಗೊಂಡ್ವಿ ಮೆಜರ್ಮೆಂಟು, ಆ ರೀತಿ ಇದಕ್ಕೂ ತೊಗೊಂಡ್ರಾಯ್ತು. ಇದಕ್ಕೆ ಹೊಸಲು ಬರಲ್ಲ ಸ್ನೇಹಿತರೆ. ಈಗ ಸ್ನೇಹಿತರೆ, ಮೇನ್ ಡೋರ್ ತೋರಿಸಿದ್ದೀನಿ, 2 ಬೆಡ್ರೂಮ್ ತೋರಿಸಿದ್ದೀನಿ, ಒಂದು ಬಾತ್ರೂಮಿಂದು ಮೆಜರ್ಮೆಂಟ್ ಮಾಡೋದು ಹೇಗೆ ಅಂತ ಇಲ್ಲಿವರೆಗೂ ನಾನು ನಿಮಗೆ ತೋರಿಸಿದ್ದೀನಿ. ಈಗ ನಾವು ಡೈರೆಕ್ಟಾಗಿ ಬಂದ್ಬಿಡೋಣ ವಿಂಡೋಗೆ. ಇಲ್ಲಿ ಇರ್ತಕ್ಕಂಥ ಚೌಕಟ್ಟುಗಳ ಐಟಮ್ ಎಲ್ಲ ಮುಗಿದಿದೆ. ಮೇನ್ ಡೋರ್ ಮುಗಿದಿದೆ, ಬಾಕಿ 2 ಬೆಡ್ರೂಮ್ ಮತ್ತು ಬಾತ್ರೂಮ್ ಮುಗಿದಿದೆ. ಈಗ ನಾವು ವಿಂಡೋಗೆ ಬಂದ್ಬಿಡೋಣ. ಇದನ್ನು ದಯವಿಟ್ಟು ನೀವು ಬಹಳ ಸೂಕ್ಷ್ಮದಿಂದ ನೋಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಇಲ್ಲೆಲ್ಲೂ ಮಿಸ್ಟೇಕ್ ಮಾಡ್ಕೊಳ್ಳೋ ಹಾಗಿಲ್ಲ. ಯಾಕಂದರೆ ಇಲ್ಲಿ ಸ್ವಲ್ಪ ತಿಳುವಳಿಕೆ ಬೇಕಾಗುತ್ತೆ. ಸುಮ್ಮನೆ ಹೆಂಗೆ ಬೇಕಂಗೆ ಉದ್ದ ಅಗಲ ತೊಗೊಂಡು ಮಾಡೋಕ್ಕೆ ಬರಲ್ಲ. ಆದರೂ ಕೂಡ ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ನೀವು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಸ್ನೇಹಿತರೆ. ನೋಡಿ, ಈಗ ಇಲ್ಲೊಂದು ನಮ್ಮ ಎದುರುಗಡೆ ಒಂದು ವಿಂಡೋ ಕಾಣಿಸ್ತದೆ. ಈ ವಿಂಡೋನ ನೋಡಿ, ಬನ್ನಿ ಇಲ್ಲಿ ಹತ್ತಿರ ಬನ್ನಿ. ನೋಡಿ, ಈ ವಿಂಡೋನ ಎಡ್ಜು ಗೋಡೆಯಿಂದ ಆ ತುದಿಯಿಂದ ಈ ತುದಿ ತನಕ ನಾನು ಟೇಪ್ ಇಡ್ತೀನಿ. ನೋಡಿ, ಎಲ್ಲೂ ಕೂಡ ಲೂಸ್ ಟೈಟ್ ಇಲ್ಲ. ಎಕ್ಸಾಕ್ಟಾಗಿ ಇಲ್ಲಿ 5 ಅಡಿ ಇದೆ, 5 ಅಡಿ ಅಗಲ ಇದೆ ಸ್ನೇಹಿತರೆ. ಇದು ಅಗಲ ಕಾಣಿಸ್ತಿದೆ ಸ್ನೇಹಿತರೆ. ಆ ತುದಿಯಿಂದ ಈ ತುದಿ ತನಕ ನಾವೇನು ವಾಲ್ ಬಿಟ್ಟಿದ್ದೀವಿ, ಜಾಗ ಏನು ಬಿಟ್ಟಿದ್ದೀವಿ ವಾಲ್ ಮಧ್ಯದಲ್ಲಿ 5 ಅಡಿ ಅಗಲ. ಇದನ್ನು ನಾವು ಫಸ್ಟು ಕೌಂಟ್ ನೋಡುವಾಗ ಫಸ್ಟ್ ಅಗಲ ತೊಗೊಳ್ತಾ ಇದ್ದೀವಿ. 5 ಅಡಿ ಅಗಲ ಇದೆ, ಸರಿನಾ ಸ್ನೇಹಿತರೆ? ಸುಮ್ಮನೆ ಒಂದು ರಫ್ ಆಗಿ ಇಲ್ಲಿ ಬರೆದಿರ್ತೀನಿ, ಜಸ್ಟ್ 5 ಅಡಿ ಅಂತ ಬರೆದಿರ್ತೀನಿ ಸ್ನೇಹಿತರೆ. 5 ಅಡಿ ಅಗಲ. ಓಕೆ, ನೆಕ್ಸ್ಟ್ ನಾವು ಎರಡನೇದಾಗಿ ಏನು ನೋಡಬೇಕಾಗತ್ತೆ, ಇಲ್ಲೂ ಕೂಡ ಈಗ ನಾವು ಇಲ್ಲಿವರೆಗೂ ಚೌಕಟ್ಟು ತೋರಿಸಿದ ಕೆಳಗಡೆಯಿಂದ ಮೆಜರ್ಮೆಂಟ್ ತೋರಿಸಿದೆ. ಈಗ ಕಿಟಕಿದ್ ನಾನು ಏನು ಮಾಡ್ತಾ ಇದ್ದೀನಿ, ಮೇಲ್ಗಡೆಯಿಂದ ಮಾಡ್ತಾ ಇದ್ದೀನಿ. ನೋಡಿ, ಮೇಲ್ಗಡೆ ಟೇಪ್ ಹಿಡಿತಾ ಇದ್ದೀನಿ. ಯಾಕಂದ್ರೆ ನಿಮಗೆ ಇಲ್ಲಿ ತೋರ್ಸೋಕ್ಕೆ ಸುಲಭ ಆಗುತ್ತೆ ಅಂತ ನಾನು ಮೇಲ್ಗಡೆ ಟೇಪ್ ಹಿಡಿತಿದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು 4 ಅಡಿ ನಾವು ಬಿಟ್ಟಿದ್ದೀವಿ ಸ್ನೇಹಿತರೆ. ಸ್ಪೇಸ್ 4 ಅಡಿ ಸ್ಪೇಸ್ ಬಿಟ್ಟಿದ್ದೀವಿ. ಟಾಪ್ ಟು ಬಾಟಮ್, ಮೇಲೆ ನಿಂಟ್ಲ ಲೆವೆಲ್ ಅಂದರೆ ಚೌಕಟ್ಟು ಕೂರ್ತಕ್ಕಂಥ ಜಾಗದಿಂದ ಕೆಳಗಡೆ ನಾವು ಬಿಟ್ಟಿರ್ತಕ್ಕಂಥ ಜಾಗ ಒಟ್ಟು 4 ಅಡಿ ಆಗಲ್ಲ ಎತ್ತರ.
4 ಅಡಿ ಎತ್ತರ ಸ್ನೇಹಿತರೆ. ಸೊ ನೋಡಿ, ಇಲ್ಲೊಂದು ನಿಮ್ಮ ತಿಳುವಳಿಕೆಗೋಸ್ಕರ ಒಂದು ಬರಿತಾ ಇದ್ದೀನಿ. 4 ಅಡಿ ಎತ್ತರ ಅಥವಾ ಹೈಟ್, 5 ಅಡಿ ಅಗಲ ಮತ್ತು 4 ಅಡಿ ಎತ್ತರ. ಸರಿನಾ ಸ್ನೇಹಿತರೆ? ಇದರದ್ದು ನಾವು ಯಾವ ರೀತಿ ಮೆಷರ್ಮೆಂಟ್ ತೊಗೊಬೇಕು ಅನ್ನೋದನ್ನು ನಾನು ನಿಮಗೆ ಈಗ ಸಂಕ್ಷಿಪ್ತವಾಗಿ ಹೇಳ್ಕೊಡ್ತೀನಿ. ಇಲ್ಲೂ ಕೂಡ ನಾವೇನಪ್ಪ ಅಂತಂದರೆ ವಿಂಡೋಗಳಿಗೆ ಡಿಫಾಲ್ಟ್ ಸೈಜ್ ಅಂದರೆ 5:3 ಸೆಕ್ಷನ್ನ ಬಳಸ್ತೀವಿ. ನೋಡಿ ಸ್ನೇಹಿತರೆ, 5:3 ಇದನ್ನು ಫಿಕ್ಸ್ ಇಟ್ಕೊಂಬಿಡಿ. ಒಳಗಡೆ ಬೆಡ್ರೂಮ್ ಆಗ್ಬೋದು, ಬಾತ್ರೂಮ್ ಆಗ್ಬೋದು, ವೆಂಟಿಲೇಟ್ ಆಗ್ಬೋದು, ವಿಂಡೋ ಆಗ್ಬೋದು, ಯಾವುದೇ ಆಗಲಿ 5/3 ಸೆಕ್ಷನ್ ಫಿಕ್ಸ್ ಮಾಡ್ಕೊಂಬಿಡಿ. ಇದು 99% ಎಲ್ಲರೂ ಕೂಡ 95% ಎಲ್ಲರೂ ಕೂಡ ಬಳಸ್ತಾರೆ. ಸ್ವಲ್ಪ ಇರ್ತಕ್ಕಂಥವ್ರು, ಹಣಕಾಸು ವ್ಯವಸ್ಥೆ ಇರ್ತಕ್ಕಂಥವ್ರು, ಸ್ವಲ್ಪ ತುಂಬ ಚೆನ್ನಾಗಿ ಮನೆ ಕಟ್ಟಬೇಕು, ನನಗೆ ಸ್ವಲ್ಪ ಹೆವಿ ಆದರೂ ಪರವಾಗಿಲ್ಲ, ಬಡ್ಜೆಟ್ಟು ನನಗೆ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಔಟ್ಲುಕ್ ತುಂಬ ಇಂಪಾರ್ಟೆಂಟು, ಮರ ನಾನು ಸ್ವಲ್ಪ ದೊಡ್ಡ ಸೈಜ್ ಬಳಸ್ತೀನಿ ಅಂತ ಹೇಳ್ತಕ್ಕಂಥವ್ರು 6:3 ಸೈಜನ್ನು ಬಳಸೋದನ್ನು ನಾವು ನೋಡಿದ್ದೀವಿ. ಅಂದರೆ 100 ಬಿಲ್ಡಿಂಗ್ನ ನಾವು ಉದಾಹರಣೆಗೆ ತೊಗೊಂಡ್ರೆ 90 ಬಿಲ್ಡಿಂಗಲ್ಲಿ 5/3 5:3 ಸೆಕ್ಷನ್ನೇ ಬಳಸಿರ್ತಾರೆ. ಇನ್ನು 10 ಬಿಲ್ಡಿಂಗು ಅಥವಾ 5ರಿಂದ 10 ಬಿಲ್ಡಿಂಗು 6:3 ಸೆಕ್ಷನನ್ನು ಬಳಸಿರ್ತಾರೆ. ಅಥವಾ ಇನ್ನೂ ಅನುಕೂಲಸ್ಥರು ಆದರೆ 6:4 ಬಳಸಿರ್ತಾರೆ. ಸ್ನೇಹಿತರೆ, ಇದನ್ನ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಎಷ್ಟು ನಮಗೆ ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಈಗ ಹಳೆ ಕಾಲದಲ್ಲಿ ಹೇಳ್ತಿದ್ರು ನಮ್ಮ ಹಿರಿಯರು, ಹಳ್ಳಕ್ಕೆ ಹಾಕದಾಗ್ಲಿ ಅಳೆದು ಬಿಟ್ಟು ಹಾಕಿ ಅಂತ ಒಂದು ಗಾದೆ ಮಾತಿದೆ. ಹಾಗಾಗಿ ದುಡ್ಡಿದೆ ಅಂತ ಹೇಳ್ಬಿಟ್ಟು ಎಲ್ಲಿ ಬೇಕು ಅಲ್ಲಿಗೆ ಸುಮ್ಮನೆ ಅನ್ನೆಸೆಸರಿ ಯೂಸ್ ಖರ್ಚು ಮಾಡೋದ್ರ ಬದಲಿಗೆ ನೀಡ್ ಎಷ್ಟಿದೆ ಅಷ್ಟನ್ನು ಹಾಕ್ಕೊಳ್ಳಿ ಅಂತ ನನ್ನ ಒಂದು ಸಣ್ಣದಾಗಿ ಸಲಹೆ. ಇರೋರು ಹಾಕೊಬೋದು, ನಾನು ಯಾರಿಗೂ ಅಬ್ಜೆಕ್ಷನ್ ಮಾಡಲ್ಲ. ಸೊ ನಿಮ್ಮ ಇಷ್ಟ ಅದು. ಸೊ ನಾ ಮಾರ್ಕೆಟಲ್ಲಿ ನಡೀತಾ ಇರ್ತಕ್ಕಂಥ ಸೈಜ್ ಏನು 5/3, ಇದನ್ನು ನಾನು ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ 5:3 ಸೈಜನ್ನು ನಾವು ವಿಂಡೋಗಳಿಗೆ ಬಳಸ್ತಾ ಇದ್ದೀವಿ ಸ್ನೇಹಿತರೆ. ಈಗ ನಾವು ತೊಗೊಳ್ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ಎತ್ತರ 4, ಅಗಲ 5. ಇದನ್ನು ಯಾವ ರೀತಿ ಮಾಡಬೇಕಂದ್ರೆ ಇದಕ್ಕೊಂದು ಡ್ರಾಯಿಂಗ್ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ಡ್ರಾಯಿಂಗ್ ಮಾಡ್ತಾ ಇದ್ದೀನಿ. 5 ಅಡಿ ಅಗಲ ಅಂತಂದರೆ ಈಗ ಚೌಕಟ್ಟಿಗೆ ತೊಗೊಂಡ್ಗೆ 5 ಅಡಿ ಮಾತ್ರ ತೊಗೊಂಡು ಆ ಥರ ಬರಲ್ಲ. 5 ಅಡಿ ತೊಗೊಂಡ್ವಿ ಮುಗೀತು, ಆ ರೀತಿ ಇರಲ್ಲ. ನೋಡಿ, ಇದಕ್ಕೆ ಸೆಕ್ಷನ್ಸು 5 ಅಡಿ ಅಂತಂದರೆ ಡಿವೈಡೆಡ್/3 ಅಂದರೆ 1/4 ಸಮಥಿಂಗ್ ಬರುತ್ತೆ, ಹೆಚ್ಚು ಕಡಿಮೆ ಅಂತ ಅಂದ್ಕೊಳ್ಳೋಣ. ಇದು ಏನಪ್ಪ ಅಂತಂದರೆ ತೊರೆಗಳು ಅಂತಾರೆ ಸ್ನೇಹಿತರೆ. ಅಂದರೆ ವಿಂಡೋ ಪಾರ್ಟೇಷನ್ಸ್. ನೋಡಿ, ವಿಂಡೋ ಪಾರ್ಟೇಷನ್ಸ್ ಇದು 5 ಅಡಿ ಅಗಲಕ್ಕೆ ಕನಿಷ್ಠ ಪಕ್ಷ 3 ಆದರೂ ಬರಬೇಕು. ಇದು ಹೇಗೆ ಅಂತಂದರೆ ಈ ಚೌಕಟ್ಟಿಂದ ಈ ಚೌಕಟ್ಟಿಗೆ ಮಿನಿಮಮ್ 18ರಿಂದ 21 ಇಂಚಿದ್ರೆ ಸಹಜವಾಗಿ ಚೆನ್ನಾಗಿ ಕಾಣುತ್ತೆ. 24 ಇಂಚಿದ್ರೆ ತುಂಬ ಅಗಲವಾಗಿ ಕಾಣುತ್ತೆ, ಅಸಹ್ಯ ಕಾಣುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ 18ರಿಂದ 21 ಇಂಚ್ ಲೆಕ್ಕಾಚಾರ ಈ ರೀತಿ ಡಿವೈಡ್ ಮಾಡಿದ್ರೆ 5 ಅಡಿಗೆ 3 ತೊರೆ ಕರೆಕ್ಟಾಗಿ ಕೊಡುತ್ತೆ. ಅಂದರೆ 3 ಶಟರ್ಸ್ ಕೂರ್ತಕ್ಕಂಥ ವಿಂಡೋ ಇದು. ಶಟರ್ಸ್ ನಂಬರ್ 1, ಶಟರ್ಸ್ ನಂಬರ್ 2, ಶಟರ್ಸ್ ನಂಬರ್ 3. ಈ ಚೌಕಟ್ಟಿನ ಈ ಪೀಸಿಂದ ಈ ಪೀಸಿಗೆ ನಿಮಗೆ ಅಳತೆ ಹಿಡಿದ್ರೆ 5 ಅಡಿ ಬರುತ್ತೆ ಸ್ನೇಹಿತರೆ. ಹಾಗೆ ಇದರಲ್ಲಿ ನಾವು ಈಗ ಮೇಲ್ಗಡೆ ಟಾಪ್ ಪೀಸಿಗೆ ಹೋಗ್ಬಿಡೋಣ. ಇದನ್ನು ದಯವಿಟ್ಟು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಇದನ್ನು ತಿಳ್ಕೊಳ್ಳಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ಅಳತೆನ ನಿಮ್ಮ ಮನೆ ಚೌಕಟ್ಟಿನ ಅಳತೆ ವಿಂಡೋ ಅಳತೆ ಮಾಡೋಕ್ಕಲ್ಲ. ಚೌಕಟ್ಟಿನ ಸುಲಭ, 2 ಪೀಸ್ ಈ ರೀತಿ ಹಾಕಿದ್ವಿ, ಇದು 2 ಪೀಸ್ ತೊಗೊಂಡು ಮುಗೀತು. ಇದು ಅಗಲ ಎಷ್ಟಾರು ಬರಲಿ, ಇದು ಒಂದೇ ಪೀಸು, ಇಲ್ಲೂ ಒಂದೇ ಪೀಸು, ಇದು ಎತ್ತರ ಎಷ್ಟಾರು ಬರಲಿ, 2 ಒಂದೇ ಪೀಸು. ಆದರೆ ವಿಂಡೋದಲ್ಲಿ ಆ ರೀತಿ ಅಲ್ಲ, ನೀವೇ ಡಿವೈಡ್ ಮಾಡ್ಕೊಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಈಗ 5 ಅಡಿ ಅಗಲ ಇದ್ರೂ 3 ವಿಂಡೋ ಬರುತ್ತೆ, 3 ಶಟರ್ಸ್ ಬರುತ್ತೆ. 4 ಅಡಿಗೂ 3 ಬರುತ್ತೆ. ಅಂದರೆ ಸೈಜ್ ಸ್ವಲ್ಪ ಸಣ್ಣದಾಗ್ಬೋದು, ಬಟ್ 3 ಇದು ಫಿಕ್ಸ್. ಇದು 6 ಅಡಿ ಬಂದಾಗ ನೀವು ಅದನ್ನು 4 ಮಾಡ್ಕೊಬೋದು. ಇಲ್ಲಿ ಅದು 6 ಅಡಿ ವಿಂಡೋ ಬಂದಾಗ ನಾನು ನಿಮಗೆ ಅದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ. ನೋಡಿ, ಇದು ಬಾಟಮ್ ಪೀಸ್ ಸ್ನೇಹಿತರೆ. ಇದನ್ನು ಸರಿಯಾದ ರೀತಿ ಡಿವೈಡ್ ಮಾಡ್ಕೊಳ್ದಲ್ಲ ಇದ್ರೆ ನಿಮಗೆ ನಂಬರ್ ಆಫ್ ಪೀಸಸ್ ವ್ಯತ್ಯಾಸ ಆಗುತ್ತೆ. ಮತ್ತು ನೀವು ಕಾರ್ಪೆಂಟ್ರಿಗೆ ಡಿಪೆಂಡ್ ಆಗಬೇಕಾಗತ್ತೆ. ಡಿಪೆಂಡ್ ಆಗಬೇಡಿ ಅಂತ ಹೇಳಲ್ಲ ಸ್ನೇಹಿತರೆ. ಆಗಿ ಅವ್ರು ಕೊಡೋಕ್ಕಿಂತ ಮುಂಚೆ ಮೆಷರ್ಮೆಂಟು ನೀವೇ ತಿಳ್ಕೊಂಡ್ರಿ ಅಂತಂದರೆ ನಾಳೆ ದಿನ ನಿಮಗೆ ಮರದಲ್ಲಿ ಲೆಕ್ಕ ಜಾಸ್ತಿ ಬರ್ಸಿದ್ರು, ನಮಗೆ ಅಳತೆಯಲ್ಲಿ ಮೋಸ ಮಾಡಿದ್ರು, ಇವೆಲ್ಲ ನೀವು ಯಾರಿಗೂ ಹೇಳಬೇಕಾಗಿರೋದಿರಲ್ಲ. ನೀವೇ ಎಜುಕೇಟ್ ಆಗಬೇಕು, ನೀವೇ ತಿಳುವಳಿಕೆ ಬುದ್ಧಿವಂತರಾಗಬೇಕು ಅನ್ನೋದು ನನ್ನ ಒಂದು ಮನಸ್ಸಿನ ಅಭಿಪ್ರಾಯ. ಬಿಟ್ಟರೆ ಬೇರೆ ಏನೂ ಇಲ್ಲ. ನಾನು ಯಾರ ಬಗ್ಗೆನೂ ದೂಷಣೆ ಮಾಡ್ತಾ ಇಲ್ಲ. ಈಗ ಎಲ್ಲರೂ ಕೆಟ್ಟವರಾಗಿರಲ್ಲ, ಎಲ್ಲರೂ ಒಳ್ಳೆಯವರಾಗಿರಲ್ಲ. ಯಾರಿಗೋ ಒಬ್ರಿಗೆ ಮೋಸ ಮಾಡಿರ್ತಾರೆ, ಎಲ್ಲರಿಗೂ ಮೋಸ ಮಾಡ್ತಾರೆ ಅನ್ನೋದು ಅಲ್ಲ. ಈಗ ನಿಮಗೆ ತಿಳುವಳಿಕೆ ಇಲ್ಲ ಅಂದರೆ ಯಾರಾದರೂ ಒಬ್ರು ಮೋಸ ಮಾಡ್ತಾರೆ. ನೀವೇ ತಿಳುವಳಿಕೆ ತಗೊಂಡ್ರಿ ಅಂತಂದರೆ ನಿಮ್ಗೆ ಯಾರೂ ಮೋಸ ಮಾಡೋಕ್ಕಾಗಲ್ಲ. ಹಾಗಾಗಿ ಇದನ್ನು ದಯವಿಟ್ಟು ಸೂಕ್ಷ್ಮದಿಂದ ತಿಳ್ಕೊಳ್ಳಿ. ನಮ್ಮ ಹತ್ರ ಈಗ ಎತ್ತರ ಎಷ್ಟು ಸ್ನೇಹಿತರೆ ಇಲ್ಲಿ ತೋರಿಸ್ದಂಗೆ ಬನ್ನಿ, ಇನ್ನೊಂದು ಸ್ವಲ್ಪ ತೋರಿಸ್ಬಿಡ್ತೀನಿ, ಮಿಸ್ ಆಗಬಾರ್ದು ಲೆಕ್ಕ ಅಂತ. ನೋಡಿ, ಎತ್ತರ
4 ಅಡಿ ಸ್ನೇಹಿತರೆ ಎತ್ತರ ಇಲ್ಲಿ ಬರ್ದಿದ್ದೀನಿ ರೆಫರೆನ್ಸ್ಗೆ. ಇನ್ನು ಅಗಲ ಇಲ್ಲಿಂದ ಇಲ್ಲಿವರೆಗೂ 5 ಅಡಿ ಸ್ನೇಹಿತರೆ ಬರ್ತಿದ್ದೀನಿ. ಗೊತ್ತಾಯ್ತಲ್ಲ? ಬನ್ನಿ. ಎತ್ತರ 4 ಅಡಿ, ಹೌದಾ? 4 ಅಡಿ ಇಲ್ಲಿ ಬರ್ತಿದ್ದೀನಿ. 4 ಅಡಿ ಎತ್ತರ. ಅಗಲ ಎಷ್ಟು ಸ್ನೇಹಿತರೆ? 5 ಅಡಿ. 5 ಅಡಿ ಎಲ್ಲಿಂದ ಎಲ್ಲಿಗೆ? ಗೋಡೆಯಿಂದ ಗೋಡೆಗೆ ಬಿಟ್ಟಿರ್ತಕ್ಕಂಥ ಸ್ಥಳ 5 ಅಡಿ ಸ್ನೇಹಿತರೆ. ಆದರೆ ನೀವು ಇಲ್ಲೂ ಕೂಡ ಕಿವಿ ಅಥವಾ ಮೊಂಡು ಅಂತ ಹೇಳ್ತಾರೆ ನೋಡಿ, ಇದು ವಿಂಡೋ ಸ್ವಲ್ಪ ಅಗಲ ಇರ್ತಕ್ಕಂಥ ವಿಂಡೋ ಆಗಿರೋದ್ರಿಂದ, ಅಥವಾ ವಿಂಡೋಗಳಿಗೆ ನೀವು ಮಿನಿಮಮ್ ಇಲ್ಲಿ 6 ಇಂಚು ಮತ್ತು ಇಲ್ಲಿ 6 ಇಂಚು ಗೋಡೆ ಒಳಗಡೆ ಹೋಗ್ತಕ್ಕಂಥದ್ದು. ಇಲ್ಲಿ ನೀವು ಮರ ಎಕ್ಸ್ಟ್ರಾ ತಗೊಳ್ಬೇಕಾಗತ್ತೆ. ಯಾವಾಗಲೂ ಸ್ನೇಹಿತರೆ ಎತ್ತರದಲ್ಲಿ ಎಕ್ಸ್ಟ್ರಾ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅಂದರೆ ಎತ್ತರ ಯಾವುದು ಇದರಲ್ಲಿ? 4 ಅಡಿ ಎತ್ತರ. ಈ ತುದಿಯಿಂದ ಈ ತುದಿ 4 ಅಡಿ. ಇದು ಯಾವತ್ತೂ ವ್ಯತ್ಯಾಸ ಆಗಲ್ಲ ಸ್ನೇಹಿತರೆ. ಇದು ಎಕ್ಸಾಕ್ಟ್ ಎಷ್ಟು ಗೋಡೆಯಿಂದ ಗೋಡೆ ಬಿಟ್ಟಿರ್ತವೆ ಅಷ್ಟೇ ತೊಗೊಳ್ಬೇಕಾಗತ್ತೆ. 4 ಅಡಿ ಪರ್ಫೆಕ್ಟ್. ಆದರೆ ಅಗಲ ಏನೇ ತೊಗೊಂಡ್ರು, ಎಲ್ಲೇ ತೊಗೊಂಡ್ರು ಕೂಡ ಅರ್ಧ ಅಡಿ ಎಕ್ಸ್ಟ್ರಾ ಬೇಕು. ಅಂದರೆ ಇಲ್ಲ 6 ಇಂಚು, ಇಲ್ಲ 6 ಇಂಚು. ಸೊ 12 ಇಂಚು. 12 ಇಂಚ್ ಅಂದರೆ 1 ಅಡಿ. 5 ಅಡಿ ನಾವು ಬಿಟ್ಟಿರ್ತಕ್ಕಂಥ ಗೋಡೆಗೆ ಕಿವಿಗಳು 2 ಸೇರಿ ಅರ್ಧ ಅಡಿ 6 ಅಡಿ ಮರ ಬೇಕಾಗುತ್ತೆ. ಅಂದರೆ ಇದು ಡಿಸೈನ್ ನಿಮಗೆ ತೋರಿಸಿದ್ದೀನಿ. 5 ಅಡಿ ಅಗಲ ಮತ್ತು 4 ಅಡಿ ಎತ್ತರದ್ದು. ನೋಡಿ ಸ್ನೇಹಿತರೆ, ಇಲ್ಲಿ ಬರಿತಾ ಇದ್ದೀನಿ. 5/4 ವಿಂಡೋ ನಂಬರ್ 1. ಓಕೆ. ಸೆಕ್ಷನ್ 5(3). ಈ ವಿಂಡೋ ಸೈಜ್ಗೆ ನಾವು ಬಳಸ್ತಿರ್ತಕ್ಕಂಥ ಸೆಕ್ಷನ್ 5(3). ಸರಿನಾ? ನೋಡಿ ಸ್ನೇಹಿತರೆ, ಈಗ ನಮ್ಮ ವಿಂಡೋ ಅಳತೆ ಬಂದ್ಬಿಟ್ಟು ಅಗಲ 5 ಫೀಟು ಮತ್ತು ಎತ್ತರ 4 ಫೀಟು. 5 × 4ರ ವಿಂಡೋ ನಂಬರ್ 1. ವಿಂಡೋ ನಂಬರ್ 1ನ ಅಗಲ ಮತ್ತು ಎತ್ತರ ಆಯಿತು. ಇದಕ್ಕೆ ನಾವು ಬಳಸ್ತಾ ಇರ್ತಕ್ಕಂಥ ಸೆಕ್ಷನು 5/3, 5/3 ಸೆಕ್ಷನ್. 5(3) ಸೈಜನ್ನು ನಾವು ಈ ಕಿಟಕಿಗೆ ಬಳಸ್ತಾ ಇದ್ದೀವಿ. ಅಳತೆ ಹೇಗೆ ಬರ್ಕೊಬೇಕು ಸ್ನೇಹಿತರೆ? ಮೊದಲು ಕನ್ಫ್ಯೂಷನ್ಸ್ ಇರ್ತಲ್ಲ ನಿಮಗೆ, ಯಾವುದು ಅಗಲದು, ಅದನ್ನೇ ಹೇಳ್ಕೊಡ್ತೀನಿ. ನೋಡಿ, ಅಗಲ 5 ಅಡಿ ಇದೆ, ಹೌದಾ ಸ್ನೇಹಿತರೆ? 5 ಅಡಿ ಅಗಲಕ್ಕೆ ಇಲ್ಲಿ ಅರ್ಧ ಅಡಿ ಮತ್ತು ಇಲ್ಲಿ ಅರ್ಧ ಅಡಿ ಸೇರಿಸಿದಾಗ 6 ಅಡಿ ಅಗಲ ಆಯಿತು. 6 ಅಡಿ ಬೇಕು, ಯಾಕಂದರೆ ಗೋಡೆ ಒಳಗೆ 3 ಇಂಚ್ ಹೋಗುತ್ತೆ. 6 ಇಂಚ್ ಹೋಗುತ್ತೆ. ನೋಡಿ ಈ ರೀತಿ, ಇದು 6 ಇಂಚು ಅಂತ ಅನ್ಕೊಳ್ಳಿ ಸ್ನೇಹಿತರೆ, ಗೋಡೆಯೊಳಗೆ ಹೋಗ್ತಕ್ಕಂಥ ಕಿವಿ. ಹಾಗೆ ಇಲ್ಲೂ ಕೂಡ ಬಾಟಮಲ್ಲಿ ಇದು 6 ಇಂಚು ಗೋಡೆಯೊಳಗೆ ಹೋಗ್ತಕ್ಕಂಥ ಸೈಜು. ಇದು ಯಾಕೆ ಗೋಡೆಯೊಳಗೆ ಹೋಗ್ಬೇಕಂದ್ರೆ ಸ್ಟ್ರೆಂತ್ ಇರುತ್ತೆ ಸ್ನೇಹಿತರೆ. ಈ ವಿಂಡೋ ಬಂದ್ಬಿಟ್ಟು ಈ 6 ಇಂಚ್ ಒಳಗಡೆ ಹೋಗೋದ್ರಿಂದ ಈ ಬಿಗಿಯಾಗಿ ಕೂತ್ಕೊಳ್ಳುತ್ತೆ. ಪ್ಯಾಕಿಂಗ್ ಮಾಡ್ತಾರೆ, ಇದನ್ನು ಕ್ಲೀನಾಗಿ ಪ್ಯಾಕಿಂಗ್ ಮಾಡಿ ಪ್ಲಾಸ್ಟಿಂಗ್ ಮಾಡೋದ್ರಿಂದ ಬಿಗಿಯಾಗಿ ಕೊಡುತ್ತೆ. ನೋಡಿ, ಈ 5 ಅಡಿ ಅಗಲಕ್ಕೆ ಇಲ್ಲ ಅರ್ಧ ಅಡಿ ಮತ್ತು ಇಲ್ಲ ಅರ್ಧ ಅಡಿ ಸೇರಿಸಿದಾಗ 6 ಅಡಿ ಅಗಲ ಆಯಿತು. ನೀವು ಮರ ಸಾಮಿಲಿ ಖರೀದಿ ಮಾಡಕ್ಕೆ ಹೋದಾಗ 6 ಅಡಿ ಅಗಲದ 5(3) 2 ಸೈಜು, ಇಲ್ಲೊಂದು ಮತ್ತು ಇಲ್ಲೊಂದು. ಎಷ್ಟು? 6 ಅಡಿ ಅಗಲದ, ಅಂದರೆ ನಿಮ್ಮ ಲೆಕ್ಕದಲ್ಲಿ ಇದು ಅಗಲ. ಸೊ ಇದು 6 ಅಡಿ ಉದ್ದ ಅಂತ ಬರ್ಕೊಬೇಕು ನೀವು. 5 + ಅರ್ಧ + ಅರ್ಧ 6 ಅಡಿ ಉದ್ದದ ಬಾಟಮ್ ಪೀಸು ಮತ್ತು ಟಾಪ್ ಪೀಸು, ಅಂದರೆ 2 ಪೀಸು ಮರ ನಿಮಗೆ 5(3) ಬೇಕು ಸ್ನೇಹಿತರೆ. ನೋಡಿ, ಟಾಪ್ ಮತ್ತು ಬಾಟಮ್ 2 ಸೇರಿ 6 ಅಡಿ ಉದ್ದದ 5 ಇಂಚ್ ಅಗಲದ 3 ಇಂಚ್ ದಪ್ಪದ 2 ಪೀಸುಗಳು 6 ಅಡಿ ಉದ್ದ 5(3)ದು 2 ಪೀಸು, ಒಂದು ಟಾಪಿಗೆ ಮತ್ತೆ ಒಂದು ಬಾಟಮ್ಗೆ. ವಿಡ್ತು ಅಗಲದ ಕೆಲಸ ಮುಗೀತು. ಅಗಲಕ್ಕೆ 2 ಪೀಸು ಸಾಕು. ನೋಡಿ, ಅಗಲಕ್ಕೆ 2 ಪೀಸ್ ಆಗೋಯ್ತು. ಈಗ ಎತ್ತರ ನಮಗೆ ಎಷ್ಟಿದೆ ಸ್ನೇಹಿತರೆ? 4 ಅಡಿ ಎತ್ತರ ಇದೆ, ಹೌದಾ? 4 ಅಡಿ ಎತ್ತರಕ್ಕೆ ನಾವೇನು ಮಾಡಿದ್ವಿ? 3 ಪಾರ್ಟೇಷನ್ ಕೊಡ್ತಾ ಇದೀವಿ. 3 ಶಟ್ರಸ್ಗಳನ್ನು ಕೊಡ್ತಾ ಇದೀವಿ. ಅಂದರೆ 3 ಶಟ್ರಸ್ಗಳ ಉಳ್ಳಂಥ ಒಂದು ಕಿಟಕಿಯ ಒಂದು ಮೆಜರ್ಮೆಂಟ್ ಹೇಗೆ ತೊಗೊಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದು 4 ಅಡಿದು 1 ಪೀಸು, 4 ಅಡಿದು 2 ಪೀಸು, 4 ಅಡಿದು 3 ಪೀಸು, 4 ಅಡಿದು 4 ಪೀಸು. 3 ಶಟ್ರಸ್ಗಳ ಒಂದು ವಿಂಡೋ ಮಾಡಬೇಕಂದ್ರೆ ಎತ್ತರ 4 ಅಡಿಯ 4 ಪೀಸು ಬೇಕು. 4 ಅಡಿಯ 4 ಪೀಸು ಏನು ಸೈಜ್ ಬೇಕು ಸ್ನೇಹಿತರೆ? ಮೇಲ್ಗಡೆ ಏನು ಬಳಸಿದೀವಿ ನಾವು? 5(3). ಸೊ ಕೆಳಗಡೆನೂ ಅದನ್ನೇ ಬಳಸಬೇಕು. ನೋಡಿ, ಎತ್ತರದಲ್ಲಿ ಯಾವತ್ತೂ ಎಕ್ಸ್ಟ್ರಾ ಮರ ತೊಗೊಳ್ಳೋ ಅವಶ್ಯಕತೆ ಇಲ್ಲ. 4 ಅಡಿಗೆ 4 ಅಡಿನೇ ತೊಗೊಂಡ್ವಿ, ಅಗಲದಲ್ಲಿ ಮಾತ್ರ ಎಕ್ಸ್ಟ್ರಾ ತೊಗೊಬೇಕು, ಕೊಟ್ಟಿದ್ದೀನಿ. ಇನ್ನು ಎತ್ತರದ ವಿಷಯಕ್ಕೆ ಬಂದಾಗ 4 ಅಡಿ ಎತ್ತರ ಇದೆ, ವಾಲ್ ಟು ವಾಲ್ ಬಿಟ್ಟಿರ್ತಕ್ಕಂಥದ್ದು 4 ಅಡಿ, ನಾವು ತೊಗೊಂಡಿರೋದು 4 ಅಡಿ ಪೀಸು. 4 ಅಡಿ ಗುಣಿಸು 5 ಇಂಚು ಅಗಲ ಗುಣಿಸು 3 ಇಂಚು ದಪ್ಪ. ಗೊತ್ತಾಯ್ತಾ ಸ್ನೇಹಿತರೆ?
4 ಅಡಿ ಉದ್ದ, 5 ಇಂಚ್ ಅಗಲ, 3 ಇಂಚ್ ದಪ್ಪದ ಒಟ್ಟು 1, 2, 3, 4 ಸೈಜ್ಗಳು ಬೇಕು. 4 ಪೀಸಸ್. ಹಾಗಾದ್ರೆ ಈ ಒಂದು 5x4 ಸೈಜ್ನ 5x4 ವಿಂಡೋ ನಂಬರ್ 1, ಈ 5x4 ಸೈಜ್ನ ಕಿಟಕಿಗೆ 5-3 ಸೆಕ್ಷನ್ ಅಂದ್ರೆ 5-3 ಮರ ಬಳಸಬೇಕಾಗತ್ತೆ. ಎಷ್ಟು ಪೀಸ್ ಬೇಕಾಗತ್ತೆ? 6 ಅಡಿ ಉದ್ದದ 5-3 2 ಪೀಸು, 4 ಅಡಿ ಉದ್ದದ 5-3 4 ಪೀಸು, ಒಟ್ಟು 6 ಪೀಸು ಮರ. ಈ ಲೆಂತ್ ಇಂದು ಈ ಮೆಜರ್ಮೆಂಟ್ ಏನು ತಗೊಂಡ್ರೆ ಈ ನಿಮ್ಮ 5x4 ವಿಂಡೋ ನಂಬರ್ 1 5-4 ಅಳತೆಯ ಕಿಟಕಿ ನಂಬರ್ 1 ನಿಮಗೆ ತಯಾರು ಮಾಡೋಕ್ಕೆ ಸಾಧ್ಯತೆ ಇದೆ. ನೋಡಿ, ಇನ್ನೊಂದ್ಸಲ ಕೌಂಟಿಂಗ್ ತೊಡಿ. 1, 2, 3, 4 4 ಅಡಿ ಎತ್ತರದ್ದು 4 ಪೀಸು, 6 ಅಡಿ ಎತ್ತರದ್ದು 1 + 1 2. ಸೊ 6 ಅಡಿ 2 ಪೀಸು, 4 ಅಡಿ 2 ಪೀಸು, 4 2 6 ಪೀಸು, ಒಟ್ಟು 6 ಪೀಸ್ ಮರ ತಗೊಂಡ್ರೆ ನಾನು ಹೇಳಿರೋ ಅಳತೆದು ಈ ಕಿಟಕಿ ತಯಾರಾಗುತ್ತೆ ಸ್ನೇಹಿತರೆ. ತುಂಬ ಸಂಕ್ಷಿಪ್ತವಾಗಿ ನಿಮಗೆ ನಾನು ಹೇಳ್ಕೊಡೋಕೆ ಪ್ರಯತ್ನ ಪಟ್ಟಿದ್ದೀನಿ. ಇದರಲ್ಲಿ ಏನಾದ್ರು ನಿಮಗೆ ಡೌಟ್ಸ್ ಇದ್ದರೆ ದಯವಿಟ್ಟು ನೀವು ನಮಗೆ ಕಮೆಂಟ್ಸ್ ಮಾಡಬಹುದು. ನಾನು ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಇದು ತುಂಬ ಅಕ್ಯುರೇಟಾಗಿ ಮೆಜರ್ಮೆಂಟ್ ಕೊಟ್ಟಿದ್ದೀನಿ ಸ್ನೇಹಿತರೆ. ಕೆಲವರು ಹೇಳ್ತಾರೆ 6 ಇಂಚು ಇದು ಬೇಡ, 4 ಇಂಚ್ ಸಾಕು, 3 ಇಂಚ್ ಸಾಕು ಅಂತ ಹೇಳ್ತಾರೆ. ಬಟ್ ನಾನು ಯಾಕೆ ನಿಮ್ಗೆ 6 ಇಂಚೇ ತೊಗೊಳ್ಳಿ ಅಂತ ಹೇಳ್ತಿದ್ದೆ ಅಂದರೆ, ವಿಂಡೋ ನೀವು ಅಳತೆ ಮಾಡಿರ್ತಕ್ಕಂಥದ್ದನ್ನು, ನೀವು ತೊಗೊಂಡಿರ್ತಕ್ಕಂಥದ್ದನ್ನು ಕಡಿಮೆ ಇದ್ದಾಗ ಯಾವಾಗಲೂ ಅಷ್ಟೇ ಜಾಸ್ತಿ ಬೇಕು ಅಂದರೆ ಜಾಯಿಂಟ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಈಗ ತೊಗೊಳ್ವಾಗಲೇ ನೀವು 4 ಇಂಚು ಬರಲಿ 6 ಇಂಚು ತೊಗೊಂಡಿದ್ದೀರಂತಾಗ ಕಟ್ ಮಾಡ್ಬೋದು. ಬಟ್ ಜಾಯಿಂಟ್ ಮಾಡಬೇಕಂದ್ರೆ ಬಹಳ ಕಷ್ಟ ಆಗುತ್ತೆ. ಹೇಗೆ ಅಂತ ನೀವು ಕನ್ಫ್ಯೂಸ್ ಆಗ್ಬೋದು. ಈಗ ಆದರೂ ಕೂಡ ಮತ್ತೊಂದು ಸಲ ಸ್ಪಷ್ಟವಾಗಿ ಹೇಳ್ತೀನಿ ಸ್ನೇಹಿತರೆ. ಸಪೋಸ್ ನೀವೇ ಅಳತೆ ಬರ್ಕೊಂಡು ನೀವೇ ಮರ ತಂದಿದ್ದ ಮರನ ಕಾರ್ಪೆಂಟ್ರು ಒಂದು ವೇಳೆ ಬೇಡ ಅನ್ನೋ ಚಾನ್ಸಸ್ ಇರುತ್ತೆ. ಯಾಕಂತಂದರೆ ಆಗಲ್ಲ ಅಂತ ಹೇಳುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಇಲ್ಲಿ ಅರ್ಧ ಅಡಿ ಬಿಟ್ಟಿದ್ದೀವಿ. ಆದರೆ ನೀವು ತುಂಬ ನೆಕ್ ಟು ನೆಕ್ ತೊಗೊಂಡ್ರಿ ಅಂತಂದರೆ ಏನಾಗುತ್ತೆ, 3 ಇಂಚು ಕೂಡ ಬಿಡ್ಬೋದು ಈ ಕಿವಿನ, 4 ಇಂಚು ಕೂಡ ಬಿಡ್ಬೋದು, ಅಥವಾ 5 ಇಂಚು ಕೂಡ ಬಿಡ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನೀವು 3 ಇಂಚಿನ ಇದನ್ನು ಬಿಟ್ಟು ಲೆಕ್ಕ ತೊಗೊಂಡ್ರಿ ಅಂದರೆ 5 ಅಡಿಗೆ ಇಲ್ಲಿ 3 ಇಂಚ್ ಇಲ್ಲಿ 3 ಇಂಚ್ ಅಂದರೆ ಕಾಲ್ ಅಡಿ ಅಂದರೆ 5 ಅಡಿ ಪೀಸ್ ತಂದರೆ ಅಡ್ಜಸ್ಟ್ ಆಗುತ್ತೆ ಅಂತ ನಾವು ಒಪ್ಕೊಳ್ತೀವಿ, ಇಲ್ಲ ಅಂತಲ್ಲ. ಕೆಲವೊಬ್ಬ ಕಾರ್ಪೆಂಟ್ರು ನಿಮಗೆ ಅದು ಆಗಲ್ಲ, ಕೆಲವೊಬ್ರು ಹೇಳ್ತಾರೆ ಇಲ್ಲ ಸರ್ ಆಗಲ್ಲ, ಅದು 3 ಇಂಚ್ ಆದರೆ ಅದು ಬಿಗಿ ಬರಲ್ಲ, ಅದು ಜಾಸ್ತಿ ಬೇಕು ಅಂತ ಹೇಳ್ಬೋದು. ಅಂದರೆ ನಿಮಗೆ ಮಿಸ್ಗೈಡ್ ಮಾಡ್ಬೋದು, ದಾರಿ ತಪ್ಪಿಸ್ಬೋದು, ಅಥವಾ ಹೇಳ್ಬೋದು, ಏನೋ ಒಂದು ನಿಮಗೆ ಸಮಜಾಯಿಷಿ ಕೊಡ್ಬೋದು. ಇದು ಕಡಿಮೆ ಆಯಿತು, ಇದರಿಂದ ನಾವು ಚೌಕಟ್ಟು ಮಾಡಿದ್ರೆ, ಕಿಟಕಿ ಮಾಡಿದ್ರೆ ನಿಮಗೆ ಬಿಗಿ ಬರಲ್ಲ ಅಂತ ಹೇಳ್ತಾರೆ. ನನ್ನ ಪ್ರಕಾರ 3 ಇಂಚ್ ಹಾಕಿದ್ರು ಅಷ್ಟೇ ಬಿಗಿ ಬರುತ್ತೆ, 4 ಇಂಚು ಕಿವಿ ಹಾಕಿದ್ರು ಅಷ್ಟೇ ಬಿಗಿ ಬರುತ್ತೆ, 5 ಇಂಚ್ ಕಿವಿ ಹಾಕಿದ್ರು ಅಷ್ಟೇ ಬರುತ್ತೆ, 6 ಇಂಚ್ ಕಿವಿ ಹಾಕಿದ್ರು ಅಷ್ಟೇ ಬರುತ್ತೆ. ತಗೊಳ್ಳುವಾಗ ನೀವು 3 ಇಂಚು ಎಕ್ಸ್ಟ್ರಾ ಆ ಕಡೆ 3 ಇಂಚ್ ಕಡೆ ಎಕ್ಸ್ಟ್ರಾ ಮರ ತೊಗೊಂಡಿರ್ತೀರ ಅಂದರೆ ಅರ್ಧ ಅಡಿ ನಿಮಗೆ 5-3 ಸೈಜ್ ಅಂದರೆ ತುಂಬ ದೊಡ್ಡ ವ್ಯತ್ಯಾಸ ಬರಲ್ಲ. ಒಂದು ಸಣ್ಣ ಅಮೌಂಟಲ್ಲಿ ಬರ್ಬೋದು. ಈಗ ಒಂದು 50,000 ರೂಪಾಯಿ ಮರ ತೊಗೊಳ್ತಿದ್ದೀರಂದರೆ ಈ ಒಂದು ಕಾಲ್ ಅಡಿ ಎಕ್ಸ್ಟ್ರಾ ತೊಗೊಂಡಿರೋದು ಒಂದು 1,000 ರೂಪಾಯಿಂದ 1,500 ರೂಪಾಯಿ ವ್ಯತ್ಯಾಸ ಬರ್ಬೋದು. ಒಂದು ಸೂಕ್ಷ್ಮ ಒಂದು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ. ಸೊ ಅರ್ಧ ಅಡಿ ನೀವು ಎಕ್ಸ್ಟ್ರಾ ಮರ ತೊಗೊಳ್ಳೋದ್ರಿಂದ ನಿಮಗೆ ಯಾರು ಕೂಡ ನಾಳೆ ದಿವಸ ಕಾರ್ಪೆಂಟರ್ ಆಗಲಿ ಅಥವಾ ಇನ್ನೊಬ್ಬ ಕೆಲಸಗಾರರಾಗಲಿ ಅಥವಾ ಗಾರೆಯವರಾಗಲಿ ಯಾರು ಕೂಡ ನಿಮಗೆ ಅಬ್ಜೆಕ್ಷನ್ ಮಾಡಲ್ಲ. ಯಾಕಂದರೆ ಸರಿಯಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ಅವ್ರಿಗೆ ಬೇಕಾಗಿರೋದು 3ರಿಂದ 4 ಇಂಚ್ ಆಗಿದ್ರು ಕೂಡ ನೀವು 6 ಇಂಚ್ ತಂದಿದ್ದೀರಾ. ಸೊ 2-3 ಇಂಚ್ ಜಾಸ್ತಿ ಇರೋದ್ರಿಂದ ನೀವು ಅಳತೆ ಮಾಡಿರೋದು ಅಕ್ಯುರೇಟ್ ಆಗಿದೆ. ನಿಮಗೆ ಯಾರು ಅಬ್ಜೆಕ್ಷನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾಳೆ ಅಬ್ಜೆಕ್ಷನ್ ಮಾಡಿದ್ರು ಅಂತಂದರೆ ನೀವು ಈ ವಿಡಿಯೋನ ಅವ್ರಿಗೆ ತೋರಿಸಿದ್ರೆ ಅಂದರೆ ಅವ್ರು ನಿಮಗೆ ಮತ್ತೇನು ರಿಟರ್ನ್ ಆನ್ಸರ್ ಕೊಡಲ್ಲ. 1-2 ಇಂಚ್ ಜಾಸ್ತಿನೇ ತೊಗೊಂಡಿದ್ದೀರಾ ಹೊರತು ನೀವು ಕಡಿಮೆ ತೊಗೊಂಡಿಲ್ಲ ಅಂತ ಹೇಳೋಕ್ಕೆ ನಾನು ಇಷ್ಟು ಪ್ರಯತ್ನ ಪಟ್ಟಿದ್ದೀನಿ. ಅಲ್ಲಿಗೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ವಲ್ಪ ಮರ ಜಾಸ್ತಿ ಬರ್ಸಿದ್ರು ಕೂಡ ತಪ್ಪೇನೂ ಇಲ್ಲ. ಕಡಿಮೆ ಬರ್ಸಿ ಶಾರ್ಟೇಜ್ ಆದರೆ ಜಾಯಿಂಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಸ್ವಲ್ಪ ಜಾಸ್ತಿ ಬರ್ಸಿದ್ದೀನಿ, ಇದು ನಿಮಗೆ ಪರ್ಫೆಕ್ಟ್ ಆಗುತ್ತೆ ಅಂತ ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಸ್ನೇಹಿತರೆ. ಇದರಲ್ಲಿ ನಿಮ್ಗೇನು ಡೌಟ್ ಇಲ್ಲ ಅಂತಂದರೆ ನಾವೀಗ ಮತ್ತೊಂದು ವಿಂಡೋ ಎಕ್ಸಾಂಪಲ್ ಆಗಿ ತೊಗೊಂಡು ಅಲ್ಲೂ ನಾನು ನಿಮಗೆ ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಏನಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ. ಮುಂದಿನ ಒಂದು ವಿಂಡೋಗೆ ನಾವು ಹೋಗೋಣ ಬನ್ನಿ ಸ್ನೇಹಿತರೆ. ಈಗ ನಾವು 2ನೇ ವಿಂಡೋ ಅಂದರೆ 2ನೇ ಕಿಟಕಿ ಅಳತೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ. ಈಗ ಆ ಮೊದಲು ಹೇಳ್ಕೊಟ್ಟಿರ್ತಕ್ಕಂಥದ್ದು 5x4 5 ಅಡಿ ಅಗಲ 4 ಅಡಿ ಎತ್ತರದ ವಿಂಡೋ ಹೇಳ್ಕೊಟ್ಟಿದೆ. ಈಗ ಒಂದು ಹೊಸ ಅಳತೆ ಜೊತೆ ನಾನು ಬಂದಿದ್ದೀನಿ. ಈಗ ನೋಡಿ ಇಲ್ಲಿ ಏನು ಅಳತೆ ಇದೆ ಅಂತ ಲೈವ್ ಆಗಿ ಒಂದು ಚೆಕ್ ಮಾಡೋಣ ಬನ್ನಿ ಸ್ನೇಹಿತರೆ. ವಿಂಡೋ ನಂಬರ್ 2 2ನೇ ಕಿಟಕಿಯ ಅಳತೆ
ನೋಡಿ ಸ್ನೇಹಿತರೆ, ಈಗ ನಾನೀಗ ಗೋಡೆಯಿಂದ ಗೋಡೆಗೆ ಬಿಟ್ಟಿರ್ತಕ್ಕಂಥ ಸ್ಥಳದ ಬಗ್ಗೆ ಮೆಜರ್ಮೆಂಟ್ ಹಿಡಿತಾ ಇದ್ದೀನಿ. ಇದು ಅಗಲ ಸ್ನೇಹಿತರೆ 49 ಇಂಚ್ ಇದೆ, ಅಂದ್ರೆ 4 ಅಡಿನೇ. ಇದು 1 ಅಡಿ ಸ್ವಲ್ಪ ಜಾಸ್ತಿ ಬಿಟ್ಟಿದ್ದಾರೆ, ಯಾಕಂದ್ರೆ ಅದು ಪ್ಲಾಸ್ಟಿಂಗ್ ಮಾಡ್ಕೊಳ್ತಾರೆ. ಆ 1 ಇಂಚ್ 4 ಅಡಿ 1 ಇಂಚ್ ಇದೆ ಸ್ನೇಹಿತರೆ. ಇದು ಅಗಲ ನೋಡಿ, ಈ ತುದಿಯಿಂದ ಈ ತುದಿಗೆ 49 ಇಂಚ್ ಇದೆ. ಆದ್ರೆ ಇದನ್ನ 48 ಇಂಚ್ ಅಂತ ತಾನೇ ನೀವು ಗಣನೆ ತೊಗೊಳ್ಳಿ, ಯಾಕಂದ್ರೆ 1 ಇಂಚನ್ನ ನಾವು ಪ್ಲಾಸ್ಟಿಂಗ್ ಮಾಡ್ಕೊಳ್ತಾರೆ. ಯಾವುದೇ ಕಾರಣಕ್ಕೂ ಇದು 4 ಅಡಿನೇ ಮೆಜರ್ಮೆಂಟ್ ಸ್ನೇಹಿತರೆ. 1 ಇಂಚನ್ನ ಪ್ಲಾಸ್ಟಿಂಗ್ ಮಾಡ್ಕೊಳ್ತಾರೆ, ಅಂದ್ರೆ ಅಗಲ 4 ಅಡಿ. ಸರಿನಾ ಸ್ನೇಹಿತರೆ? ನೋಡಿ, ನಿಮ್ಮ ರೆಫರೆನ್ಸ್ಗೆ ಇಲ್ಲಿ ಬರೀತೀನಿ ಸ್ನೇಹಿತರೆ. 4 ಅಡಿ ಅಗಲ, ಈ ಕಿಟಕಿಯ ಅಗಲ 4 ಅಡಿ. ಹಾಗೆ ಸ್ನೇಹಿತರೆ, ಈ ಕಿಟಕಿಯ ಎತ್ತರ ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ, ನಿಂಟ್ಲ ಲೆವೆಲ್ ಅಂದ್ರೆ ಮರ ಚೌಕಟ್ಟು ಕೂರ್ತಕ್ಕಂಥ ಜಾಗಕ್ಕೆ ಟೇಪ್ ಹಿಡಿದಿದ್ದೀನಿ. ನೋಡಿ, 4 ಅಡಿ ಎತ್ತರ ಇದೆ ಸ್ನೇಹಿತರೆ. ಇದು ಕಾಣಿಸ್ತಿದೆಯಲ್ಲ ನೋಡಿ, ಮೇಲಿಂದ ಕೆಳಗೆ ತನಕ ಟೇಪ್ ಹಿಡಿದಿದ್ದೀನಿ. ಈ ರೀತಿ ಟೇಪ್ ಹಿಡಿಬೇಕಂದ್ರೆ ಇದು ಮೇಲ್ಗಡೆ ತಾಗಿರ್ಬೇಕು, ಚೌಕಟ್ಟು ಕೂರ್ತಕ್ಕಂಥ ಜಾಗ ನಿಂಟ್ಲಿಕ್ಕೆ ತಾಗಿರ್ಬೇಕು. ಇಲ್ಲಿ ಗ್ಯಾಪ್ ಇಟ್ಟಿರ್ತಕ್ಕಂಥ ಜಾಗ ನೋಡಿ, ಎಷ್ಟು ಸ್ಪೇಸ್ ಇದೆ. ಇದು ಮೇಲಿಂದ ಕೆಳಗಡೆ ತನಕ 4 ಅಡಿ ಎತ್ತರ ಇದೆ. ದಯವಿಟ್ಟು ಇದನ್ನ ನೀವು ಸುಮ್ಮನೆ ನೋಡೋದು ಅಷ್ಟೇ ಅಲ್ಲ, ದಯವಿಟ್ಟು ಅಬ್ಸರ್ವ್ ಕ್ಲೀನಾಗಿ ಮಾಡ್ಕೊಳ್ಳಿ. ಇದನ್ನ ತಿಳ್ಕೊಳ್ಳಿ, ಹೇಗೆ ಟೇಪ್ ಹಿಡಿಬೇಕಂದ್ರೆ ನೀವು ಸೊಟ್ಟ ಪೊಟ್ಟ ಹಿಡಿಯೋದು ಮತ್ತೆ ಹೇಗೋ ಒಂದು ಹಿಡಿಯೋದು ಆ ರೀತಿ ಅಲ್ಲ. ಇಲ್ಲಿ 4 ಅಡಿ ಎತ್ತರ ಬಿಟ್ಟಿದೀವಿ, ಹೌದಾ ಸ್ನೇಹಿತರೆ? ಕೆಲವೊಂದ್ಸಲ 49 ಇಂಚ್ ಇರುತ್ತೆ ಅಥವಾ 50 ಇಂಚ್ ಇರುತ್ತೆ. 1 ಇಂಚ್ 2 ಇಂಚ್ ಜಾಸ್ತಿ ಇದ್ರು ಕೂಡ 4 ಅಡಿನೇ ಕೌಂಟ್ ತಗೊಬೇಕು, ಯಾಕಂದ್ರೆ ಅದು ಪ್ಲಾಸ್ಟಿಂಗ್ ಅಲ್ಲಿ ಕವರ್ ಮಾಡ್ಕೊಳ್ತಾರೆ. ಒಂದು ಸ್ಟ್ಯಾಂಡರ್ಡ್ ಸೈಜ್ ತಗೊಬೇಕು. ವಿಂಡೋಗಳೆಲ್ಲ 4 ಅಡಿ ಅಗಲ 4 ಅಡಿ ಎತ್ತರ ಈ ರೀತಿ, ಅಥವಾ 4.25 ಅಥವಾ 5.4 ಈ ರೀತಿ ಇರುತ್ತೆ. 4.25 5.25 ಹಿಂಗೆಲ್ಲ ಇರಲ್ಲ ಸ್ನೇಹಿತರೆ. ಸೊ ಇದ್ರದ್ದು ಮೆಜರ್ಮೆಂಟ್ ನೀವು ಈಗ ನೋಡಿದೀರಾ. ಇದು ಬಂದ್ಬಿಟ್ಟು 4 ಅಡಿ ಎತ್ತರ, 4 ಅಡಿ ಎತ್ತರ ಮತ್ತು 4 ಅಡಿ ಅಗಲದ ಒಂದು ಕಿಟಕಿ. ಎರಡನೇ ಕಿಟಕಿ ನಾವು ನಿಮ್ಗೆ ಉದಾಹರಣೆ ಕೊಡ್ತಾ ಇದ್ದೀನಿ, ಯಾವ ರೀತಿ ಇದನ್ನ ನಾವು ಮಾಡ್ಕೊಬೇಕು ಅಂತ. ಇದನ್ನ ಒಂದ್ ಕಡೆ ನಾನು ಡ್ರಾಯಿಂಗ್ ಮಾಡಿ ತೋರಿಸ್ತೀನಿ, ಆದ್ರೆ ನೀವು ಇನ್ನೊಂದ್ಸಲ ಸ್ಪಷ್ಟವಾಗಿ ನೋಡ್ಕೊಳ್ಳಿ. 4 ಅಡಿ ಎತ್ತರ ಮತ್ತು 4 ಅಡಿ ಅಗಲ. ಇದರಲ್ಲೂ ಕೂಡ ನಾವು ಈಗ ಏನ್ ಮಾಡ್ತಿದೀವಿ, ಕಿವಿ 6 ಇಂಚ್ ಬಿಡ್ತಾ ಇದೀವಿ, ಅಥವಾ ಮುಂಡು, ಕಿವಿ ಅನ್ಬೋದು, ಮುಂಡು ಅನ್ಬೋದು. ನೋಡಿ, ಇದು ಗೋಡೆ ಒಳಗಡೆ ಹೋಗ್ತಕ್ಕಂಥ ಸೈಜು. ಕಾಣಿಸ್ತಿದೆಯಲ್ಲ ಸ್ನೇಹಿತರೆ? ಸೊ 4 ಅಡಿ ಅಗಲ 4 ಅಡಿ ಎತ್ತರದ ಒಂದು ವಿಂಡೋಗೆ ನಾವೀಗ ಚಿತ್ರ ಬಿಡಿಸಿದೀವಿ. ಮುಂಡು ಈ ಕಡೆ ಒಂದು 6 ಇಂಚ್ ಬಿಟ್ಟಿದೀವಿ, ಆ ಕಡೆ ಒಂದು 6 ಇಂಚ್ ಬಿಟ್ಟಿದೀವಿ. ಅಗಲದಲ್ಲಿ 5 ಅಡಿದು 2 ಪೀಸ್ ತಗೊಳ್ತಾ ಇದೀವಿ. ಸರಿ ತಾನೆ? ನಾನು ಮೊದಲಿಂದನೂ ಕೂಡ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ಯಾವಾಗಲೂ ನಾವು ಅಗಲದಲ್ಲಿ ಯಾವತ್ತು ಎಕ್ಸ್ಟ್ರಾ ತಗೊಬೇಕು, ಎತ್ತರದಲ್ಲ. ಸೊ ಅಗಲದಲ್ಲಿ 4 ಅಡಿ ಅಗಲ ಇತ್ತು, ಸರಿನಾ? 4 ಅಡಿ ಅಗಲಕ್ಕೆ ಇಲ್ಲಿ 6 ಇಂಚ್ ಸೇರಿಸಿದೀವಿ, ಇಲ್ಲಿ 6 ಇಂಚು ಅಂದ್ರೆ ಇಲ್ಲಿ ಅರ್ಧ ಅಡಿ ಸೇರಿಸಿದೀವಿ, ಇಲ್ಲಿ ಅರ್ಧ ಅಡಿ ಸೇರಿಸಿದೀವಿ. 4 ಪ್ಲಸ್ 4.25 ಪ್ಲಸ್ ಅರ್ಧ 5 ಅಡಿ, ಅಂದ್ರೆ ಇದು 1 ಅಡಿ ಆಯ್ತು. ಒಳಗಡೆ ಗೋಡೆ ಒಳಗಡೆ ಹೋಗ್ತಕ್ಕಂಥದ್ದು ಇದು 4 ಅಡಿ. 4 ಪ್ಲಸ್ 1 5 ಅಡಿ, 5 ಅಡಿ ಪೀಸು ಇಲ್ಲಿ ಕೂರುತ್ತೆ ಸ್ನೇಹಿತರೆ. 5 ಅಡಿದು 1 ಪೀಸು ಬಾಟಮ್ಗೆ, 5 ಅಡಿ 1 ಪೀಸು ಟಾಪಿಗೆ. ಸೊ ಅಗಲದಲ್ಲಿ ನಾವು ಕಿವಿಗಳನ್ನ ತಗೊಂಡಿದೀವಿ. ಎತ್ತರ 4ರಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 4x4 ಅಂದ್ರೆ 4 ಅಡಿ ಎತ್ತರ 4 ಅಡಿ ಅಗಲದ ವಿಂಡೋನ ಈಗ ನಾವು ಯಾವ ರೀತಿ ಮರ ತಗೊಳ್ಬೇಕಂತ ಹೇಳ್ಕೊಡಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಗಮನಿಸ್ಬೇಕು, ಬಹಳ ಸೂಕ್ಷ್ಮದಿಂದ ಗಮನಿಸ್ಬೇಕು. ಕಿಟಕಿನ ಅಳತೆ ಮೆಜರ್ಮೆಂಟ್ ತಗೊಳ್ಳುವಾಗ ಬಹಳ ಸ್ಪಷ್ಟವಾಗಿ ನೀವು ಈ ವಿಡಿಯೋ ನೋಡಿದ್ರೆ ಮಾತ್ರ ತಗೊಳಕ್ಕಾಗತ್ತೆ. ಚೌಕಟ್ಟನ್ನ ಈಗ ವಿಡಿಯೋ ನೋಡ್ತಿರೋರು ಇಷ್ಟೊತ್ತಿಗೆ ಆಗಲೇ ಕಲ್ತ್ಕೊಂಡಿರ್ತೀರಾ, ನೀವು ಆರಾಮಾಗಿ ನೀವು ಹಾಕೊಡ್ತೀರಾ. ಚೌಕಟ್ಟಿನ ಮೆಜರ್ಮೆಂಟ್ ನೀವೇ ಮಾಡ್ತೀರಾ, ಸಮಸ್ಯೆ ಇಲ್ಲ. ಆದರೆ ವಿಂಡೋ ಮೆಜರ್ಮೆಂಟ್ ಮಾಡುವಾಗ ದಯವಿಟ್ಟು ಇದನ್ನ ಗಮನಿಸಿ ನೋಡಿ ತಿಳ್ಕೊಂಡ್ರೆ ಮಾತ್ರ ನೀವು ಮಾಡೋಕ್ಕೆ ಸಾಧ್ಯ ಇದೆ. ಅದರ್ವೈಸ್ ಮತ್ತೆ ನೀವು ಯಾರಿಗಾದ್ರೂ ಒಬ್ಬರಿಗೆ ಡಿಪೆಂಡ್ ಆಗಲೇಬೇಕಾಗತ್ತೆ. ಸೊ ನನ್ನ ಅಭಿಪ್ರಾಯ, ನೀವು ಯಾರಿಗೂ ಡಿಪೆಂಡ್ ಆಗದೆ ನಿಮ್ಮ ಒಂದು ಕೆಲಸನ ನೀವೇ ಮಾಡಿ ತಿಳ್ಕೊಂಡ್ರೆ ಅದರಲ್ಲಿ ಆಗ್ತಕ್ಕಂಥ ಸಂತೋಷ ಅಷ್ಟಿಷ್ಟಲ್ಲ ಸ್ನೇಹಿತರೆ. ನೋಡಿ, ಈಗ ಒಂದು ಡ್ರಾಯಿಂಗ್ ಮಾಡಿದ್ದೀನಿ ಸ್ನೇಹಿತರೆ. ಈ ಡ್ರಾಯಿಂಗನ್ನು ನೋಡಿ, ಈ ರೀತಿ ತೋರಿಸ್ತೀನಿ ನಿಮಗೆ ತಿಳುವಳಿಕೆಗೋಸ್ಕರ ಫುಲ್ ಉದ್ದ ಬರ್ತೀನಿ. ನೋಡಿ ಸ್ನೇಹಿತರೆ, ಈಗ ಬಂದ್ಬಿಟ್ಟಿದ್ವಿ. ಈಗ ಡ್ರಾಯಿಂಗ್ ಆಗಿದೆ. ಇದು ಕೂಡ 1 2 3 ಶಟರ್ಸ್ ಆಗುತ್ತೆ. ಹೇಗೆ ಅಂತಂದ್ರೆ, ನಮ್ಮ ಹತ್ರ 4 ಅಡಿ ಅಗಲ ಇದೆ, ಇಲ್ಲಿಂದ ಇಲ್ಲಿವರೆಗೂ. ಇದು ಅರ್ಧ ಅಡಿ ನಾವು ಗೋಡೆ ಒಳಗಡೆ ಹೋಗ್ತಕ್ಕಂಥ ಪೀಸ್. ಇದು ಬಿಡಿ ಲೆಕ್ಕಕ್ಕಿಲ್ಲ. ನಾನೀಗ ಇದ್ರ ಬಗ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಶಟರ್ಸ್ನ 4 ಅಡಿ ಡಿವೈಡೆಡ್ ಬೈ 3 ಅಂತಂದ್ರೆ ನಿಮಗೆ 16 ಇಂದ 17 ಇಂಚು ಶಟರ್ಸ್ ಬರುತ್ತೆ. ಆದರೆ ಇದು ಇಷ್ಟು ಡೀಪಾಗಿ ನೀವು ಯೋಚನೆ ಮಾಡಕ್ಕೆ ಹೋಗ್ಬಿಡಿ. ನಾನು ಹೇಳ್ತಿರೋದನ್ನ ನೀವು ಅಷ್ಟೇ ಸೂಕ್ಷ್ಮದಿಂದ ಅಬ್ಸರ್ವ್ ಮಾಡಿ ಅಷ್ಟೇ. 4 ಅಡಿ ಅಗಲ ಇದೆ ಮತ್ತು 4 ಅಡಿ ಎತ್ತರ ಇದೆ ಅಂತಂದ್ರೆ
ಇದು 3 ಶಟರ್ಸ್ ಬರ್ತವೆ. ನೀವು ಬೇಕಾದ್ರೆ ನಿಮ್ಮ ಮನೆಗಳಲ್ಲಿ ಈಗ ಇರ್ತಕ್ಕಂಥ ಮನೆಗಳಲ್ಲಿ ಅಬ್ಸರ್ವ್ ಮಾಡಿ ನೋಡಿ. ಒಂದು 4 ಅಡಿ ಅಗಲ ಇದ್ರೆ ಒಂದು 3 ಶಟರ್ಸ್ಗಳ ಒಂದು ಕಿಟಕಿ ಇರುತ್ತೆ. ಅದನ್ನ ಇನ್ ಡೆಪ್ತ್ ಆಗಿ ಹೋದ್ರಿ ಅಂತಂದ್ರೆ ನಿಮ್ಗೆ ಇಂಚ್ ಲೆಕ್ಕದಲ್ಲಿ ಸೆಂಟಿಮೀಟರ್ ಲೆಕ್ಕದಲ್ಲೆಲ್ಲ ಚೆಕ್ ಮಾಡಬೇಕಾಗತ್ತೆ. ಅದನ್ನ ಬೇಕು ಅಂತಂದ್ರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇನ್ ಡೆಪ್ತ್ ಆಗಿ ಮಾರ್ಕಿಂಗ್ ಹೇಗೆ ಮಾಡ್ಕೊಬೇಕು, ಚೌಕಟ್ ಮಾಡೋದು ಹೇಗೆ ಅದೆಲ್ಲ ಹೇಳ್ಕೊಡ್ತೀನಿ. ಆ ವಿಡಿಯೋದಲ್ಲಿ ಅದನ್ನು ನೀವು ನೋಡ್ಬೋದು. ಬಟ್ ನೀವು ಇಷ್ಟೊಂದು ಸೂಕ್ಷ್ಮೆಯಿಂದ ನೋಡಿ, 4 ಅಡಿ ಹತ್ರ 4 ಅಡಿ ಅಗಲಕ್ಕೆ 3 ಶಟರ್ಸ್ಗಳ ಒಂದು ವಿಂಡೋ ತಯಾರಾಗುತ್ತೆ. ಸರಿನಾ? ನೋಡಿ 4 ಅಡಿ ಆವಾಗಲೇ ನಾನು ತೋರಿಸಿದ ಮೆಷರ್ಮೆಂಟು 5 ಅಡಿ ಅಗಲ 4 ಅಡಿ ಹತ್ರ ಆಯಿತು. ಈಗ ಎರಡನೇ ವಿಂಡೋ ನಂಬರ್ 2 ಎರಡನೇ ಕಿಟಕಿಯ ಅಳತೆ ಬಂದ್ಬಿಟ್ಟು 4 ಅಡಿಗೆ 4 ಅಡಿ 4x4 ಸೈಜ್, 4x4ನ ಸೈಜು. ಈಗ ನಾವು ಬಳಸ್ತಾ ಇರ್ತಕ್ಕಂಥ ಮರ ಏನು ಸ್ನೇಹಿತರೆ 5x3 5x3 ಸೈಜ್. 5x3 ಸೈಜು, ಒಂದು ನಿಮಿಷ, 5x3 ಸೆಕ್ಷನ್ ಅಂದರೆ 4x4 ವಿಂಡೋಗೆ 5x3 ಸೆಕ್ಷನ್ನ ಮರ ಹಾಕ್ತಿದ್ದೀವಿ. 4 ಅಡಿ ಹತ್ರ 4 ಅಡಿ ಅಗಲ, ಇದ್ರಲ್ಲಿ ಇಷ್ಟೇ ನೋಡಬೇಕಾಗಿರೋದು. ಇದ್ರ ಒಳಗಡೆ ನಾವೇನು ಬಳಸ್ತಾ ಇದೀವಿ, 5x3 ಸೈಜ್ನ ಒಂದು ಮರನ ಬಳಸ್ತಾ ಇದ್ದೀವಿ. ಸರಿನಾ ಸ್ನೇಹಿತರೆ? ಈಗಾಗಲೇ ನಾನೀಗ ಮೊದಲನೇ ವಿಂಡೋದಲ್ಲಿ ಹೇಳ್ಕೊಟ್ಟಂಗೆ ಇಲ್ಲೂ ಕೂಡ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಯಾವ ಪೀಸು ಅಗಲಕ್ಕೆ ಕೂರಿಸ್ತೀವಿ ಅಂದರೆ 1+1, ಇದಕ್ಕೆ ಮಾತ್ರ ನಾವು ಎಕ್ಸ್ಟ್ರಾ ಮರ ತಗೊಳ್ತೀವಿ. ಎತ್ತರದಲ್ಲಿ ಯಾವತ್ತೂ ಎಕ್ಸ್ಟ್ರಾ ತಗೊಳ್ಬಾರ್ದು. ಹಾಗಾಗಿ ಈಗ ನಾವು ಅಗಲ 4 ಅಡಿ ಇದೆ, ಹೌದಾ ಸ್ನೇಹಿತರೆ? ಗೋಡೆಯಿಂದ ಗೋಡೆಗೆ ನೋಡಿ, ಗೋಡೆಯಿಂದ ಗೋಡೆಗೆ 4 ಅಡಿ ಬರ್ದಿದ್ದೀನಿ, ಹೌದಾ? ನಿಮಗೆ ತೋರಿಸಿದ್ದೀನಿ ಕೂಡ. ಸೊ 4 ಅಡಿಗೆ ಇಲ್ಲಿ ಅರ್ಧ ಅಡಿ ಗೋಡೆ ಒಳಗೆ ಹೋಗ್ತಾ ಇದೆ, ಇಲ್ಲಿ ಅರ್ಧ ಅಡಿ ಗೋಡೆ ಒಳಗೆ ಹೋಗ್ತದೆ. ನಾವು ಟೋಟಲ್ ಆಗಿ ಈಗ ಹೆಂಗೆ ತೊಗೊಬೇಕು, 5 ಅಡಿ ಪೀಸ್ ಕೊಡುತ್ತೆ ಸ್ನೇಹಿತರೆ. ನಿಮಗೆ ಹಾಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ ಈ ರೀತಿ 5 ಅಡಿ ಪೀಸ್ ನೋಡಿ, ಕಾಣಿಸ್ತಿದೆಯಾ? ಈ ರೀತಿ ಗೋಡೆಯಿಂದ ಗೋಡೆಗೆ 5 ಅಡಿ ಪೀಸ್ ಕೊಡುತ್ತೆ. 5 ಅಡಿದು ಬಾಟಮಿಗೆ 1, ಟಾಪಿಗೆ 1. ಹಾಗಾದ್ರೆ ನಮಗೆ 5 ಅಡಿ ಉದ್ದದ 5x3 ಸೈಜ್ನ 2 ಪೀಸು ಬೇಕು ಸ್ನೇಹಿತರೆ. ಒಂದು ಟಾಪಿಗೆ ಮತ್ತೆ ಒಂದು ಬಾಟಮ್ಗೆ, ಗೋಡೆ ಒಳಗೆ ಹೋಗ್ತಕ್ಕಂಥ ಕಿವಿ ಸೇರಿ. ಇಲ್ಲಿವರೆಗೂ ಕ್ಲಿಯರ್ ಇದೆಯಾ ಸ್ನೇಹಿತರೆ? ಎಸ್, ಕ್ಲಿಯರ್ ಇದೆ ಅಂದರೆ ಮುಂದಕ್ಕೆ ಹೋಗೋಣ. ನೋಡಿ ಸ್ನೇಹಿತರೆ, ಇದು ನೆಕ್ಸ್ಟು, ಇದು ಅಗಲ ಆಯಿತು ಸ್ನೇಹಿತರೆ. ಇನ್ನು ಎತ್ತರ ಎಷ್ಟು ಸ್ನೇಹಿತರೆ? 4 ಅಡಿ. 4 ಅಡಿ ಎತ್ತರ ನೋಡಿ, ಇಲ್ಲಿ ಬರ್ದಿದ್ದೀನಿ 4 ಅಡಿ ಎತ್ತರ. ಈ ನಿಂಟ್ಲಿಂದ ಈ ಗ್ಯಾಪ್ ಬಿಟ್ಟಿರ್ತಕ್ಕಂಥ ಜಾಗ 4 ಅಡಿ. 4 ಅಡಿ ಎತ್ತರ ಆಗಿರೋದ್ರಿಂದ ಎತ್ತರದಲ್ಲಿ ಯಾವತ್ತೂ ಎಕ್ಸ್ಟ್ರಾ ಮರ ತಗೊಳ್ಳೋವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಎತ್ತರಕ್ಕೆ ಎಕ್ಸ್ಟ್ರಾ ತಗೊಳ್ಳಂಗಿಲ್ಲ. ಇಲ್ಲಿ ಏನು 4 ಅಡಿ ಗೋಡೆ ಬಿಟ್ಟಿದ್ದೀವಿ ಅಷ್ಟೇ ಗೋಡೆಗೆ ತಕ್ಕನಾಗಿ 4 ಅಡಿ ಎತ್ತರ ತೊಗೊಬೇಕು. 4 ಅಡಿ ಇಂಟು 5 ಇಂಚ್ ಅಗಲ ಇಂಟು 3 ಇಂಚು ದಪ್ಪ ಈಕ್ವಲ್ಸ್ ಎಷ್ಟು ಪೀಸ್ ಬೇಕು? 3 ಶಟರ್ಸ್ನ ಒಂದು ವಿಂಡೋಗೆ 4 ಪೀಸ್ ಬೇಕು. ಹೇಗೆ ನೋಡಿ, 1 2 3 4 4 ಪೀಸನ್ನ ನೀವು ತಗೊಂಡಿದ್ದೆ ಆದಲ್ಲಿ ನಿಮಗೆ 3 ಶಟರ್ಸ್ನ ವಿಂಡೋ ತಯಾರಾಗುತ್ತೆ. ನೋಡಿ, 4 ಅಡಿದು 1 ಪೀಸು, 4 ಅಡಿದು 2 ಪೀಸು, 4 ಅಡಿ ಉದ್ದ 3 ಪೀಸು, 4 ಅಡಿ ಉದ್ದ 4 ಪೀಸು. ಏನು ಸೈಜು? 5x3 ಸೈಜ್. ಇಲ್ಲೇ ತೋರಿಸಿದ್ದೀನಿ ನಿಮಗೆ. 4x4 ಸೈಜ್ನ ವಿಂಡೋ ತಯಾರು ಮಾಡ್ಬೇಕಂದ್ರೆ 5x3 ಸೆಕ್ಷನ್ ಮರ ಬಳಸಿ. ನೋಡಿ, 5 ಅಡಿ ಉದ್ದದ 5x3 ಸೈಜು 2 ಪೀಸ್ ಬೇಕು. 4 ಅಡಿ ಉದ್ದದ 5x3 ಸೈಜು 4 ಪೀಸ್ ತಗೊಂಡ್ರೆ ನಿಮಗೆ ಈ ಸೈಜ್ನ 4x4 ವಿಂಡೋ 3 ಶಟರ್ಸ್ನ ಕಿಟಕಿ ತಯಾರಾಗುತ್ತೆ ಸ್ನೇಹಿತರೆ. ಇದರಲ್ಲಿ ಏನಾದ್ರು ನಿಮಗೆ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ಕೇಳಿ, ನಾನು ನಿಮಗೆ ಎಲ್ಲರಿಗೂ ಕೂಡ ಉತ್ತರ ಕೊಡೋ ಪ್ರಯತ್ನ ಪಡ್ತೀನಿ. ಆದರೆ ಇದನ್ನು ನೀವು ಒಂದು ಸಲ ಅಲ್ಲದೆ 2 ಸಲ ನೀವು ಸೂಕ್ಷ್ಮೆಯಿಂದ ನೋಡಿದ್ರೆ ಮಾತ್ರ ನಿಮಗೆ ಬರುತ್ತೆ. ಯಾಕಂದರೆ 5 ವರ್ಷ 10 ವರ್ಷ ಕೆಲಸ ಮಾಡಿರ್ತಕ್ಕಂಥವ್ರಿಗೂ ಕೂಡ ಕೆಲವೊಂದು ಕಾರ್ಪೆಂಟರ್ ಆಗಿರ್ಬೋದು, ಹೆಲ್ಪರ್ ಆಗಿರ್ಬೋದು, ಇನ್ನೂ ಕೂಡ ಅಳತೆ ತೆಗೆಯೋಕ್ಕೆ ಕಷ್ಟಪಡ್ತಿರ್ತಾರೆ. ನಾನು ಎಲ್ಲರ ಬಗ್ಗೆ ಹೇಳ್ತಿಲ್ಲ, ಕೆಲವೊಬ್ಬರ ಬಗ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಪ್ರೊಫೆಷ್ನಲ್ಲೇ ವರ್ಕ್ ಮಾಡ್ತಕ್ಕಂಥವ್ರು ಇದ್ರೂ ಕೂಡ ಮೇಸ್ತ್ರಿಗಳನ್ನು ಕಳಿಸ್ತಾರೆ. ಕಾರ್ಪೆಂಟ್ರಲ್ಲಿ ಒಬ್ಬ ತಿಳುವಳಿಕೆ ಇರ್ತಕ್ಕಂಥ ವ್ಯಕ್ತಿ ಮಾತ್ರ ಅಳತೆ ತಗೊಳ್ತಾರೆ. ಸೊ ಅಂಥ ಒಂದು ವಿದ್ಯೆನ ನಾನು ನಿಮಗೆ ಇಷ್ಟು ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಾಗಿ ನಿಮಗೆ ಇದು ಮನಸ್ಸಿಗೆ ಹೋಗ್ಬೇಕಂದ್ರೆ 1 ಸಲ ಅಲ್ಲದೆ 2 ಸಲ ನೀವು ತೀಕ್ಷ್ಣವಾಗಿ ಗಮನ ಇಟ್ಟು ಕೇಳಿಸ್ಕೊಂಡ್ರೆ, ನೋಡಿದ್ರೆ, ಒಂದು ನೋಟ್ ಬುಕ್ಕಲ್ಲಿ ನೀವು 1 2 3 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರುತ್ತೆ ಅಂತ ಹೇಳ್ತಾ, ನೋಡಿ ಇನ್ನೂ ಒಂದು ವಿಂಡೋನ ನಾನು ನಿಮಗೆ ಉದಾಹರಣೆಗೆ ತಗೊಂಡು ತೋರಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ನಾನು ಯಾವುದೇ ಒಂದು ವಿಂಡೋಗಳು ತೋರಿಸಿದ್ರು ಡಿಫ್ರೆಂಟ್ ಸೈಜಿಂದ ತೋರಿಸ್ತಾ ಇರ್ತೀನಿ.
ಸೊ ನೋಡಿ ಇವೆಲ್ಲ ಹಾಲಲ್ಲಿ ಇರ್ತಕ್ಕಂಥ ವಿಂಡೋ. ಇಲ್ಲಿವರೆಗೂ ನಾನು ವಿಂಡೋ ನಂಬರ್ 1 ತೋರಿಸಿದ್ದೀನಿ, ವಿಂಡೋ ನಂಬರ್ 2 ತೋರಿಸಿದ್ದೀನಿ. ಇವೆಲ್ಲ ಹಾಲಲ್ಲಿ ಇರ್ತಕ್ಕಂಥದ್ದು. ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು ಒಂದು ವಿಂಡೋ ತೋರಿಸ್ತೀನಿ ನಿಮಗೆ. ಕಿಚನ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಮೆಜರ್ಮೆಂಟ್ ಬರುತ್ತೆ. ಅಲ್ಲಿಂದ ಯಾವ ರೀತಿ ಮಾಡಬೇಕು, ಯಾವ ರೀತಿ ತೊಗೊಬೇಕು ಅಂತ ಹೇಳ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ಈಗ ಇನ್ನೊಂದು ಡಿಫ್ರೆಂಟ್ ವಿಂಡೋನ ನಾನು ನಿಮಗೆ ಒಂದು ಡೆಮೋ ಅಂದರೆ ಹೇಗೆ ಅಳತೆ ಮಾಡಬೇಕು ಅಂತ ಈಗ ಬಂದಿದ್ದೀವಿ. ಈಗ ನೋಡಿ ಸ್ನೇಹಿತರೆ, ಇದು ಕಿಚನ್, ಅಡುಗೆ ಮನೆಯ ಒಂದು ಕಿಟಕಿ. ಅಡುಗೆ ಮನೆ ಕಿಟಕಿ ಸಹಜವಾಗಿ ಯಾವಾಗಲೂ ಕೂಡ ಇದು ಹೈಟ್ ಕಡಿಮೆ ಇರುತ್ತೆ. ನೋಡಿ ಮಿನಿಮಮ್ 4 ಅಡಿ ವಾಲ್ ಇರ್ತವೆ ಗ್ರೌಂಡಿಂದ, ಆಮೇಲೆ 3 ಅಡಿ ಹೈಟ್ ಬಿಟ್ಟಿರ್ತಾರೆ. ಯಾಕಂತಂದ್ರೆ ಇಲ್ಲಿ ಅಡುಗೆ ಮಾಡ್ತಕ್ಕಂಥದ್ದಲ್ಲ. ಸೊ ಈ ರೀತಿ ಅಡುಗೆ ಮಾಡಿದ್ದು ಗಾಳಿ ಹೋಗೋದಕ್ಕೆ ಇದು ಸುಲಭ ಆಗಲಿ ಅಂತ ಇಲ್ಲಿ ಸ್ಟೇಜ್ ಇದು ಕಟ್ಟೆ ಬರುತ್ತೆ ನಮಗೆ. ಏನು ನಮ್ಮ ಗ್ಯಾಸ್ ಸ್ಟವ್ ಬರುತ್ತೆ. ಸೊ ಪಾತ್ರೆ ಒಂದು ಈ ಹೈಟಿಗೆ ಒಂದು 2 ಅಡಿಯಿಂದ 3 ಅಡಿ ಹೈಟಿಗೆ ಒಂದು ಗ್ಯಾಸ್ ಸ್ಟವ್ ಇಂದ ಕಟ್ಟೆ ಬರುತ್ತೆ. ಸೊ ಅದ್ರ ಮೇಲೆ ಒಂದು ಪಾತ್ರೆ ಈ ಹೈಟಿಗೆ ಬಂದಾಗ ಇಲ್ಲಿ ಅಡುಗೆ ಮಾಡಿರ್ತಕ್ಕಂಥದ್ದು ಈಸಿಯಾಗಿ ಹೋಗ್ಲಿ ಅಂತ ಈ ಲೆವೆಲಿಗೆ ಮಾಡಿರ್ತಾರೆ. ಮತ್ತು ನಿಂತ್ಕೊಂಡು ಹೆಣ್ಮಕ್ಳು ಇಲ್ಲಿ ಅಡುಗೆ ಮಾಡೋದ್ರಿಂದ ಸ್ವಲ್ಪ ಹೈಟ್ ಇರುತ್ತೆ. ಇದು ಅಂದರೆ ಇದೊಂದು ಡಿಫ್ರೆಂಟ್ ವಿಂಡೋನ ನಾನು ನಿಮಗೆ ಹೇಗೆ ಅಳತೆ ತೊಗೊಬೇಕಂತ ಇಂಟ್ರೊಡಕ್ಷನ್ ಮಾಡ್ತೀನಿ. ಆಮೇಲೆ ಇದ್ರಲ್ಲಿ ಮೆಜರ್ಮೆಂಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದು ಅಗಲ 4 ಅಡಿ ಇರುತ್ತೆ ಸ್ನೇಹಿತರೆ, ಎತ್ತರ 3 ಅಡಿ ಇರುತ್ತೆ. ಇದು ಸಹಜವಾಗಿ ಎಲ್ಲ ಕಡೆ ಇದೇ ರೀತಿ ಇರುತ್ತೆ. ಕೆಲವೊಂದು ದೊಡ್ಡ ದೊಡ್ಡ ಮನೆಗಳು ಸ್ವಲ್ಪ ಚೇಂಜಸ್ ಇರ್ಬೋದು. ಸರಿ ಸ್ನೇಹಿತರೆ, ಏನೇ ಇರಲಿ ನಾವೀಗ ಪ್ರಾಕ್ಟಿಕಲ್ ಆಗಿ ತೊಗೊಳ್ಳೋಣ ಮೆಜರ್ಮೆಂಟ್ ಏನೇಂತ. ಬನ್ನಿ ಸ್ನೇಹಿತರೆ. ನೋಡಿ ನಾವೀಗ ಅಡುಗೆ ಮನೆಯ ಕಿಟಕಿಯ ನಾವು ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀವಿ. ಆ ಗೋಡೆ ತುದಿಯಿಂದ ಈ ಗೋಡೆ ತುದಿವರೆಗೂ ನಾವು ಅಳತೆ ಹಿಡಿದಿದ್ದೀವಿ ಸ್ನೇಹಿತರೆ. ನೋಡಿ, ನೀವು ನೋಡ್ಬೋದು, ಇದು ಅಬ್ಸರ್ವ್ ಮಾಡಿ 49 ಇಂಚ್ ಕಾಣಿಸ್ತಾ ಇದೆ. ಈಗಾಗಲೇ ನಾನು ಹೇಳ್ದಂಗೆ, ಈ ಮೊದಲೇ ಹೇಳ್ದಂಗೆ 48 ಇಂಚಿಗೆ ಲೆಕ್ಕ ತೊಗೊಬೇಕು. ಯಾಕಂದರೆ 1 ಇಂಚು ಪ್ಲಾಸ್ಟಿಂಗಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾರೆ. ಸೊ ಇದು ಅಗಲ 4 ಅಡಿ ಅಂತ ಬರುತ್ತೆ ಸ್ನೇಹಿತರೆ. ಕಾಣಿಸ್ತಿದೆಯಲ್ಲ? ನೋಡಿ, ನಾನು ಇಲ್ಲೊಂದು ರೆಫರೆನ್ಸಿಗೆ ಬರಿತಾ ಇದ್ದೀನಿ. 4 ಅಡಿ ಅಗಲ ಅಥವಾ 4 ಫೀಟ್ ವಿಡ್ತ್. ಸರಿನಾ ಸ್ನೇಹಿತರೆ? ಸರಿ. ಎರಡನೇದಾಗಿ ಇದು ಎತ್ತರ ಸ್ನೇಹಿತರೆ. ಇಲ್ಲಿ 2.5 ಅಡಿ ಅವ್ರು ಬಿಟ್ಟಿದ್ದಾರೆ. ನೋಡಿ, ಇದನ್ನು ನಾನು ಚಿಪ್ಪಿಂಗ್ ಮಾಡೋಕ್ಕೆ ಹೇಳ್ತೀನಿ, ಯಾಕಂದರೆ ಇದು ತಪ್ಪಾಗಿದೆ. ಇಲ್ಲಿ ನೀವು ಕೌಂಟಿಂಗ್ ಮಾತ್ರ 3 ಅಡಿ ತೊಗೊಳ್ಳಿ ಸ್ನೇಹಿತರೆ. ನೋಡಿ, ಇಲ್ಲಿಗೆ ಈ 3 ಅಡಿಗೆ ನೀವು ಕೌಂಟಿಂಗ್ ತೊಗೊಳ್ಳಿ. ಇದು 3 ಅಡಿ ಎತ್ತರ ಬರಲೇಬೇಕು. 3 ಅಡಿ ಬರಲಿಲ್ಲ ಅಂದರೆ ವಿಂಡೋ ಅವಲಕ್ಷಣವಾಗಿ ಕಾಣುತ್ತೆ. 4 ಅಡಿಗೆ 3 ಅಡಿ ಅನ್ನೋದು ಒಂದು ಸ್ಟ್ಯಾಂಡರ್ಡ್. ಇದು ಎಲ್ಲೇ ಹೋದ್ರೂ ಕೂಡ ಅದೊಂದು ಸ್ಟ್ಯಾಂಡರ್ಡ್ ಇರುತ್ತೆ. ಅಕಸ್ಮಾತ್ ನಿಮ್ಮ ಮನೆಗಳಲ್ಲೂ ಈ ಥರ ಕರೆಕ್ಷನ್ಸ್ ಆಗಿದ್ರೆ, ಏನಾದ್ರು ವಿಂಡೋ ಅಡುಗೆ ಮನೆದು 2.5 ಅಡಿ ಇಟ್ಟಿದ್ರೆ ಹೈಟು, ಅದನ್ನು ನೀವು 3 ಅಡಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ನಾವೀಗ ಇದನ್ನ 3 ಅಡಿ ಎತ್ತರಕ್ಕೆ ತೊಗೊಳ್ತಾ ಇದ್ದೀವಿ ಸ್ನೇಹಿತರೆ. ನೀವು ಇದನ್ನ 3 ಅಡಿ ಅಂತಾನೆ ಕೌಂಟಿಂಗ್ ತೊಗೊಳ್ಳಿ. ಇಲ್ಲಿಗೆ ನಾನು ಗೋಡೆ ಚಿಪ್ಪಿಂಗ್ ಮಾಡಿಸ್ತೀನಿ. ಕಾಣಿಸ್ತಿದೆಯಲ್ಲ ಸ್ನೇಹಿತರೆ? ಇದು ಈ ಪೋರ್ಷನ್ಗೆ ನಾನು ಗೋಡೆನ ಚಿಪ್ಪಿಂಗ್ ಮಾಡಿಸ್ತೀನಿ. ಅಂದರೆ ನನಗೆ 4/3 ವಿಂಡೋ ಇದಕ್ಕೆ ಕೂರಬೇಕು ಸ್ನೇಹಿತರೆ. ಆಯಿತಾ? ಇದು ಒಂದು ಸ್ಟ್ಯಾಂಡರ್ಡ್ ಇದು ಮೆಜರ್ಮೆಂಟ್. ಆಯಿತಾ? ಸೊ ನಾನಿಲ್ಲಿ 3 ಅಡಿ ಅಂತಾನೆ ಬರಿತಾ ಇದ್ದೀನಿ ಸ್ನೇಹಿತರೆ. 3 ಅಡಿ ಎತ್ತರ ಅಂದರೆ 3 ಅಡಿ ಹೈಟ್ ಅಂತ ಬರಿತಾ ಇದ್ದೀನಿ ಸ್ನೇಹಿತರೆ. ಕ್ಲಿಯರ್ ಅಲ್ವಾ? ಇದಕ್ಕೂ ಕೂಡ ಎಲ್ಲ ಒಂದು ವಿಂಡೋ ಮತ್ತು ಬೆಡ್ರೂಮ್ ಚೌಕಟ್ಟುಗಳು ಹಾಕಿರ್ತಕ್ಕಂಥ ಸೈಜ್ ಪ್ರಕಾರ ಇದಕ್ಕೂ ಕೂಡ 5 ಇಂಚ್ ಅಗಲ. ನೋಡಿ, 5 ಇಂಚ್ ಅಗಲ ಮತ್ತು 3 ಇಂಚ್ ದಪ್ಪ. ನೋಡಿ, ಈ ರೀತಿ ದಪ್ಪ ಇಲ್ಲಿ ಚೌಕಟ್ಟು ಕೊಡ್ತೆ. 3 ಇಂಚ್ ದಪ್ಪ, 5 ಇಂಚ್ ಅಗಲದ ಒಂದು ಸೆಕ್ಷನ್ನ ಬಳಸ್ತೀವಿ. 5/3 ಸೆಕ್ಷನ್ ಅಂದರೆ ಇದೆ. ಅಗಲ 5 ಇಂಚು, ದಪ್ಪ 3 ಇಂಚು. ಇಷ್ಟೇ ಸ್ನೇಹಿತರೆ, ಸಿಂಪಲ್. 5/3 ಸೆಕ್ಷನು ಇದಕ್ಕೆ ನಾವು ಮರ ಬಳಸ್ತಾ ಇದ್ದೀವಿ ಸ್ನೇಹಿತರೆ. ಇಲ್ಲಿವರೆಗೂ ನೀವು ಒಂದು ಕ್ಲಾರಿಟಿ ಇದೆ ಅಂತಂದರೆ ನಾನೀಗ ನೆಕ್ಸ್ಟ್ ನಿಮಗೆ ಇದನ್ನು ಯಾವ ರೀತಿ ನಾವು ಡ್ರಾಯಿಂಗ್ ಮಾಡಿ ಎಷ್ಟೆಷ್ಟು ಪೀಸ್ ಬೇಕು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅಡುಗೆ ಮನೆಯ ವಿಂಡೋ ಅಂದರೆ ಕಿಚನ್ ವಿಂಡೋನ ಅಗಲ 4 ಅಡಿ ಮತ್ತು ಎತ್ತರ 3 ಅಡಿ ಇಲ್ಲ ಈಗಾಗಲೇ ತೋರಿಸಿದ್ದೀನಿ ನಿಮಗೆ. ಈ ಮೆಜರ್ಮೆಂಟಿಗೆ ಯಾವ ರೀತಿ ನಾವು ಮರನ ಅಳತೆ ತೊಗೊಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ದಯವಿಟ್ಟು ಗಮನ ಇಟ್ಟು ನೋಡ್ಕೊಳ್ಳಿ. ಈಗಾಗಲೇ ನಾನು 2-3 ಸಲ ಹೇಳ್ದಂಗೆ ಮತ್ತೊಂದು ಸಲ ಹೇಳ್ತಿದ್ದೀನಿ. ಬಾಗಿಲು ಚೌಕಟ್ಟು ಬಹಳ ಸುಲಭ. 2 ಉದ್ದ 2 ಅಗಲ ಹಾಕಿದ್ರೆ ಮುಗಿದೋಯ್ತು. ಆದರೆ ವಿಂಡೋದು ಇದೆಯಲ್ಲ ಆ ರೀತಿ ಬರಲ್ಲ. ಮಧ್ಯದಲ್ಲಿ ಪಾರ್ಟೇಷನ್ ಬರೋದ್ರಿಂದ ಬಹಳ ಸೂಕ್ಷ್ಮದಿಂದ ಇದನ್ನು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅಂತ ಹೇಳೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ಡ್ರಾಯಿಂಗ್ ಮಾಡ್ತಾ ಇದ್ದೀನಿ ಈಗ. ಈ ವಿಂಡೋ ಕೂಡ ಏನಪ್ಪ ಅಂತಂದರೆ ಅಗಲ 4 ಅಡಿ ಇರೋದ್ರಿಂದ ನಾವು ಅಡುಗೆ ಮನೆಯ ವಿಂಡೋನ 3 ಶಟರ್ಸ್ ಮಾಡ್ಬೋದು. ಅಂದರೆ 3 ತೊರೆ ಅಂತೀವಿ. ಇದು ತೊರೆ, ಶಟರ್ಸ್, ಇಂಗ್ಲೀಷಲ್ಲಿ ಶಟರ್ಸ್ಗಳು. 3 ಕಿಟಕಿಗಳ ಉಳ್ಳ 3 ಶಟರ್ಸ್ಗಳು ಉಳ್ಳ ಕಿಟಕಿ ಅಂತ ಹೇಳ್ಬೋದು ನಾವು. ಓಕೆನಾ? ಸರಿನಾ ಸ್ನೇಹಿತರೆ? ನೋಡಿ, ಇದು 4 ಅಡಿ ಅಗಲ ಸ್ನೇಹಿತರೆ. ಇದು
4 ಅಡಿ ಅಗಲ ಕಾಣಿಸ್ತಿದೆಯಲ್ಲ, 4 ಅಡಿ ಅಗಲ. ಗೋಡೆಯಿಂದ ಗೋಡೆಗೆ 4 ಅಡಿ ಅಗಲ ಸ್ನೇಹಿತರೆ, ಗೋಡೆಯಿಂದ ಗೋಡೆಗೆ 4 ಅಡಿ ಅಗಲ ಮತ್ತು ಎತ್ತರ 3 ಅಡಿ. ಇದು ಒಂದು ಡಿಫ್ರೆಂಟ್ ಮೆಜರ್ಮೆಂಟ್ ಇದೆ ಸ್ನೇಹಿತರೆ. 4 ಅಡಿ ಅಗಲ ಮತ್ತು 3 ಅಡಿ ಎತ್ತರ. ಇದು ಅಡುಗೆ ಮನೆಗೆ ಸಹಜವಾಗಿ 75% ಶೇಕಡ 75ರಷ್ಟು ಇದೇ ಸೈಜ್ ಇರುತ್ತೆ. ಸಮಥಿಂಗ್ ಬೇರೆ ದೊಡ್ಡ ದೊಡ್ಡ ಮನೆಗಳಲ್ಲಿ ಸ್ವಲ್ಪ ದೊಡ್ಡದು ಹೆಚ್ಚು ಕಡಿಮೆ ಇರ್ಬೋದು. ಬಟ್ ಏನೇ ಇದ್ರೂ ಕೂಡ ನೀವು ಪ್ರೆಸೆಂಟ್ ಏನಿದೆ ಅದನ್ನು ತಗೊಳ್ಳಿ, ನಿಮ್ಮ ವಾಲಲ್ಲಿ ಏನು ಬಿಟ್ಟಿರೋ ಅದು ತಗೊಳ್ಳಿ. ಸೊ ಇಲ್ಲಿರ್ತಕ್ಕಂಥ ವಾಲ್ನ ಮೆಜರ್ಮೆಂಟ್ ಪ್ರಕಾರ ನಾನು ನಿಮ್ಗೆ ಹೇಳ್ಕೊಡ್ತಿದ್ದೀನಿ. 4 ಅಡಿ ಅಗಲ ಮತ್ತು 3 ಅಡಿ ಎತ್ತರ. ಸರಿನಾ ಸ್ನೇಹಿತರೆ? ಪ್ರತಿ ಸಲ ಹೇಳ್ಕೊಟ್ಟಂಗೆ ನಾನು ನಿಮಗೆ ಇದರಲ್ಲೂ ಕೂಡ ಏನಂತಂದರೆ ಅಗಲ ಏನು ತಗೊಳ್ತೀವಿ, ಇಲ್ಲಿ ಅರ್ಧ ಅಡಿ ಮರ ಎಕ್ಸ್ಟ್ರಾ ತೊಗೊಬೇಕು. ನೋಡಿ ಇನ್ನೊಂದ್ಸಲ ನಿಮಗೆ ಸ್ಪಷ್ಟವಾಗಿ ತೋರಿಸ್ತೀನಿ. ಇದು ಅಗಲ ಸ್ನೇಹಿತರೆ, ಇದು ಅಗಲ, ಇಲ್ಲಿಂದ ಇಲ್ಲಿವರೆಗೂ ಅಗಲ. ಇದು ಎತ್ತರ, ಇಲ್ಲಿಂದ ಇಲ್ಲಿವರೆಗೂ ಎತ್ತರ. ಹೌದಾ? ಇದು ಹೈಟು, ಇದು ವಿಡ್ತು. ಸೊ ಹೈಟಲ್ಲಿ ಮರ ಯಾವತ್ತೂ ಎಕ್ಸ್ಟ್ರಾ ತೊಗೊಳ್ಳೋ ಅವಶ್ಯಕತೆ ಇರಲ್ಲ, ವಿಡ್ತಲ್ಲಿ ತೊಗೊಬೇಕಾಗತ್ತೆ. ಯಾಕಂದರೆ ವಿಡ್ತು ಗೋಡೆ ಒಳಗಡೆ ಸೇರಿಸ್ಬೇಕಾಗತ್ತೆ. ಕಿವಿ ಏನಿದೆ ಗೋಡೆ ಒಳಗೆ ಹೋಗುತ್ತೆ. ನೋಡಿ ಇಲ್ಲಿಂದ ಇಲ್ಲಿಗೆ 6 ಇಂಚು ಗೋಡೆ ಒಳಗೆ ಹೋಗೋಕ್ಕೆ ಮರ ತೊಗೊಳ್ಬೇಕು. ಇಲ್ಲಿಂದ ಇಲ್ಲಿಗೆ 4 ಅಡಿ ಇದೆ ಮತ್ತು ಇಲ್ಲಿಂದ ಇಲ್ಲಿಗೆ ಗೋಡೆ ಒಳಗೆ ಹೋಗ್ತಕ್ಕಂಥದ್ದು ಅರ್ಧ ಅಡಿ. ಸೊ ಒಟ್ಟು ನಿಮಗೆ ಅರ್ಧ ಪ್ಲಸ್ ಅರ್ಧ 1 ಫೀಟು ಗೋಡೆ ಒಳಗಡೆ ಹೋಗುತ್ತೆ ಸ್ನೇಹಿತರೆ. 4 ಅಡಿ ಉದ್ದದ ಒಂದು ಏನು ಕಿಟಕಿ ಇದೆ, ಗೋಡೆ ಬಿಟ್ಟಿದ್ದೀವಿ ಜಾಗ, ಇದಕ್ಕೆ 1 ಅಡಿ ಎಕ್ಸ್ಟ್ರಾ ಹಾಕಿದ್ರೆ 5 ಅಡಿ ನಮಗೆ ಅಗಲದ ಪೀಸ್ ಬೇಕಾಗುತ್ತೆ ಸ್ನೇಹಿತರೆ. ಸೊ ಇಲ್ಲಿಗೆ ಬಂದ್ಬಿಡಿ, ಇಲ್ಲಿ ಬರೆಯೋಣ 4/3. ನಾನು ಅವಾಗಲಿಂದ ಕೂಡ ಅಗಲ ಫಸ್ಟ್ ಬರಿತಾ ಇದ್ದೀನಿ. 4/3 ಕಿಚನ್ ವಿಂಡೋ ನಂಬರ್ 1. ಇದು ಕಿಚನ್ ವಿಂಡೋಗೆ 1ನೇ ನಂಬರ್ ಬರೋದು, ಆಯ್ತಾ? ಸೊ 4/3 ಕಿಚನ್ ವಿಂಡೋ, 4 ಅಡಿ ಅಗಲ ಮತ್ತು 3 ಅಡಿ ಎತ್ತರದ ಅಡುಗೆ ಮನೆ ಕಿಟಕಿ ಮೆಜರ್ಮೆಂಟ್ ಹೇಗೆ ತೊಗೊಳ್ಬೇಕು ಅಂತ ತೋರಿಸ್ತಾ ಇದ್ದೀನಿ. ಒಳಗಡೆ ಸೆಕ್ಷನ್ ಅಂದರೆ ಸೈಜು ನೋಡಿ, 5-3 ಸೈಜೇ ಹಾಕ್ತೀವಿ. ಇದಕ್ಕೂ ಕೂಡ ಒಂದು ಯೂನಿಫಾರ್ಮನ್ನು ಮೇಂಟೈನ್ ಮಾಡಬೇಕು. ಬೆಡ್ರೂಮ್ಗೆ ವಿಂಡೋ ಮತ್ತು ಕಿಟಕಿಗಳಿಗೆ ಏನು ಹಾಕಿದ್ವಿ ಎಲ್ಲ ಒಂದೇ ಯೂನಿಫಾರ್ಮಲ್ಲಿ 5/3. 5-3 ಹಾಕಿದರೆ 5-3 ಹಾಕಿ, ಬೇರೆ 6-3 ಹಾಕಿದರೆ 6-3 ಹಾಕಿ, ಇನ್ನೂ ದಪ್ಪ ಹಾಕ್ತೀನಿ ಅಂದರೆ 6-4 ನಿಮ್ಮ ಇಷ್ಟ. ಸೊ ನಾನೀಗ ಇಲ್ಲಿವರೆಗೂ ನಾವು ಹಾಕಿರ್ತಕ್ಕಂಥದ್ದು 5-3 ಸೈಜು. ಹಾಗಾಗಿ ನಾನು ಈ ಕಿಚನ್ಗೆ, ಈ ಅಡುಗೆ ಮನೆಗೆ 5-3 ಸೆಕ್ಷನ್ನ ಹಾಕ್ತಾ ಇದ್ದೀನಿ. ಇದನ್ನು ಸೆಕ್ಷನ್ ಅಂತಲೂ ಕೂಡ ಹೇಳ್ಬೋದು ನಾವು, ಸೆಕ್ಷನ್. ಸರಿ, ಈಗ ನಾವು ಮೆಜರ್ಮೆಂಟ್ ಬರಿತಾ ಇದ್ದೀವಿ ಸ್ನೇಹಿತರೆ. ಈಗ 2 ವಿಂಡೋದ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, 3ನೇ ವಿಂಡೋಗೆ ಬಂದಿದ್ದೀವಿ. ನೀವೇ ಈಗ ಸಹಜವಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಆದರೂ ಕೂಡ ನೀವು ಮನಸ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ನೀವು ಅನ್ಕೊಳ್ತಾ ಇರೋದು 2 ಒಂದೇ, ನೀವು ಕಲಿತಾ ಇದ್ದೀರಾ ಅಥವಾ ಕಲ್ತಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ನೋಡಿ ಫಸ್ಟ್ ನಾವು ಅಗಲದ ಬಗ್ಗೆ ಬರ್ಕೊಳ್ತಿದ್ದೀವಿ. ನೋಡಿ 4 ಅಡಿ ಅಗಲ ಇದೆ ಅಂದರೆ ಅರ್ಧ ಅಡಿ ಸೇರಿಸಿದ್ರೆ ಎಷ್ಟಾಯಿತು? 5 ಅಡಿ. ಅಗಲದಲ್ಲಿ ಯಾವತ್ತು ಸೇರಿಸ್ಕೊಬೇಕು ಅಂತ ಹೇಳಿದ್ದೀನಿ. ಕಿವಿ ಮುಂಡು ಗೋಡೆ ಒಳಗಡೆ ಹೋಗ್ತಕ್ಕಂಥದ್ದು ಅರ್ಧ ಅಡಿ, ಅರ್ಧ ಪ್ಲಸ್ ಅರ್ಧ 1 ಪ್ಲಸ್ ಗೋಡೆ ಬಿಟ್ಟಿರ್ತಕ್ಕಂಥ ಜಾಗ 4. ನೀವೇನಾದ್ರು ಜಾಸ್ತಿ ಬಿಟ್ಟಿದ್ರೆ ಜಾಸ್ತಿ ಬರ್ಕೊಳ್ಳಿ, ನೀವೇನಾದ್ರು ಕಡಿಮೆ ಬಿಟ್ಟಿದ್ರೆ ಕಡಿಮೆ ಬರ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮ್ಮ ಗೋಡೆಯಿಂದ ಗೋಡೆಗೆ 5 ಅಡಿ ಜಾಗ ಬಿಟ್ಟಿದ್ರೆ 5 ಅಡಿ ಬರ್ಕೊಳ್ತೀರಾ, ಪ್ಲಸ್ ಇಲ್ಲ ಅರ್ಧ ಅಡಿ ಸೇರಿಸಿ 6 ಅಡಿ ಇಲ್ಲಿ ತೊಗೊಬೇಕು. ನಿಮ್ದೇನಾದ್ರು ಗೋಡೆಯಿಂದ ಗೋಡೆಗೆ 6 ಅಡಿ ಜಾಗ ಬಿಟ್ಟಿದ್ರೆ 6 ಅಡಿ ಪ್ಲಸ್ ಅರ್ಧ ಅಡಿ 7 ಅಡಿ ಆಗುತ್ತೆ. ಸೊ ಅದು ಬೇರೆ ಬೇರೆ ಉದಾಹರಣೆಗಳನ್ನ ನಾನು ಈಗ ಕೊಟ್ಟರೆ ನಿಮಗೆ ಡೌಟ್ ಅಂದರೆ ಕನ್ಫ್ಯೂಸ್ ಆಗ್ಬೋದು. ಸೊ ನಮ್ಮ ವಿಂಡೋ ಮೆಜರ್ಮೆಂಟ್ ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಅಂದರೆ ಗೋಡೆಯಿಂದ ಗೋಡೆಗೆ 4 ಅಡಿ ಇದೆ, ಇಲ್ಲ ಅರ್ಧ ಅಡಿ ಸೇರಿಸಿ 5 ಅಡಿ ನಾನು ಅಗಲ ತೊಗೊಂಡಿದ್ದೀನಿ. 5 ಅಡಿ ಅಗಲದ ಅಂದರೆ 5 ಅಡಿ ಉದ್ದದ, 5 ಇಂಚು ಅಗಲದ, 3 ಇಂಚು ದಪ್ಪದ 2 ಪೀಸುಗಳು, 1+1 ಟಾಪ್ ಮತ್ತೆ ಬಾಟಮ್ 2 ಪೀಸ್ ತಗೊಂಡ್ವಿ. ಕ್ಲಿಯರ್? ಇಲ್ಲಿವರೆಗೂ ಗೊತ್ತಾಗ್ತಿದೆಯಾ ಸ್ನೇಹಿತರೆ? ಓಕೆ, ಬನ್ನಿ. ಅಗಲ ಆಯಿತು ಸ್ನೇಹಿತರೆ. ನೆಕ್ಸ್ಟ್ ಈಗ ಎತ್ತರಕ್ಕೆ ಹೋಗ್ಬಿಡೋಣ. ನೋಡಿ ಎತ್ತರ ಇಲ್ಲಿವರೆಗೂ ಕೂಡ 4 ಅಡಿ ಎತ್ತರದ್ದು ಹೇಳ್ಕೊಟ್ವಿ. ಈಗ ನಮ್ಮ ಹತ್ರ ಇರ್ತಕ್ಕಂಥದ್ದೇ 3 ಅಡಿ ಮೆಜರ್ಮೆಂಟ್. ಈ ನಿಂಟ್ಲಿಂದ ಇಲ್ಲಿವರೆಗೂ ನಮ್ಮ ಹತ್ರ ಇರ್ತಕ್ಕಂಥದ್ದು 3 ಅಡಿ. ಕಿಚನ್ ವಿಂಡೋ ಸಹಜವಾಗಿ 3 ಅಡಿನೇ ಬರುತ್ತೆ. ಸೊ 3 ಅಡಿ ಎತ್ತರಕ್ಕೆ ನಾವು ಎಕ್ಸ್ಟ್ರಾ ಸೇರಿಸ್ಕೊಬೇಕಾ? ಎಕ್ಸ್ಟ್ರಾ ಏನಾದ್ರು ಗೋಡೆ ಒಳಗೆ ಹೋಗುತ್ತಾ ಹೈಟಲ್ಲಿ? ಇಲ್ಲ. ಎತ್ತರದಲ್ಲಿ ಯಾವತ್ತೂ ಅಡಿಷನಲ್ ಮರ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ಈಗ 3 ಅಡಿ ಎತ್ತರ ತೊಗೊಂಡಿದ್ದೀವಿ, ಇಂಟು ಸೈಜ್ ಏನಾಗ್ತಿದ್ದೀವಿ 5/3. 5×3 ಎಷ್ಟು ಪೀಸು? ನೋಡಿ ಇನ್ನೊಂದ್ಸಲ ಕ್ಲೀನಾಗಿ ನೋಡೋಣ. 3 ಅಡಿ ಎತ್ತರದ್ದು 1, 3 ಅಡಿ ಎತ್ತರದ್ದು 2, 3 ಅಡಿ ಎತ್ತರದ್ದು 3 ಮತ್ತು 3 ಅಡಿ ಎತ್ತರದ್ದು 4.
ಇಲ್ಲೂ ಕೂಡ ನಮಗೆ 4 ಪೀಸು ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇಲ್ಲೂ ಕೂಡ 3 ಶಟರ್ಸ್ಗಳು ಉಳ್ಳ ಕಿಟಕಿ ತಯಾರು ಮಾಡ್ತಾ ಇದೀವಿ ನಾವು. ಇದ್ರಲ್ಲಿ ಸ್ವಲ್ಪ ನಿಮಗೆ 4 ಅಡಿಲಿ ಏನು ವಿಂಡೋ ಅಗಲ ಬರುತ್ತೆ 16 ಇಂದ 18 ಇಂಚ್ ಒಳಗೆ ಒಂದೊಂದು ವಿಂಡೋ ಕೂರುತ್ತೆ. ಆದ್ರೂ ಕೂಡ ಇಷ್ಟು ಬೇಕು. 3 ಶಟರ್ಸ್ಗಳು ಉಳ್ಳ ವಿಂಡೋನೇ ಮಾಡ್ತಾರೆ. ಯಾವಾಗಲೂ ಅಡುಗೆ ಮನೆಗೆ 3 ಶಟರ್ಸ್ಗಳು ಉಳ್ಳ ವಿಂಡೋ ಮಾಡ್ತಾರೆ. ಅಥವಾ ನೀವು ನೋಡಿ 4x3 ವಿಂಡೋ ನೀವು ಒಂದು ವೇಳೆ ಮಾಡಿಸೋದಾದ್ರೆ 3 ಶಟರ್ಸ್ಗಳು ಇರಬೇಕು. ಅದ್ರ ಮೆಜರ್ಮೆಂಟ್ ಈ ರೀತಿ ಇದೆ ನೋಡಿ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ. 4 ಅಡಿ ಅಗಲ ಮತ್ತು 3 ಅಡಿ ಎತ್ತರದ ಕಿಚನ್ ವಿಂಡೋ, ಅಡುಗೆ ಮನೆ ವಿಂಡೋ ಮಾಡಬೇಕು ಅಂತಂದ್ರೆ 5-3 ಸೆಕ್ಷನ್ 5-3 ಸೈಜ್ನ ಬಳಕೆ ಮಾಡಿ 5 ಅಡಿ ಉದ್ದ 5 ಇಂಚ್ ಅಗಲ ಮತ್ತು 3 ಇಂಚ್ ದಪ್ಪದ 2 ಪೀಸ್ಗಳು, 1+1 2 ಪೀಸು. ಹಾಗೆ 3 ಅಡಿ ಉದ್ದ 5 ಇಂಚ್ ಅಗಲ ಮತ್ತು 3 ಇಂಚ್ ದಪ್ಪದ 4 ಪೀಸುಗಳು, ಅಂದ್ರೆ 1 2 3 4 ಪೀಸು. ಒಟ್ಟು 6 ಪೀಸುಗಳು. ಈ ಮೆಜರ್ಮೆಂಟಿನ 6 ಪೀಸ್ಗಳು ನೀವು ಒಂದು ವೇಳೆ ಖರೀದಿ ಮಾಡಿದ್ದೆ ಅದರಲ್ಲಿ ಸಾಮಿಲಲ್ಲಿ, ಇದು ನಿಮಗೆ 4x3 ವಿಂಡೋ ತಯಾರು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ನೀವು ಕಮೆಂಟ್ಸ್ ಹಾಕಿದ್ರೆ ನಾನು ನಿಮಗೆ ಉತ್ತರ ಕೊಡೋ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಈಗ ಇನ್ನೂ ಒಂದು ವೆಂಟಿಲೇಟ್ ಬಗ್ಗೆ. ಈಗ ನಾವು ವಿಂಡೋಸ್ ಬಗ್ಗೆ ಹೇಳಿದ್ದೀನಿ, 5x4 ವಿಂಡೋ ಹೇಳಿದ್ದೀನಿ, 4x4 ವಿಂಡೋ ಹೇಳಿದ್ದೀನಿ. ಹಾಗೆ ಇದು ಮೂರನೇ ನಿಮಗೆ ಎಕ್ಸಾಂಪಲು 4x3 ಬಗ್ಗೆ ಹೇಳಿದ್ದೀನಿ ಅಡುಗೆ ಮನೆದು. ಇನ್ನೊಂದು ಡಿಫ್ರೆಂಟ್ ವಿಂಡೋದನ್ನು ನಾನು ನಿಮಗೆ ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ ಸ್ನೇಹಿತರೆ. ವಿಂಡೋ ಅಂತಲೂ ಅನ್ಬೋದು ಅಥವಾ ವೆಂಟಿಲೇಷನ್ ಅಂತಲೂ ಕೂಡ ನೀವು ಹೇಳಬಹುದು. ಸೊ ಈಗ ನಾವು ನೋಡಿ ಇಲ್ಲೊಂದು ಬೆಡ್ರೂಮಲ್ಲಿ ಒಂದು ವಿಂಡೋ ಬಿಟ್ಟಿದ್ದೀವಿ. ಇದು ಕೂಡ ನಿಮಗೆ ಮೆಜರ್ಮೆಂಟ್ ತೋರಿಸ್ಕೊಡ್ತೀನಿ, ಬಟ್ ಇನ್ನು ಬರೆಯಲ್ಲ. ಯಾಕಂತಂದರೆ ಇದು ಸೇಮ್ ಮೆಜರ್ಮೆಂಟ್ ಇದೆ ನೋಡಿ ಸ್ನೇಹಿತರೆ. ಈಗಾಗಲೇ 4x4 ಹೇಳ್ಕೊಟ್ಟಿದ್ದೀನಲ್ಲ, ಅದೇ ಮೆಜರ್ಮೆಂಟ್ ಇರೋದ್ರಿಂದ ಇದನ್ನು ಮತ್ತೊಂದ್ಸಲ ಬರೆದು ನಿಮಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಇರೋದನ್ನೇ ನೀವು ನೋಡ್ಕೊಬೋದು ಸ್ನೇಹಿತರೆ. ನೋಡಿ, ವಾಲ್ ಟು ವಾಲ್, ಆ ಗೋಡೆಯಿಂದ ಈ ಗೋಡೆಗೆ ನಾವು ಬಿಟ್ಟಿರ್ತಕ್ಕಂಥ ಜಾಗ 49 ಇಂಚು, ಅಂದರೆ 4 ಅಡಿ. ಕಾಣಿಸ್ತಿದೆಯಾ ಸ್ನೇಹಿತರೆ? 4 ಅಡಿ. ಇದು ಅಗಲ ನೋಡಿ, 4 ಅಡಿ ಅಗಲ. ಈಗ ಎತ್ತರ ನೋಡೋಣ ಬನ್ನಿ ಸ್ನೇಹಿತರೆ. ನಿಂಟ್ಲ ಲೆವೆಲಿಂದ ಗೋಡೆ ಬಿಟ್ಟಿರ್ತಕ್ಕಂಥ ಜಾಗ. ಸೊ ಕರೆಕ್ಟಾಗಿ ಇಟ್ಕೊಳ್ಬೇಕು. ಟೇಪ್ ನೀವು ಸ್ಟ್ರೈಟಾಗಿ ಇಟ್ಕೊಳ್ಳಿ. ಮೇಲ್ಗಡೆ ನಿಂಟ್ಲಿಗೆ ತಾಗಿರಬೇಕು. ಕೆಳಗಡೆ ನೋಡಿ 48.5 ಅಂದರೆ 4 ಅಡಿ ಅರ್ಧ ಇಂಚಿದೆ. ಸೊ ನೀವು 4 ಅಡಿ ಅಂತಲೇ ತೊಗೊಬೇಕು. ಕೂರಿಸುವಾಗ ಅರ್ಧ ಇಂಚು 1/4 ಇಂಚು ಪ್ಯಾಕಿಂಗ್ ಮಾಡ್ಕೊಳ್ತಾರೆ, ಅದಕ್ಕೇನು ಸಮಸ್ಯೆ ಇಲ್ಲ. ಸೊ ನೋಡಿ, ಇದು ಹೈಟ್ 4 ಅಡಿ, ಅಂದರೆ ಎತ್ತರ 4 ಅಡಿ ಎತ್ತರ. 4 ಅಡಿ ಎತ್ತರ. ಗೊತ್ತಾಯ್ತಲ್ಲ ಸ್ನೇಹಿತರೆ? ಈ ವಿಂಡೋದಲ್ಲೂ ಏನು ವಿಶೇಷ ಇಲ್ಲ. ಅಲ್ಲಿ ಹಾಲಲ್ಲಿ ಏನು ತೋರಿಸಿದ್ದೀನಿ ಅದೇ ರೀತಿ 4 ಅಡಿ ಎತ್ತರ ಮತ್ತು 4 ಅಡಿ ಅಗಲದ ವಿಂಡೋ, ಕಿಟಕಿ. ಸರಿನಾ ಸ್ನೇಹಿತರೆ? ಇದರಲ್ಲೂ ಕೂಡ ಸಹಜವಾಗಿ 3 ತೊರೆ ಕಿಟಕಿ ಬರುತ್ತೆ ನೋಡಿ, ಈ ರೀತಿ ಬರುತ್ತೆ. ಇದನ್ನು ಯಾವ ರೀತಿ ನೀವು ಮೆಜರ್ಮೆಂಟ್ ತೊಗೊಬೇಕಂತ ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ, ಅದು ನೀವು ತೊಗೊಳ್ಬೋದು. ರಫ್ಲಿ ಬೇಕು ಅಂತಂದರೆ ನಾನು ಹಿಂಗೆ ಬರೆದು ತೋರಿಸ್ತೀನಿ. 5 ಅಡಿ ಉದ್ದದ 5 3 2 ಪೀಸ್ಗಳು, 4 ಅಡಿ ಉದ್ದದ 5 3 4 ಪೀಸ್ಗಳು ನೋಡಿ. 5 ಅಡಿ ಉದ್ದದ ಅಗಲಕ್ಕೆ 2, 4 ಅಡಿಗೆ ಅರ್ಧ ಅಡಿ ಮುಂಡು ಕಿವಿ ಸೇರಿ 5 ಅಡಿ ಆಯಿತು. ಸೊ 5 ಅಡಿ ಉದ್ದದ್ದು 2 ಪೀಸು, 4 ಅಡಿ ಉದ್ದದ್ದು 1 2 3 4. ಸೊ 6 ಪೀಸಿಂದ ಒಂದು ಕಿಟಕಿ ಆಗುತ್ತೆ. ಇದನ್ನ ಈಗಾಗಲೇ ನಾನು ಹೇಳ್ಕೊಟ್ಟಿದ್ದೀನಿ, ವಿಂಡೋ ನಂಬರ್ 2 ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೇಮ್ ಬರುತ್ತೆ. ಹಾಗಾಗಿ ಇದನ್ನು ಜಾಸ್ತಿ ನಾನು ಎಕ್ಸ್ಪ್ಲೇನ್ ಮಾಡಲ್ಲ, ನೀವು ಹಿಂದೆ ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ. ಈಗ ಒಂದು ವಿಶೇಷವಾಗಿ ವೆಂಟಿಲೇಟ್ ಬಗ್ಗೆ ಹೇಳ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ನಾನು ಈ ಮನೆಯ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಕಡೆಯ ಒಂದು ವೆಂಟಿಲೇಷನ್ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಯಾವ ರೀತಿ ವೆಂಟಿಲೇಷನ್ನ ಅಳತೆ ತೊಗೊಬೇಕಂತ ದಯವಿಟ್ಟು ಇದನ್ನು ಸೂಕ್ಷ್ಮದಿಂದ ನೋಡ್ಕೊಳ್ಳಿ. ಇದು ಸ್ವಲ್ಪ ಸುಲಭ ನಿಮಗೆ ಇದು ಮಾಡ್ಕೊಳ್ಳೋದು ಹೇಗೆ ಅಂತ, ಆದರೂ ಕೂಡ ಇದನ್ನು ಸೂಕ್ಷ್ಮದಿಂದ ನೋಡ್ಕೊಳ್ಳೋದು ಬಹಳ ಮುಖ್ಯ ಅಂತ ಹೇಳ್ತಾ ಸ್ನೇಹಿತರೆ, ಇದು ಇಲ್ಲಿ ಬಿಟ್ಟಿರ್ತಕ್ಕಂಥ ವಾಲ್ ನೋಡಿ,
ಇದು ಚಿಪ್ಪಿಂಗ್ ಮಾಡ್ಕೊಬೇಕಿದು ಆ್ಯಕ್ಚುಲಿ ಎಕ್ಸಸ್ ಆಗಿದೆ. ಸೊ ನಾವು ಇಲ್ಲಿ ತೊಗೊಂಬಿಡೋಣ ಮೆಜರ್ಮೆಂಟು. ನೋಡಿ ಸ್ನೇಹಿತರೆ, ಇದು ಪರ್ಫೆಕ್ಟ್ ಆಗಿದೆ ಮೆಜರ್ಮೆಂಟು. ನೋಡಿ ಈ ವಾಲಿಂದ ಈ ವಾಲಿಗೆ ಗ್ಯಾಪು ನಮಗೆ 2 ಫೀಟು ಅಂದರೆ 2 ಅಡಿ ಗ್ಯಾಪ್ ಇದೆ ಸ್ನೇಹಿತರೆ. 2 ಅಡಿ ಗ್ಯಾಪ್ ಇದೆ, 2 ಅಡಿ ಅಗಲ ಇದ್ದು ಸ್ನೇಹಿತರೆ. ಹಾಗೆ ನಿಂಟ್ಲಿಂದ ಇಲ್ಲಿವರೆಗೂ 23 ಇಂಚ್ ಇದೆ. 23 ಇಂಚ್ ಅಂದರೆ 2 ಅಡಿನೇ ತೊಗೊಬೇಕು ಸ್ನೇಹಿತರೆ. 1 ಇಂಚು ಇಲ್ಲಿ ಕೆಳಗಡೆ ಚಿಪ್ಪಿಂಗ್ ಮಾಡ್ಕೊಳ್ತಾರೆ. ಹೈಟ್ 2 ಅಡಿ ಮತ್ತು ವಿಡ್ತು 2 ಅಡಿ ಅಂದರೆ ಅಗಲ 2 ಅಡಿ ಮತ್ತು ಎತ್ತರ 2 ಅಡಿ ಅಂತ ನಾವು ಇದನ್ನು ಕೌಂಟಿಂಗ್ ತೊಗೊಳ್ಬೇಕು ಸ್ನೇಹಿತರೆ. ಇಲ್ಲಿ 2 ಅಡಿ ಅಗಲ ಆಯಿತು, ಹಾಗೆ 2 ಅಡಿ ಎತ್ತರ ಆಯಿತು. ಓಕೆನಾ? ಇದು ವೆಂಟಿಲೇಷನು. ಇದ್ರದ್ದು ಸೈಜ್ ಕೂಡ 5x3 ಇರುತ್ತೆ. 5-3 ಸೆಕ್ಷನ್ ಇರುತ್ತೆ. ಒಳಗಡೆ ನಿಮಗೆ ಇದು 5 ಇಂಚ್ ಅಗಲ ಮತ್ತು 3 ಇಂಚ್ ದಪ್ಪನೇ ನಾವು ಸೈಜ್ ಬಳಸ್ತೀವಿ. ಸೈಜಲ್ಲೇನು ವ್ಯತ್ಯಾಸ ಇರಲ್ಲ. ಆದರೆ 2x2 2ಕ್ಕೆ ಒಂದೇ ಶಟರ್ಸ್ ಇದ್ರೂ ಸಾಕು. 2 ಶಟರ್ಸ್ ಬರಲ್ಲ ಇದಕ್ಕೆ ಸ್ನೇಹಿತರೆ, ಯಾಕಂದರೆ ಇರೋದೇ 2 ಅಡಿ ಅಗಲ ಇರ್ತದೆ, ಒಂದೇ ಶಟರ್ಸ್ ಬರುತ್ತೆ. ಇದನ್ನು ನೀವು ಈ ಟೈಪ್ ಓಪನ್ ಮಾಡೋಂಗೂ ಮಾಡ್ಕೊಬೋದು ಅಥವಾ ಈ ಟೈಪ್ ಓಪನ್ ಮಾಡೋಂಗೂ ಮಾಡ್ಕೊಬೋದು. ಅಂದರೆ 2 ಥರ ಓಪನ್ ಮಾಡೋದು. ಒಂದು ಸಹಜವಾಗಿ ಈ ರೀತಿ ಹೊರಗಡೆ ಹೋಗುವಂಥದ್ದು, ಇಲ್ಲಿಂದ ಬಿಚ್ಚಿ ಕಿಟಕಿ ಈ ರೀತಿ ಓಪನ್ ಆಗೋ ರೀತಿನೂ ಮಾಡ್ಬೋದು, ಅಥವಾ ಇಲ್ಲಿಂದ ಬಿಚ್ಚಿ ಈ ಥರ ಹಿಂದ್ಗಡೆನೂ ಮಾಡ್ಕೊಬೋದು. ಅದು ವಿಂಡೋ ಶಟರ್ಸ್ ಮಾಡುವಾಗ ನಾನು ನಿಮಗೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ. ಈಗ ನಾವು ಇದ್ರದ್ದು ಫ್ರೇಮ್ ಹೇಗೆ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಸಹಜವಾಗಿ ಇದರಲ್ಲೂ ಕೂಡ ಅಗಲ 2 ಅಡಿ ಇರೋದ್ರಿಂದ ನೋಡಿ, ಅಗಲದಲ್ಲಿ ಯಾವಾಗಲೂ ಇಲ್ಲಿ ಮರ ಎಕ್ಸ್ಟ್ರಾ ತೊಗೊಬೇಕಾಗತ್ತೆ. ನೋಡಿ ಇಲ್ಲಿ ಒಂದು ಎಕ್ಸ್ಕ್ಯೂಸ್ ಇದೆ, ಏನಪ್ಪ ಅಂತಂದರೆ ಇರೋದೇ ಸಣ್ಣ ವಿಂಡೋ 2x2 ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಮರ ನೀವು ತೊಗೊಳ್ಬೇಕು ಅಂತ ಇರಲ್ಲ ಸ್ನೇಹಿತರೆ. ಎಕ್ಸ್ಟ್ರಾ ಗೋಡೆ ಒಳಗೆ ಹೋಗುವಂಥ ಮರ ಎಕ್ಸ್ಟ್ರಾ ಸಿಕ್ಕಾಪಟ್ಟೆ ಬೇಡ. ಒಂದು 1/4 ಅಡಿ ಗೋಡೆ ಒಳಗೆ ಕೊಟ್ಟರೆ ಸಾಕು. ಅಂದರೆ 3 ಇಂಚು ನೋಡಿ, ಈ ರೀತಿ 3 ಇಂಚು ಗೋಡೆ ಒಳಗೆ ಹೋದರೆ ಸಾಕು. ಯಾಕಂದರೆ ಇದ್ರ ತುಂಬ ಲೆಂತ್ ಇಲ್ಲ, ಸಣ್ಣ ವಿಂಡೋ ಇದು, ವೆಂಟಿಲೇಟ್ ಇದು, ಸಣ್ಣ ವೆಂಟಿಲೇಟ್ ಆಯಿತಾ. ಇದಕ್ಕೆ 3 ಇಂಚ್ ಸಾಕು. ಅಂದರೆ ಈ ಕಡೆ 1/4 ಅಡಿ, ಈ ಕಡೆ 1/4 ಅಡಿ, ಅರ್ಧ ಅಡಿ. 2 ಅಡಿ ಗೋಡೆ ಬಿಟ್ಟಿರೋದಕ್ಕೆ ಅರ್ಧ ಅಡಿ ನಿಮಗೆ ಎಕ್ಸ್ಟ್ರಾ ಗೋಡೆ ಒಳಗಡೆ ಹೋಗ್ತಕ್ಕಂಥ ಕಿವಿ ಸೇರಿಸ್ಕೊಂಡ್ರೆ 2 ಅಡಿ ನಿಮಗೆ ಅಗಲದ 2 ಪೀಸು ಮತ್ತು 2 ಅಡಿ ಅಗಲದ ಎತ್ತರದ 2 ಪೀಸ್ ಬೇಕು. ಒಂದ್ಸಲ ಡ್ರಾಯಿಂಗ್ ಮಾಡಿ ನಿಮ್ಗೆ ಹೇಳ್ಕೊಡ್ತೀನಿ, ಯಾಕಂದರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನೋಡಿ ಈ ವೆಂಟಿಲೇಟು ಮೆಜರ್ಮೆಂಟ್ ಬಂದ್ಬಿಟ್ಟು 2x2 ಅಂದರೆ 2 ಅಡಿ ಅಗಲ ಮತ್ತು 2 ಅಡಿ ಎತ್ತರ. ಅದರ ಡ್ರಾಯಿಂಗ್ ಮಾಡ್ಕೊಡ್ತಾ ಇದ್ದೀರಿ. ಈಗ ಈ ರೀತಿ ಮಾಡ್ಕೊಂಡು ಮಾಡಿದ್ರೆ ನಿಮಗೆ ಎಲ್ಲೂ ಕನ್ಫ್ಯೂಸ್ ಆಗಲ್ಲ ಸ್ನೇಹಿತರೆ. 2 ಅಡಿ ಅಗಲ ಮತ್ತು 2 ಅಡಿ ಎತ್ತರ. 2x2 2 ಅಡಿ ಅಗಲ ಮತ್ತು 2 ಅಡಿ ಎತ್ತರದ ವೆಂಟಿಲೇಟರ್, ಸಣ್ಣ ಕಿಟಕಿ, ಬಾತ್ರೂಮ್ನ ಕಿಟಕಿ ಅಂತ ಬರ್ಕೊಂಡ್ರೆ ಆಗುತ್ತೆ. ನಿಮಗೆ ಹೇಗೆ ಕನ್ವೀನಿಯಂಟ್ ಆಗುತ್ತೆ ಆ ರೀತಿ ಬರ್ಕೊಳ್ಳಿ ಸ್ನೇಹಿತರೆ. ನಮ್ಮ ವೆಂಟಿಲೇಟರ್, ಬಾತ್ರೂಮ್ ವೆಂಟಿಲೇಟರ್ ಬಂದು 2x2 ಇದೆ. ಈಗ ಅಳತೆ ಮಾಡ್ತಾ ಇರೋದು, ಹಾಗೆ ನಾನು 2x2 ತೊಗೊಂಡಿದ್ದೀನಿ. ಕೆಲವೊಂದು 3x2 ಕೂಡ ಇಟ್ಟಿರ್ತಾರೆ, ಅದ್ರದ್ದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯಾಕಂದರೆ 3x2 ಜಾಸ್ತಿ ಮಾರ್ಕೆಟಲ್ಲಿ ರನ್ನಿಂಗ್ ಇರ್ತಕ್ಕಂಥದ್ದು. ಸೊ ಈಗ ಫಸ್ಟ್ ಇದ್ರದ್ದು ಮೆಜರ್ಮೆಂಟ್ ಹೇಳ್ಕೊಡ್ತೀನಿ, ನಂತರ 3x2 ಹೇಳ್ಕೊಡ್ತೀನಿ ಸ್ನೇಹಿತರೆ. ನೋಡಿ 2x2 ಕಿಟಕಿ ಸೈಜ್ ಆಯಿತು. 5x3 ಸೆಕ್ಷನ್ ಒಳಗಡೆ ಆಗ್ತಕ್ಕಂಥ ಸೈಜು 5-3 ಸೆಕ್ಷನ್. ಇಲ್ಲೂ ಕೂಡ ನಾವು 5x3 ಬಳಸ್ತಾ ಇದ್ದೀವಿ. ಕಾಣಿಸ್ತಿದೆಯಲ್ಲ ಸ್ನೇಹಿತರೆ, 5x3 ಸೆಕ್ಷನ್. ಈಗ ನೋಡಿ ಮೆಜರ್ಮೆಂಟ್ ಹೇಗೆ ತೊಗೊಬೇಕು. ಇಷ್ಟೋ ತನಕ ವಿಡಿಯೋ ನೀವು ನೋಡಿದ್ದೇ ಆದಲ್ಲಿ ನಿಮಗೆ ತಿಳುವಳಿಕೆ, ಅಂದರೆ ನಾನು ಹೇಳಿರ್ತಕ್ಕಂಥದ್ದು ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿದ್ದೇ ಆದಲ್ಲಿ ಈ ವಿಂಡೋದು ಮೆಜರ್ಮೆಂಟ್ ನೀವೇ ಬರಿಬೋದು. ಬರಿತೀರಾ ಅಂತ ಭಾವಿಸ್ತಾ ನಾನು ನಿಮಗೆ ಆದರೂ ಹೇಳ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಸೆಂಟ್ರ್ ವೆಂಟಿಲೇಷನ್ ಬರಲ್ಲ. ಯಾಕಂದರೆ ಇರ್ತಕ್ಕಂಥದ್ದೇ 2 ಫೀಟ್ ಅಂದರೆ 2 ಅಡಿ ಅಗಲ ಇರೋದ್ರಿಂದ ಸೆಂಟ್ರಿಗೆ ಪೀಸ್ ಪಾರ್ಟೇಷನ್ ಬರಲ್ಲ. ಒಂದೇ ತೊರೆ ಅಥವಾ ಒಂದೇ ಶಟರ್ಸ್ ಸ್ನೇಹಿತರೆ. ಹಾಗಾಗಿ ಇದಕ್ಕೆ ಅಗಲ 2 ಪೀಸು, ಎತ್ತರ 2 ಪೀಸು ಅಷ್ಟೇ ಬೇಕಾಗಿರೋದು. ಈಗ ನಮ್ಗೆ ಅಗಲ ಎಷ್ಟಿದೆ ಸ್ನೇಹಿತರೆ? 2 ಅಡಿ ಇದೆ, ಸರಿ ತಾನೆ? 2 ಅಡಿ ತಾನೇ ನಾನು ಮೆಜರ್ಮೆಂಟ್ ತೋರಿಸಿದ್ದು. ಸೊ 2 ಅಡಿಗೆ ಇದು ಸಣ್ಣ ವಿಂಡೋ ಆಗಿರೋದ್ರಿಂದ 3 ಇಂಚ್ ಮಾತ್ರ ನಾವು ಬಿಡಿಸ್ತಿದ್ದೀವಿ ಗೋಡೆ ಒಳಗಡೆ ಹೋಗೋದಕ್ಕೆ. ಸೊ 3 ಇಂಚ್ ಅಂದರೆ 1/4 ಅಡಿ, 1/4 ಅಡಿ ಪ್ಲಸ್ 1/4 ಅಡಿ ಅರ್ಧ ಅಡಿ, 2 ಪ್ಲಸ್ ಅರ್ಧ 2.5. ಅಗಲ ಎಷ್ಟಾಯ್ತು ಸ್ನೇಹಿತರಲ್ಲಿಗೆ? 2.5 ಅಡಿ ಉದ್ದದ, 5 ಇಂಚು ಅಗಲದ, 3 ಇಂಚು ದಪ್ಪದ, 3 ಇಂಚು ದಪ್ಪದ 2 ಪೀಸ್ಗಳು ನೋಡಿ, ಮೇಲೊಂದು ಕೆಳಗೊಂದು 2 ಪೀಸು. ಸರಿನಾ ಸ್ನೇಹಿತರೆ? 2 ಅಡಿ ಉದ್ದದ 2 ಪೀಸು ಅಗಲಕ್ಕಾಯಿತು. ಅಗಲದಲ್ಲೇ ಯಾವಾಗಲೂ ಎಕ್ಸ್ಟ್ರಾ ಮರ ತೊಗೊಬೇಕು.
ಎತ್ತರದಲ್ಲಿ ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಮರ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಎತ್ತರ ಎಷ್ಟು ಸ್ನೇಹಿತರೆ? 2 ಫೀಟು. 2 ಫೀಟು ಹೈಟ್ ಅಂದರೆ 2 ಫೀಟ್ ಉದ್ದದ, 5 ಇಂಚು ಅಗಲದ, 3 ಇಂಚು ದಪ್ಪದ ಎಷ್ಟು ಪೀಸ್ ಬೇಕು ಸ್ನೇಹಿತರೆ? 2 ಪೀಸ್ಗಳು. ಯಾಕಂದರೆ ಇದರಲ್ಲಿ ಮಧ್ಯದಲ್ಲಿ ಎಲ್ಲೂ ಶಟರ್ಸು ಬರಲ್ಲ, ಸಿಂಗಲ್ ಶಟರ್ಸ್. 2 ಅಡಿ ಉದ್ದದ್ದು 1 ಪೀಸು ಮತ್ತು 2 ಅಡಿ ಉದ್ದದ್ದು 1 ಪೀಸು, 1 + 1 2 ಪೀಸು ನಮಗೆ ಬೇಕಾಗತ್ತೆ. ಗೊತ್ತಾಯ್ತಲ್ಲ ಸ್ನೇಹಿತರೆ? 2x2 ವೆಂಟಿಲೇಟರ್ ನಾವು ಕಿಟಕಿ ಮಾಡ್ಬೇಕಂದ್ರೆ 2x2 ಸೈಜಿನ ಸಣ್ಣ ಕಿಟಕಿ, ಬಾತ್ರೂಮ್ನ ಒಂದು ವೆಂಟಿಲೇಷನ್ ಕಿಟಕಿ ಮಾಡ್ಬೇಕಂತಂದ್ರೆ ನಾವು 5x3 ಸೈಜ್ನ ಬಳಕೆ ಮಾಡಿ 5x3 ಸೆಕ್ಷನ್ನ ಬಳಕೆ ಮಾಡಿ 2 ಅಡಿ ಉದ್ದ ಗುಣಿಸು 5 ಇಂಚ್ ಅಗಲ ಗುಣಿಸು 3 ಇಂಚ್ ದಪ್ಪದ 2 ಪೀಸು, ಹಾಗೆ 2 ಅಡಿ ಉದ್ದ ಗುಣಿಸು 5 ಇಂಚ್ ಅಗಲ ಗುಣಿಸು 3 ಇಂಚ್ ದಪ್ಪದ 2 ಪೀಸು, ಒಟ್ಟು 4 ಪೀಸ್ ಇದ್ದರೆ ಈ ವೆಂಟಿಲೇಷನ್ನ ನಾವು ತಯಾರು ಮಾಡಬಹುದು. ಗೊತ್ತಾಯ್ತಲ್ಲ ಸ್ನೇಹಿತರೆ? ಇದರಲ್ಲಿ ಏನಾದ್ರು ನಿಮಗೆ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿಸಿ, ನಾನು ನಿಮಗೆ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಪ್ರತಿಯೊಬ್ಬರಿಗೂ ಕೂಡ ಉತ್ತರ ಕೊಡ್ತೀನಿ, ಅದ್ರ ಬಗ್ಗೆ 2 ಮಾತಿಲ್ಲ ಸ್ನೇಹಿತರೆ. ಹಾಗೆ ಇನ್ನೊಂದು ವಿಂಡೋ ಅಂದರೆ ವೆಂಟಿಲೇಷನಲ್ಲೇ ಇನ್ನೊಂದು ಸೈಜನ್ನು ನಾನು ನಿಮಗೆ ಇಲ್ಲೇ ಹೇಳ್ಕೊಡ್ತೀನಿ. ಇಲ್ಲಿ ಆ ಸೈಜ್ನ ಸ್ನೇಹಿತರೆ 2x2 ವೆಂಟಿಲೇಷನ್ ಈಗಾಗಲೇ ನಾನು ತೋರಿಸಿದ್ದೀನಿ ನಿಮಗೆ, ಯಾವ ರೀತಿ ಮೆಜರ್ಮೆಂಟ್ ತೊಗೊಬೇಕು, ಯಾವ ರೀತಿ ಮರನ ಅದನ್ನು ಅಳತೆ ಮಾಡ್ಕೊಬೇಕು ಅಂತ. ಆದರೆ ಸಹಜವಾಗಿ 2x2 ವೆಂಟಿಲೇಟರ್ ಬಹಳ ಕಡಿಮೆ ಇರುತ್ತೆ. ಎಲ್ಲ ಕಡೆಯೂ ಕೂಡ 3x2 ಬಳಸ್ತಾರೆ, ಅಂದರೆ 3 ಅಡಿ ಅಗಲ ಮತ್ತು 2 ಅಡಿ ಎತ್ತರದ್ದು ಬಳಸ್ತಾರೆ. ಇಲ್ಲಿ ನಾನು ನಿಮಗೆ ಡೆಮೋ ತೋರ್ಸೋಕ್ಕೆ ಯಾವುದೂ ಆ ಥರದ್ದು ಒಂದು ವಿಂಡೋ ನಮ್ಮ ಹತ್ರ ಇಲ್ಲ. ಆದರೆ ಮೆಜರ್ಮೆಂಟ್ ಮಾಡಿ ನಿಮಗೆ ಯಾವ ರೀತಿ ಅಳತೆ ತೊಗೊಬೇಕು ಅಂತ ನಾನು ನಿಮಗೆ ಒಂದು ಡ್ರಾಯಿಂಗ್ ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ನೀವು ಇದನ್ನು ಸೂಕ್ಷ್ಮದಿಂದ ಗಮನಿಸಬೇಕು. ಯಾಕಂದರೆ ಇದು ವೆಂಟಿಲೇಟಲ್ಲಿ 2 ಪಾರ್ಟೇಷನ್ ಬರುತ್ತೆ. ಈಗಾಗಲೇ ತೋರಿಸಿರೋದು 1 ಪಾರ್ಟೇಷನ್ ಅಷ್ಟೇ, ಯಾಕಂದರೆ ಸಣ್ಣ ಸೈಜು. ಈಗ 3x2 ಅಂತಂದರೆ ನೋಡಿ 2 ಪಾರ್ಟೇಷನ್ ಬರುತ್ತೆ ಸ್ನೇಹಿತರೆ. ದಯವಿಟ್ಟು ಸೂಕ್ಷ್ಮದಿಂದ ಅಬ್ಸರ್ವ್ ಮಾಡಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ. ಒಂದಲ್ಲ ಅಂದರೆ 2 ಸಲ ನೀವು ವಾಚ್ ಮಾಡಿದ್ರೆ ಮಾತ್ರ ಈ ವಿಡಿಯೋನ ನೀವು ಇದನ್ನು ಮಾಡೋದನ್ನ ಮೆಜರ್ಮೆಂಟ್ ತಿಳ್ಕೊಳ್ತೀರ ಅಂತ ಹೇಳೋಕ್ಕೆ ಬಯಸ್ತೀನಿ ಸ್ನೇಹಿತರೆ. ನೋಡಿ ಈಗ ಡ್ರಾಯಿಂಗ್ ತಯಾರಾಗಿದೆ. ನೋಡಿ ಎತ್ತರ ಯಾವಾಗಲೂ ವೆಂಟಿಲೇಟರ್ದು 2 ಫೀಟ್ ಇರುತ್ತೆ. ಯಾಕಂದರೆ ಬಾತ್ರೂಮ್ ಒಂದು ಸಹಜ ಒಂದು ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಬೇಕಾಗಿರೋಂಥ ವಿಚಾರ. ಬಾತ್ರೂಮಲ್ಲಿ ಯಾವಾಗ ನೋಡಿ ನಾವು ನಿಂತರೆ ನಮ್ಮ ಎದೆ ಎತ್ತರಕ್ಕೆ ಯಾವುದು ಕೂಡ ಕಾಣಬಾರ್ದು ಅಂತ ಒಂದು ಗೋಡೆ ಕಂಪ್ಲೀಟಾಗಿ ಒಂದು ಗೋಡೆ ಮಾಡಿರ್ತೀವಿ. ಇಲ್ಲಿಂದ ನಿಮಗೆ 5 ಅಡಿ ಎತ್ತರ, ಒಬ್ಬ ವ್ಯಕ್ತಿ ನಿಂತರೆ ಒಂದು 5 ಅಡಿ ಎತ್ತರ ನಿಲ್ತಾನೆ. ಸೊ ಅದನ್ನ ಮೇಲ್ಗಡೆ ವೆಂಟಿಲೇಷನ್ ಬಿಟ್ಟಿರ್ತಾರೆ. ಇದು ಬಾತ್ರೂಮಲ್ಲಿ ಎಲ್ಲ ಕಡೆನೂ ಒಂದು ಡಿಫಾಲ್ಟ್ ಸೈಜು 5 ಅಡಿ ಎತ್ತರ ತನಕ ಯಾವುದೇ ಕಾರಣಕ್ಕೂ ವಾಲ್ ಕವರ್ ಮಾಡಿರ್ತಾರೆ. 5 ಅಡಿ ಮೇಲೆ ಇದು ವೆಂಟಿಲೇಷನ್ ಬಿಡ್ತಾರೆ. ಹಾಗಾಗಿ 2 ಅಡಿನೇ ಹೈಟು, 90% ಗ್ಯಾರಂಟಿ 2 ಅಡಿನೇ ಹೈಟ್ ಇರುತ್ತೆ. 7 ಅಡಿಲಿ ಇಂಟ್ಲು ಹಾಕಿದರೆ 2 ಅಡಿ ಹೈಟೇ ಬಿಟ್ಟಿರ್ತಾರೆ. ನೋಡಿ ನಾನು ನಿಂತಿದ್ದೀನಿ, ನಿಂತ್ಕೊಂಡ್ರೆ ನಾವು ಒಂದು ಬಾತ್ರೂಮಲ್ಲಿ ನಮ್ಮ ಕತ್ತಿನ ಭಾಗದ ತನಕ ಇದು ಕ್ಲೋಸ್ ಆಗಿರುತ್ತೆ. ಹಾಗಾಗಿ ವೆಂಟಿಲೇಷನ್ ಅಂತ ಯಾಕೆ ಹೇಳ್ತೀವಿ, ಇದು ಬಾತ್ರೂಮ್ ವಿಂಡೋ. ಇದಕ್ಕೋಸ್ಕರ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನಾವು ನಿಂತ್ಕೊಂಡ್ರೆ ನಮ್ಮ ಒಂದು ಕುತ್ತಿಗೆ ತನಕ ನಾವು ಇದು ಕವರ್ ಮಾಡ್ತಿದ್ದೀವಿ. ಸೊ ಕುತ್ತಿಗೆ ತನಕ ಒಂದು ವಾಲ್ ಕವರ್ ಆಗಿರುತ್ತೆ, ಅದ್ರ ಮೇಲ್ಗಡೆ ಮಾತ್ರ ನಿಮಗೆ ಕಾಣಿಸ್ತಾ ಇರುತ್ತೆ. ಇದು ವೆಂಟಿಲೇಷನ್ ಅಂತ ಹೇಳ್ತಾ ಇದಕ್ಕೆ. ಬಾತ್ರೂಮಲ್ಲಿ 2 ಅಡಿ ಹೈಟ್ ಮಾತ್ರ ಇಡ್ತಾರೆ, ಇದು ಸಹಜ. ಸೊ ಇಲ್ಲಿ ನಾನು ತೋರಿಸಿದ್ದು 2x2. ಈಗ ನಾನು ನಿಮಗೆ ಪ್ರಾಕ್ಟಿಕಲ್ ಬರೆದು ತೋರಿಸ್ತಾ ಇರೋದು ಮೆಜರ್ಮೆಂಟು 3x2 ಅಂದರೆ 3 ಅಡಿ ಅಗಲ 2 ಅಡಿ ಎತ್ತರದ್ದು. ಸರಿನಾ ಸ್ನೇಹಿತರೆ? ಇದನ್ನು ನಾವು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಸ್ನೇಹಿತರೆ. 3x2 ವೆಂಟಿಲೇಷನ್ ಸೆಕ್ಷನ್ 5x3 5x3 ಸೆಕ್ಷನ್ 5x3 ಸೈಜನ್ನು ಬಳಸಿ 3x2 ವೆಂಟಿಲೇಷನ್ ಯಾವ ರೀತಿ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇದ್ರ ಮೆಜರ್ಮೆಂಟ್ ಸ್ನೇಹಿತರೆ ಸಿಂಪಲ್. ಅಗಲ 3 ಅಡಿ ಇದೆ ಗೋಡೆಯಿಂದ ಗೋಡೆಗೆ, ಇಲ್ಲಿ 3 ಇಂಚು ಇಲ್ಲಿ 3 ಇಂಚು. ವೆಂಟಿಲೇಟಿಗೆ 3 ಇಂಚು ಎಕ್ಸ್ಟ್ರಾ ಗೋಡೆ ಒಳಗೆ ತೊಗೊಂಡ್ರೆ ಸಾಕು, ಇಲ್ಲೇನು ಅಬ್ಜೆಕ್ಷನ್ ಬರಲ್ಲ. ಯಾಕಂದರೆ ಇರೋದೇ ಸಣ್ಣ ಸೈಜು, ಇದು ಕೂರುತ್ತೆ, ಪ್ಯಾಕಿಂಗ್ ಏನು ತೊಂದರೆ ಇಲ್ಲ. ಸೊ 3 ಇಂಚ್ ಎಕ್ಸ್ಟ್ರಾ ಇಲ್ಲಿ ಬಿಟ್ಟಿದ್ದೀವಿ ನಾವು ಗೋಡೆ ಒಳಗೆ ಹೋಗೋಕ್ಕೆ. 3 ಇಂಚ್ ಇಲ್ಲಿ 3 ಇಂಚ್ ಇಲ್ಲಿ ಅಂದರೆ ಅರ್ಧ ಅಡಿ, ಕಾಲಡಿ ಪ್ಲಸ್ ಕಾಲಡಿ ಅರ್ಧ ಅಡಿ, ಅರ್ಧ ಪ್ಲಸ್ 3 ಅಂದರೆ 3.5 ಅಡಿ ಉದ್ದದ, 5 ಇಂಚ್ ಅಗಲದ, 3 ಇಂಚು ದಪ್ಪದ 2 ಪೀಸು, 1 + 1 ಒಂದು ಟಾಪು ಒಂದು ಬಾಟಮ್ಗೆ 2 ಪೀಸು ಮರ ಬೇಕು. ನೆಕ್ಸ್ಟ್ ಸ್ನೇಹಿತರೆ 2 ಅಡಿ ಎತ್ತರ, ಇದು ಕರೆಕ್ಟ್ ಅಲ್ವಾ? ಆಗಲೇ ನಾನು ಎಕ್ಸಾಂಪಲ್ ತೋರಿಸಿದ್ದೀನಿ ನಿಮಗೆ. 2 ಅಡಿ ಎತ್ತರ ಬರುತ್ತೆ.
2 ಅಡಿನೇ ಯಾಕೆ ಮಾಡ್ತಾರೆ ಹೈಟು ಅಂತಂದರೆ ಅದಕ್ಕೆ ಉದಾಹರಣೆ ಕೊಟ್ಟಿದ್ದೀನಿ. ಸೊ 2 ಅಡಿ ಎತ್ತರದ್ದು 1 2 3, 2 ಅಡಿ ಉದ್ದದ 5 ಇಂಚು ಅಗಲದ 3 ಇಂಚು ದಪ್ಪದ 3 ಪೀಸುಗಳು ತಗೊಂಡ್ರೆ ನಾವು ಈ ಒಂದು ವೆಂಟಿಲೇಟ್ನ ಮಾಡಬಹುದು. ಗೊತ್ತಾಯ್ತಲ್ಲ ಸ್ನೇಹಿತರೆ? ಅಗಲ 3, ಎತ್ತರ 2 ಅಡಿ ಹೈಟ್ನ ವೆಂಟಿಲೇಟ್ ಮಾಡಬೇಕಂದ್ರೆ ಅಗಲದ 3.5 ಅಡಿ ಉದ್ದದ 5 3 2 ಪೀಸ್ ತಗೊಳ್ಬೇಕು. 2 ಅಡಿ ಉದ್ದದ 5 3 3 ಪೀಸ್ ತಗೊಳ್ಬೇಕು. ಒಟ್ಟು 5 ಪೀಸು ಮರನ ನೀವು ಈ ಅಳತೆ ಮರನ ತಗೊಂಡಿದ್ದೆ ಆದಲ್ಲಿ ನಿಮಗೆ 3/2 ವೆಂಟಿಲೇಟ್ ತಯಾರಾಗುತ್ತೆ. ಈ ಮೆಜರ್ಮೆಂಟಲ್ಲಿ ಏನಾದ್ರು ನಿಮಗೆ ಡೌಟ್ ಇದ್ದರೆ, ಇಲ್ಲೇನಾದ್ರು ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನನಗೆ ಕಮೆಂಟ್ಸ್ ಮುಖಾಂತರ ನೀವು ಹೇಳಿದ್ರೆ ನಾನು ನಿಮಗೆ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ಉತ್ತರ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಕೂಡ ನಾನು ಉತ್ತರ ಹೇಳ್ತೀನಿ ಸ್ನೇಹಿತರೆ, ಅದ್ರ ಬಗ್ಗೆ 2 ಮಾತಿಲ್ಲ ಸ್ನೇಹಿತರೆ. ಈಗ ಅಲ್ಲಿ ವಾಲಲ್ಲಿ ನೀವು ತೋರಿಸ್ಕೊಂಬಂದೆ ಯಾವ ರೀತಿ ಮೆಜರ್ಮೆಂಟ್ ತೊಗೊಬೇಕು ಅಂತ ಹೇಳ್ಬಿಟ್ಟು ತೋರಿಸ್ಕೊಂಬಂದೆ. ಈ ಕಿವಿ ಮತ್ತು ಮುಂಡು ಅಂತ ಪ್ರತಿ ಸಲ ಪ್ರತಿಯೊಂದು ಚೌಕಟ್ಟಿಗೂ ಮತ್ತು ಪ್ರತಿಯೊಂದು ಕಿಟಕಿಗೂ ನಾನು ಹೇಳ್ಕೊಳ್ತಾನೆ ಬಂದೆ ಮುಂಡು ಅಂತ. ಮುಂಡು ಅಂದ್ರೆ ಏನು, ಕಿವಿ ಅಂದ್ರೆ ಏನು ಅಂತಂದರೆ ಗೋಡೆ ಒಳಗಡೆ ಹೋಗ್ತಕ್ಕಂಥದ್ದು ಅಂತ ಹೇಳಿದೆ. ಬಟ್ ಇಲ್ಲಿ ನಿಮ್ಗೆ ಒಂದು ಪ್ರಾಕ್ಟಿಕಲ್ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡಿ, ಇದು ಗೋಡೆಯಿಂದ ಗೋಡೆಗೆ ನಾವು ತೊಗೊಳ್ತಿದ್ವಲ್ಲ ಮೆಜರ್ಮೆಂಟು. ನೋಡಿ ಸ್ನೇಹಿತರೆ, ಈ ರೀತಿ ಗೋಡೆಯಿಂದ ಗೋಡೆಗೆ ಈ ರೀತಿ ಅಂದರೆ 42.5 ಇಂಚು ಇದೆ ನೋಡಿ ಸ್ನೇಹಿತರೆ. ಇದು ನಿಮ್ಮ ಗೋಡೆಯಿಂದ ಗೋಡೆಗೆ ತೊಗೊಂಡಿರ್ತಕ್ಕಂಥ ಮೆಜರ್ಮೆಂಟ್ ಆಗಿರುತ್ತೆ, ಸರಿನಾ? ಇದು ಅಗಲ, ಓಕೆನಾ? 42.5 ಇಂಚು ಇದೆ ಸ್ನೇಹಿತರೆ. ಹಾಗೆ ಎತ್ತರಕ್ಕೆ ಬಂದ್ಬಿಡೋಣ. ಎತ್ತರದಲ್ಲಿ ಯಾವತ್ತೂ ನೋಡಿ ಎಕ್ಸ್ಟ್ರಾ ಇರಲ್ಲ. ಈಗ ನಿಮಗೆ ತೋರಿಸ್ತೀನಿ ಪ್ರಾಕ್ಟಿಕಲ್ ಆಗಿ. ನೋಡಿ, ಟೇಪ್ ಹಿಡಿದಿದ್ದೀನಿ, ತುದಿಯಿಂದ ತುದಿಗೆ ಬನ್ನಿ. ನೋಡಿ 83.5 ಇಂಚ್ ಇದೆ ಸ್ನೇಹಿತರೆ. ಇದು ಕಾಣಿಸ್ತಿದೆಯಲ್ಲ? ಅಂದರೆ 7 ಅಡಿಗೆ ಅರ್ಧ ಇಂಚ್ ಕಮ್ಮಿ ಮಾಡಿದ್ದೀವಿ. ಒಂದು ಶಾಸ್ತ್ರ ಅಂತ ಹೇಳ್ಬಿಟ್ಟು ನಾವು ನಂಬಿಕೆ ಇರೋದ್ರಿಂದ 7 ಬೀಳಾಗಬಾರ್ದು ಅಂತ ಹೇಳ್ತಾರೆ. ಇದು ಮೊದಲಿಂದ ಕೂಡ ನಡೆದಿರೋದ್ರಿಂದ ನಮ್ಮ ಆಚಾರ್ಯರು, ನಮ್ಮ ವಿಶ್ವಕರ್ಮಾಚಾರ್ಯ ಆಗಿರ್ಬೋದು, ಬಡಗಿ ಕೆಲಸ ಮಾಡ್ತಕ್ಕಂಥವ್ರು ಯಾರು 7 ಅಡಿ ಕರೆಕ್ಟಾಗಿ ಮಾಡಲ್ಲ, 1 ಇಂಚ್ ಕಮ್ಮಿ ಮಾಡ್ತಾರೆ. ಸೊ ಇಲ್ಲಿ ಅರ್ಧ ಇಂಚ್ ಕಮ್ಮಿ ಮಾಡಿದ್ದಾರೆ. ಅದನ್ನು ನಾನು ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಅಂದರೆ 7 ಅಡಿ ಗ್ಯಾಪ್ ಇಟ್ಟಿದ್ವಿ, 7 ಅಡಿ ಎತ್ತರದ ಮತ್ತು 3.5 ಅಡಿ ಅಗಲದ ಗೋಡೆ ಬಿಟ್ಟಿರ್ತಕ್ಕಂಥ ಜಾಗಕ್ಕೆ ಕೂತಿರ್ತಕ್ಕಂಥ ಚೌಕಟ್ಟಿದು ಸ್ನೇಹಿತರೆ. 7 ಅಡಿ ಯಾವುದು ಎಕ್ಸ್ಟ್ರಾ ಪೀಸ್ ತೊಗೊಂಡಿಲ್ಲ. ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, 7 ಅಡಿ ಪೀಸಲ್ಲಿ ಅಲ್ಲೂ ಕೂಡ ನಾವು ಎಕ್ಸ್ಟ್ರಾ ತೊಗೊಂಡಿಲ್ಲ. ಕಾಣಿಸ್ತಿದೆಯಲ್ಲ ಸ್ನೇಹಿತರೆ? ಇದು ಎತ್ತರ ಇಲ್ಲಿಂದ ಇಲ್ಲಿವರೆಗೂ 7 ಅಡಿ. ಇಲ್ಲಿ ಯಾವುದು ಎಕ್ಸ್ಟ್ರಾ ಮರ ತೊಗೊಂಡಿಲ್ಲ. 7 ಅಡಿ ಎತ್ತರಕ್ಕೆ 7 ಅಡಿನೇ ತೊಗೊಂಡಿದ್ವಿ. ಆದರೆ ಏನು ನಾವು ಅಗಲ ಇದೆಯಲ್ಲ ಸ್ನೇಹಿತರೆ, 42.5 ಇಂಚ್ ಬಿಟ್ಟಿದ್ದೀವಲ್ಲ, ಗೋಡೆಯಿಂದ ಗೋಡೆಗೆ 42 ಇಂಚ್ ಇತ್ತು. ಇಲ್ಲಿ ನಾವೇನು ಮಾಡಿದ್ವಿ ನೋಡಿ, ಅಗಲದಲ್ಲಿ ನಾವು 42.5 ಇಂಚಿಗೆ ಇಲ್ಲೇನು ಮಾಡಿದ್ವಿ, 48.5 ಇಂಚ್ ತೊಗೊಂಡಿದ್ದೀವಿ ಸ್ನೇಹಿತರೆ. ಕಾಣಿಸ್ತಿದ್ಯಾ? ಇದೇ ಎಕ್ಸ್ಟ್ರಾ ತೊಗೊಂಡಿರ್ತಕ್ಕಂಥ ಪೀಸನ್ನ ಕಿವಿ, ಗೋಡೆ ಒಳಗಡೆ ಹೋಗ್ತಕ್ಕಂಥದ್ದನ್ನ ಕಿವಿ ಅಥವಾ ಮುಂಡು ಅಂತ ಹೇಳ್ತೀವಿ ಸ್ನೇಹಿತರೆ. ನೋಡಿ, ಇಲ್ಲಿ ನಾವು ಹೆಚ್ಚು ಕಡಿಮೆ 3.25ರಿಂದ 3.5 ಇಂಚಷ್ಟು ಮರ ತೊಗೊಂಡಿದ್ವಿ ಎಕ್ಸ್ಟ್ರಾ. ಇದು 6-4 ಸೈಜು ಸ್ನೇಹಿತರೆ. ಆದರೆ ನೀವು ಅರ್ಧ ಅಡಿ ತೊಗೊಳ್ಳಿ. ಯಾಕಂತಂದರೆ ನೀವು ಪ್ರೊಫೆಷ್ನಲಿಸ್ಟ್ ಅಲ್ಲ. ಆದರೆ ಒಬ್ಬ ಪ್ರೊಫೆಷ್ನಲಿಸ್ಟ್ ಹತ್ರ ನೀವು ಈ ಲಿಸ್ಟನ್ನ ಕೊಟ್ಟಾಗ ತಪ್ಪಾಗಬಾರ್ದು. ಅಂದರೆ ಒಂದು 3 ಇಂಚ್ ಜಾಸ್ತಿ ಬರ್ಸಿದ್ದೀನಿ ಸ್ನೇಹಿತರೆ, ಅರ್ಧ ಅಡಿ ಬರ್ಸಿದ್ದೀನಿ, ಹೌದಾ? ಸೊ ನಿಮ್ಮ ಹತ್ರ ಅರ್ಧ ಅಡಿ ನೀವು ಎಕ್ಸ್ಟ್ರಾ ಮರ ಗೋಡೆ ಒಳಗಡೆ ಹೋಗ್ತಕ್ಕಂಥದ್ದು ಬಿಟ್ಟಾಗ 5 ಇಂಚು ಕಟ್ ಮಾಡ್ಕೊಬೋದು, 4 ಇಂಚು ಕಟ್ ಮಾಡ್ಕೊಬೋದು, ಸಾಧ್ಯವಾದರೆ 3 ಇಂಚು ಕೂಡ ಮಾಡ್ಕೊಬೋದು. ಆದರೆ ನೀವು ತೊಗೊಂಡಿರೋದು 6 ಇಂಚು, ಕಡಿಮೆ ಇಲ್ಲ, ಸ್ವಲ್ಪ ಜಾಸ್ತಿನೇ ಇರೋದ್ರಿಂದ ವೇಸ್ಟ್ ಆಗಲ್ಲ. ಅಂದರೆ ಉಪಯೋಗಕ್ಕೆ ಬರುತ್ತೆ. ಇಲ್ಲಿ ಕಟ್ ಮಾಡ್ಬೋದು ಅಥವಾ ಗೋಡೆ ಒಳಗೆ ಸೇರಿಸ್ಬೋದು. ಗೋಡೆ ಒಳಗೆ ಸೇರಿಸಿದ್ರು ಬಿಗಿ ಆಗುತ್ತೆ, ಕಟ್ ಮಾಡಿ ಇಷ್ಟು ಬಿಟ್ಟರು ಕೂಡ ತೊಂದರೆ ಇಲ್ಲ. ಸೊ ನಾನು ಹೇಳಕ್ಕೆ ಏನು ಬಯಸ್ತಾ ಇದ್ದೀನಿ ಅಂದರೆ, ಕಿವಿ ಅಂದರೆ ಏನು, ಮುಂಡ್ ಅಂದರೆ ಏನು ನೋಡಿ. ಈ ಎಕ್ಸ್ಟ್ರಾ ಗೋಡೆ ಒಳಗಡೆ ಹೋಗ್ತಕ್ಕಂಥ ಮರವನ್ನು ಮುಂಡ್ ಅಂತ ನೋಡಿ. ಇಲ್ಲಿಂದ ಇದು ಗೋಡೆ ಗ್ಯಾಪ್ ಇಷ್ಟೇ ಇದ್ದಿದ್ದು, ಇಲ್ಲಿಂದ ಇಲ್ಲಿವರೆಗೂ ಚಿಪ್ಪಿಂಗ್ ಮಾಡ್ಕೊಂಡಿದ್ದಾರೆ. ಇಷ್ಟು ವಸ್ತು, ಇಷ್ಟು ಮರ ಬಂದ್ಬಿಟ್ಟು ಗೋಡೆ ಒಳಗೆ ಹೋಗ್ತದೆ. ಇದಕ್ಕೆ ಮುಂಡು ಅಂತಾರೆ ಅಥವಾ ಕಿವಿ ಅಂತಾರೆ. ಇದು ಯಾವಾಗಲೂ ಅಷ್ಟೇ ನೋಡಿ ಸ್ನೇಹಿತರೆ. ಇಲ್ಲೂ ಒಂದು ಎಕ್ಸಾಂಪಲ್ ನೋಡ್ಕೊಳ್ಳಿ. ಅಗಲದಲ್ಲಿ ಮಾತ್ರ ಇರುತ್ತೆ ನೋಡಿ. ಇದು ಅಗಲ, ಗೋಡೆ ಒಳಗೆ ಹೋಗ್ತದೆ, ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಇದು ಕೂಡ ಅಗಲ, ಗೋಡೆ ಒಳಗೆ ಹೋಗ್ತದೆ, ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಆದರೆ ಇಲ್ಲಿಂದ ಇಲ್ಲಿವರೆಗೂ ಏನು ಉದ್ದ ಇದೆ, ಇಲ್ಲಿ ಎಕ್ಸ್ಟ್ರಾ ತೊಗೊಂಡಿಲ್ಲ. ಇಲ್ಲಿ ಯಾವುದು ಮೇಲ್ಗಡೆ ಗೋಡೆ ಒಳಗಡೆ ಬಿಟ್ಟಿಲ್ಲ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಅದಕ್ಕೆ ನಾನು ಕಂಪ್ಲೀಟ್ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೆ, ಅಗಲದಲ್ಲಿ ನಿಮಗೆ ಎಕ್ಸ್ಟ್ರಾ ತೊಗೊಳ್ಬೇಕು, ಎತ್ತರದಲ್ಲ ಅಂತ ಹೇಳ್ಕೊಂಡೇ ಬಂದೆ. ನೋಡಿ, ಇಲ್ಲಿ ತೋರಿಸಿದ್ದೀನಿ ಸ್ನೇಹಿತರೆ. ಇಲ್ಲೇನಾದ್ರು ಈ ಒಂದು ವಿವರಣೆಯಲ್ಲಿ ನಿಮ್ಗೆ ಏನಾದ್ರು ಅನುಮಾನ ಇದ್ದರೆ
ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮುಖಾಂತರ ನನಗೆ ಕೇಳ್ಬೋದು. ನಾನು ನಿಮಗೆ ಉತ್ತರ ಹೇಳೋಕ್ಕೆ, ನಿಮ್ಮ ಅನುಮಾನ ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಸೊ ಇಷ್ಟೇ ತಿಳ್ಕೊಬೇಕು. ಇದರಲ್ಲಿ ಮುಂಡು ಅಂದರೆ ಇದೆ, ಎಕ್ಸ್ಟ್ರಾ ಗೋಡೆ ಒಳಗೆ ಹೋಗ್ತಕ್ಕಂಥ ಪದಾರ್ಥನ ಮುಂಡು ಅಂತೀವಿ ಅಥವಾ ಕಿಬಿ ಅಂತ ಹೇಳ್ತೀವಿ. ಸ್ನೇಹಿತರೆ, ಇದುವರೆಗೂ ನಾನು ಕೊಟ್ಟ ಮಾಹಿತಿ ತುಂಬಾ ಉಪಯುಕ್ತಕರವಾಗಿದೆ ಅಂತ ಭಾವಿಸ್ತಿದ್ದೀನಿ. ಸಂಪೂರ್ಣ ವಿಡಿಯೋವನ್ನು ನೀವು ನೋಡಿ ಇದನ್ನು ಕಲಿತು ಇದರ ಉಪಯೋಗ ಪಡ್ಕೋಬೇಕು ಅನ್ನೋ ಸದುದ್ದೇಶ ನನ್ನದು. ಈ ವಿಡಿಯೋದಲ್ಲಿ ನಿಮಗೆ ಏನೇ ಅನುಮಾನಗಳಿದ್ರು, ಗೊಂದಲಗಳಿದ್ರು ಕಮೆಂಟ್ ನ ಮೂಲಕ ತಿಳಿಸಿ, ನಾನು ನಿಮಗೆ ಸ್ಪಂದಿಸ್ತೀನಿ. ಮತ್ತು ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರೋ ನನ್ನ ನಂಬರ್ಗೆ ಕರೆ ಮಾಡಿ. ಹಾಗೂ ನಿಮಗೆ ಅತ್ಯುತ್ತಮವಾದ ಗುಣಮಟ್ಟದ ಮರಮುಟ್ಟುಗಳು ಬೇಕಾಗಿದ್ದಲ್ಲಿ ದಾವಣಗೆರೆ, ಹಿರಿಯೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಬೀರೂರು ಮತ್ತು ಕಡೂರು ಇಲ್ಲಿ ನಮ್ಮ ಶಾಖೆಗಳಿದೆ. ನಿಮಗೆ ಹತ್ತಿರ ಆಗುವ ಯಾವುದೇ ಶಾಖೆಗೆ ಭೇಟಿ ಕೊಡಿ. ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧ ಅಂತ ತಿಳಿಸ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಮತ್ತು ನಮ್ಮ ಸಂಸ್ಥೆಯ ಗ್ರಾಹಕ ಮಿತ್ರರಿಗೆ ಹೃದಯಪೂರ್ವಕ ಧನ್ಯವಾದಗಳು.